ಗೋವಿಂದ ವಿಜಯೇಶ್ವರ ದೇವರ ಪಾದನ ಗೋವಿಂದಾಣಿ ಗೋವಿಂದ ರಮಣಾರಣ ಗೋವಿಂದ. ఫలం వస్తుందా ఒక ಗದಿಯ ಮೀಸಲು ಬೆಣ್ಣೆ ತಿಂದ ಗದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೇಳಿಲ್ಲ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿಲ್ಲ ಮಗ ಜಾರ ಇವ ಚೋರ ಸುಕುಮಾರ. ಹೋದರೆ ಕೈಗೆ ಸಿಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಭಾರಿ ಟಕ್ಕ ಗೋಪಿ ಕೇಳಿಲ್ಲ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿಲ್ಲ ಮಗ ಜಾರ ಇವ ಚೋರ ಸುಕುಮಾರ. ಹರೆಯದ ಪೋರಿ ಜರದ ಕಂಗೋರಿ ಭರದಿಂದ ಸೀರೆಯ ಸೆಳೆದ ಭರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ಕೇಳಿಲ್ಲ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕೇಳಿಲ್ಲ ಮಗ ಜಾರ ಇವ ಚೋರ ಸುಕುಮಾರ.
ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಒಮ್ಮೆ ಹಿಂಗೆ ಪೇಳುವುದ್ಯಾಂಗೆ ಗೋಪಿ ನಿನ್ನ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ನಿನ್ನ ಮಗ ಯಾರ ಇವ ಚೋರ ಸುಕುಮಾರ ರಾಧೆಯ ಮನದ ಮೋದ ಮುಕುಂದ ಶ್ರೀದ ವಿಠಲ ನಾಟ ಚಂದ ನಮ್ಮ ಶ್ರೀದ ವಿಠಲ ನಾಟ ಚಂದ ನಯನಾನಂದ ಆನಂದ ಗೋಪಿ ನಿನ್ನ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ನಿನ್ನ ಮಗ ಯಾರ ಇವ ಚೋರ ಸುಕುಮಾರ 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 ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ನಿನ್ನ ಮಗ ಜಾರ ಇವ ಚೋರ
ನಿಂತು ಬರಲಿ ಬಟ್ ಸೇವೆ करते लोग नटम बुक मात्र अंची बरपडे यावे बोले ना बाकी तक बोले पुण्य को डोन साइड इंच बोले ಅಂಚಿ ಸುತ್ತಾದ ಬರೀ ಬನ್ನಿ ಬನ್ನಿ ಅಲ್ಪ ಜಾಗ ಉದ್ಯೋಗ ಉಂಟು ಮಾತೆಲ್ಲ ಉದ್ಯೋಗ ಉಂಟು ಉದ್ಯೋಗ ಬಿರ ಬಿರ ಉದ್ಯೋಗ ಉಂಟು ಈ ಸೈಡ್ ಬರಲಿ ಒಂದು ಫುಟ್ ಇಂಚು ಬಲ್ಲಿ ಅಲ್ಲೇ ಬನ್ನಿ ಬಲ್ಲಿ ಅಂಚು ಬರ್ತದೆ ನನಬೋದು ಒಂದು
శ్రీ దుర్గాపరమేశ్వరి దేవర పాదానందక గోవిందాని గోవింద మహావీర దేవర పాదానందక గోవిందాని గోవింద దేవర పాదానందక గోవిందాని గోవింద శ్రీరామకృష్ణ దేవర పాదానందక గోవిందాని గోవింద రమణారమణ గోవింద
ನಿನ್ನಯ ಮಹಿಮೆಯನ್ನು ತೊಗಲಲವಲ್ಲ. ಧರಣಿಯನ್ನು ಪೊತ್ತಿದ ಶೇಷದರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಧರೆಯೊಳು ವಿಶೇಷ ಮದಮೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಶರಣುತ್ತಿರುವ ಶಾಲಿವಾಹಿನಿ ಈ ಶರಣು ಶಾಮಲನು ಪಿಡಿಯೇ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರಲ್ಲ ಪೂರಿಡಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನಿ ಪಂಕಜಾಮುಖಿ ಪರಮ ಪಾವನಿ ಶಂಕ ಚಕಟಗಧಾಧರಿ ಶಂಕರ ಪ್ರಿಯ ದೇವಿ ತವ ಪದ ಶಂಕರುಹಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಶಂಕರುಹಕ್ಕೆ ನಮೋ ನಮೋ ಶರಣು ಶರ ಹರಿಯಲ್ಲವು ನಿನ್ನುದರ ತೊರೆಯುತ್ತಿರ ಸಿರಿಯಂಗಳು ನಿನ್ನ ಚರಣ ಬದರಿಯೇಳು ಶರಣಾಗತರ ಚಾಮನಿ ನರಹರಿ ಗಗನವೆಲ್ಲವೂ ನಿನ್ನ ನೋವಿ ನೀಲವೇಣಿನಿ ಬರದು ಮಿಣಿಗೆ ಚಲ ಬಾಲಕ ರಡನಿಗ ಬಾಲಕ 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 ಗೋಡರಾಗಿದ ಗಗನವೆಲ್ಲವೂ ನಿನ್ನ ನೋವಿ ಗಗನವೆಲ್ಲವೂ ನಿನ್ನ ನೋವಿ ಗಗನವೆಲ್ಲವೂ ನಿನ್ನ ನೋವಿ
ವಿಘ್ನದ್ವಾತ ನಿವಾರಣೈಕತರಣಿ ವಿಘ್ನಾಟ ವಿಹವ್ಯವಾಟ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಗ್ನಿ ಕುಂಭೋದ್ಭವ ವಿಘ್ನವು ಘೋಬ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾತು ಗಜಮುಖದವಗಿ ಗಣಪತಿ ಶಿವ ತ್ರಿಜಗಾವಂದಿತ ನೀಗಾರತಿ ಎತ್ತೀರೆ ಗಜಮುಖದವಗಿ ಗಣಪತಿ ಕರದಳು ಪರಶುಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಕೊರೆಮಗೆ ವೃಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಿ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗಿ ಗಣಪಗಿ ನೆನೆಗಿರೋ ಜನರಿಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವದ ವಿಷಯಕ್ಕೆ ಸಿಲುಕದನ ಭಾವದ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯವರ ಸುತನ ಕೋವಿದ ಗಿರಿಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಗರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ವರಮದ ಊರ ವಿಘ್ನೇಶ್ವರನ ದಿಂತನ 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 ದಿನ್ನತಿ ತೊಂತನ 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 ದಿನ್ನತಿ ದಿಂತನ ದಿನ್ನತಿ ದಿನ್ನತಿ ದಿನ್ನತ ತೊಂತನ ದಿನ್ನತಿ ತತ್ತೊಂತನ ದಿನ್ನತ
ಪಾಲಿಸು ಗಜಪತನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜಪತನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜೆಯಳ ಬಾಲನೆನಿಸೆ ಬಾಲಗಿರಿಜೆಯಳ ಬಾಲನೆನಿಸೆ ರಿಪುಜಾಲವಸ ಬರಿದ ಕ್ಷೀರದಯಾನಿದೆ ಧರೆಯೊಳ್ಳು ರಂಜಿಸುವ ಧರೆಯೊಳ್ಳು ರಂಜಿಸುವ ವರಮಧುಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜಪತನ ಸುಗುಣ ವಿಶಾಲ ದಯಾ ಸದನ ಧಿಂತನ 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 ದಿನ್ನತಿ ತೊತ್ತನ 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 ದಿನ್ನತಿ ಧೀತ ಗಿಡ ಧೀತ ಗಿಡ ಧೀತ ಗಿಡ ದಿನ್ನತಿ ಧೋತ ಗಿಡ ಧೋತ ಗಿಡ ಧೋತ ಗಿಡ ದಿನ್ನತಿ ತೊತ್ತನ ದಿನ್ನತಿ ಧಿಂತನ ದಿನ್ನತಿ ತತಿ ದಿನತಿ ತ ದಿನತಿ ತಿ ದಿನ ತ ದಿನತಿ ದಿನ ತ ದಿನತಿ ದೈ 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 ದತ್ತ ಒಂದೇ ದೇವರ ದೇವ ೋಂಗಥೋಂ ತಗತ ದಿನತಿ
ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಆಗ ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿನ್ನಂಗವ ಒರೆವುದೇ ಮದ ಮುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮದ ಮುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆವುದೇನೇ ಸ್ಮರಭಿಂಗವ ಬಿಡಿಸೆ ನೀವು ಶಂಕದಿ ಪಾಲಿಸೆ ಒರೆವುದೇನೇ ಚಿಕ್ಕ ಪ್ರಾಯದ ಬೋಲಿ ಚದುರಿ ನಿನ್ನಂಗವ ಒರೆವುದೇನೆಯೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿತ್ತಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿತ್ತಿರಲಾರೆ ಕಾರಣಾಂತ ಧಿರಿಣ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯುಳಗಿಂತ ಪುರುಷನುಳ್ಳನೆ ಕಾಂತಿ ಭೀಮಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದುಡೆ ಕಾಮಿತವೀವನು ಪ್ರೇಮದಿ ಕರೆದೊಡೆ ಕಾಮಿತವೀವನು ಪ್ರೇಮದಿ ಕರೆದೊಡೆ ಕಾಮಿತವೀವನು ಪ್ರೇಮದಿ ಕರೆದೊಡೆ ತಕತ ದಿನತೆ ಕಿಡದಗತ ತೀಯ ದಿನತೆ ಕಿಡದಗತ ತಕತ ದಿನತೆ ತಗತ ದಿನತಿ ದಿನತಾ ದಿನತಿ ದಿನತಿ ತಾತೀಯ ದಿನತೆ ಧಿಮಿತ ದಿನತೆ ತಕತ ದಿನತೆ ತಕತ ದಿನತೆ ದಿನತಾ ದಿನತೆ ದಿನತೆ ದಿತ್ತ
ಧಿತ್ತಾಂ ಧಿಂಕಿಟ ಗಿಡದಗ ತರಿ ಗಿಡ ಗಿಡದಗ ತಾಂ ಧಿತ್ತಾಂ ಧಿಂಕಿಟ ಗಿಡದಗ ತರಿ ಗಿಡ ಗಿಡದಗ ತಾಂ ಧಿತ್ತಾಂ ಧಿಂಕಿಟ ಗಿಡದಗ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತೈ ತಗತ ದಿನತಿ ದಿಮಿತ ದಿನತಿ ತಗತ ದಿನತಿ ತಗತ ದಿನತಿ ದಿನದ ದಿನ ತೈ ದಿನತೈ ತೆಯ್ಯ ದಿನತೆ ದಿಮಿತ ದಿನತೆ ತಕತ ದಿನತೆ ತೆಯ್ಯ ದಿನತೆ ದಿನತೆ ದಿನತ ದಿನತೆ ದಿನತ ದಿನತೆ ದಿನತ ದಿನತೆ ದಿನತ ದಿನತೆ ದೈ 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 ದತ್ತ ತಾರಣ ತಧಿರಿಣ ಹರೇ ಕಟೀಲು ಶ್ರೀ ದುರ್ಗಾಪರಮೇಶ್ವರ ಮತ್ತು ಕಟೀಲು ಶ್ರೀ ದುರ್ಗಾಪರಮೇಶ್ವರ ಸರ್ವಮಂಗಲ ಮಾಂಗಲ್ಯ ಶ್ರೀ ಸರ್ವಾರ್ಥ ಸಾಧಕ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರ್ತಕ್ಕಂತಹ ಸಿರಿಮಡಿಗಂತ ಪ್ರಸಾದ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿಯವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸಿರಿಮುಡಿಗಂತ ಪ್ರಸಾದ ಮತ್ತು ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ಶ್ರೀ ರಾಮಕುಂಜೇಶ್ವರ ದೇವರಯ್ಯ ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ರಾಮಕುಂಜೇಶ್ವರ ದೇವರು ಮತ್ತು ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ರಾಮಕುಂಜೇಶ್ವರ ದೇವರು ನಂಬಿದಂತಹ ಭಕ್ತರಲ್ಲಿ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸಿರಿಮುಡಿಗಂತ ಪ್ರಸಾದ ಮತ್ತು ಕೊಡೆತೂರುಗುತ್ತು ಸನತ್ಕುಮಾರ್ ಶೆಟ್ಟಿಯವರಯ್ಯ ಕೊಡೆತೂರುಗುತ್ತು ಶಾಂತಕುಮಾರ್ ಶೆಟ್ಟಿಯವರು ಮತ್ತು ಶ್ರೀಮಾನ್ ಶಾಂತಕುಮಾರ್ ಶೆಟ್ಟಿಯವರು ತಮ್ಮ ಕೀರ್ತಿ ನಾಲ್ಕೂರಲ್ಲಿ ಹಬ್ಬಳೆಂದು ಕೊಟ್ಟಿರ್ತಕ್ಕಂಥ 60 ಮಳೆ ಪಟ್ಟ ನಿನ್ನ ನಂಬಿದೆ ಶಾರದೆಯೇ ನಿನ್ನ ನಂಬಿದೆ ಶಾರದೆಯೇ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಗೆ ಕಲಿತು ಮರೆಯದಂತೆ ಚೆನ್ನಾಗಿ ವಿದ್ಯೆಗೆ ಕಲಿತು ಮರೆಯದಂತೆ ಎಲ್ಲರ ಕಮಲದಿ ನೆಲೆಸಿರೋ ಅನುದಿನ ಅನುದಿನ ನಿನ್ನ ನಂಬಿದ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಅಮ್ಮ ಶಾಸ್ತ್ರ ಪುರಾಣದ ಆ
ವೈಭವ ತೋರಿದಿಲ್ಲೊಳು ಸರ್ವದ ನೀರು ನದಿಯೊಳು ಹರಿವಂತೆ ಚತುರ್ವೇದ ನೀರು ನದಿಯೊಳು ಹರಿವಂತೆ ಚತುರ್ವೇದ ಸಾರವನರುಗೆಲ್ಲ ನೆಲಸಿರು ನೀರು ನದಿಯೊಳು ಹರಿವಂತೆ ಚತುರ್ವೇದ ಸಾರವನರುಗೆಲ್ಲ ಯುಗೆಯು ನೆಲಸಿರು ಸಾಧು ಸಮ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನವಾನೀರು ವಾದ ತರ್ಕದು ಸೋಲದ ವರದಯ ಮಾಡು ಆದಿ ಶೃಂಗೇರಿ ಶ್ರೀ ಶಾರದೆ ದಯತು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಅಮ್ಮ ಅಮ್ಮ ದಿತನ ದಿನ್ನತಿ ದಿತನ ದಿನ್ನತಿ ದಿತನ ದಿನ್ನತಿ ದಿನ್ನತಿ ದಿನ್ನತ
ಬಲಗೋಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸೌತುದಿದೆ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾರಾಂಬುಜಗೆ ಬಡಬರುದ ವರ್ಣಿ ಬೇಣಿ ಕಥಾಮೃತವ ದಯಸಾಗನೆ ಭಕ್ತಿಯೋನ ಮನೆಗೋಡೆ ಜಯತು ಜಯತು ಆದಿಮಾಯೇ ಸರ್ವಭಯ ವಿನಾಶಿನಿ ಕರುಣದಿ ಕಾಯ ಆವರಿಸಿಕೊಂಡಿರುವಂತಹ ಕತ್ತಲೆಯ ಮತ್ತ ತುಂಬಿರುವಂತಹ ಅಗಾಧವೂ ಅಪಾರವೂ ಆಗಿರುವಂತಹ ಜಲರಾಶಿ ತನ್ಮಧ್ಯದಲ್ಲೇ ಹುಟ್ಟಿಕೊಂಡವರು ನಾವು ಮೂವರು. ಜಲಾಲಯದಲ್ಲಿ ತೇಲುತ್ತಾ ತೇಲುತ್ತಾ ಒಂದೆಡೆಯನ್ನು ಸೇರಿಕೊಂಡು ನಮ್ಮ ಹುಟ್ಟಿನ ಕುರಿತಾಗಿಯೇ ನಾವು ನಮ್ಮೊಳಗೆ ಪ್ರಶ್ನಿಸಿದರೂ ಉತ್ತರವನ್ನು ಪಡೆಯುವಲ್ಲಿ ವಿಫಲರಾದೆವು. ಭಯವೇ ನಮ್ಮನ್ನು ಆವರಿಸಿಕೊಂಡಿತ್ತು. ಸಂದರ್ಭದಲ್ಲೇ ಕೇಳಿಸಿದ ಅನುಭವ ವಚನ, ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿಯೇ ಕೇಳಿ ಬಂದ ಆ ನಿನಾದ ಭಕ್ತಿ ಪುರಸ್ಸರವಾಗಿಯೇ ಧ್ಯಾನಿಸಿದಂತಹ ಕಾಲಕ್ಕೆ ತೇಜೋಮಯಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು, ನಮಗಿಂತ ಪೂರ್ವದಲ್ಲೇ ಇದ್ದವಳು, ಇರುವವಳು ಎನ್ನುವ ಕಾರಣದಿಂದ ನಿನ್ನನ್ನು ಆದಿಮಾಯ ಎನ್ನುವ ಹಾಗೆ ನಾವು ಕಂಡವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯ ವಿನಾಶಿನಿಯೂ ಕರುಣಾ ಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು. ನಮ್ಮನ್ನು ಉದ್ಧರಿಸುತ್ತಾಯಿ. ಅಮ್ಮ, ಏಕಕಾಲದಲ್ಲಿ ನಮ್ಮೂವರ ಜನನವಾಗಿದೆ. ಯಾಕೆ ಏನು ಪರಿತಪಿಸುತ್ತಿರುವ ವೇಳೆಯಲ್ಲಿ ಪೂರ್ಣ ರೂಪದಿಂದ ಗೋಚರಿಸಿದವಳು ನೀನು. ನಿನ್ನನ್ನು ನೋಡಿ ಧನ್ಯರಾದೆವು ಅಮ್ಮ, ಧನ್ಯರಾದೆವು. ಹಾಗೆಂತ ನಮ್ಮ ಹುಟ್ಟಿನ ಗುಟ್ಟೆ ತಿಳಿಯಲಾಗಿದೆ ಅಮ್ಮ. ನಮ್ಮ ಹುಟ್ಟು ಯಾತಕ್ಕಾಗಿದೆ, ನಮ್ಮ ಮುಂದಿನ ಕಾರ್ಯಗಳಾದರೆ ಏನು, ಎಲ್ಲವನ್ನು ತಿಳಿಸಬೇಕು ಜನನಿ. ಓ ಜಗದಾದಿಮಾಯಿ, ಹುಟ್ಟಿದಂತಹ ಸಂದರ್ಭದಲ್ಲಿ
ಅಗಾಧವಾದ ಜಲರಾಶಿಯ ಮಧ್ಯೆ ಕಾರ್ಗತ್ತಲೆಯಲ್ಲದೆ ಬೇರೇನೂ ಕಾಣುತ್ತಾ ಇರಲಿಲ್ಲ. ಆ ಕಾಲದಲ್ಲಿ ಅವ್ಯಕ್ತ ದಡದಿಂದ ಅನುಗ್ರಹಿತವಾದಂತಹ ಓಂಕಾರ ನಿನಾದಕ್ಕೆ ತಲೆಬಾಗಿದ ಕಾಲಕ್ಕೆ ಪೂರ್ಣ ರೂಪದಲ್ಲಿ ನೀ ಗೋಚರಿಸಿಕೊಂಡೆ ತಾಯಿ. ಹಾಗಾದ್ರೆ ನಮ್ಮ ಮನಸ್ಸಿನಲ್ಲಿದ್ದಂತಹ ಪ್ರಶ್ನೆಯನ್ನು ನಿನ್ನ ಮೂಲಕ ನಿನ್ನ ಮುಂದೆ ಇಟ್ಟು ಅದಕ್ಕೆ ಉತ್ತರವನ್ನು ಹುಡುಕಬೇಕು ಎನ್ನುವ ಹಾಗೆ ಈ ಕಾಲಕ್ಕೆ ನಿರ್ಧರಿಸಿದ್ದೇವೆ. ಹಾಗಾಗಿ ನಮ್ಮನ್ನು ಸಾನುರಾಗದಿಂದ ಪೊರೆದು ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರಿಸಬೇಕು ತಾಯಿ. ನಾವು ಯಾಕೆ ಹುಟ್ಟಿದೆವು, ಯಾಕೆ ಜನ್ಮ ಎಲ್ಲವನ್ನು ತಿಳಿಸಿ ಅನುಗ್ರಹಿಸಬೇಕಮ್ಮ. ಹರಿ ಹರ ಔಷಧಿ ಮೂವರಿಗೆ ಇರುವುದು ನಿಮ್ಮೆದ ಘಮಕಾರ್ಯವುದಕ್ಕೆ ಒರೆದ ಬೇಳದ ನಿಮಗೆ ತುಂಬಿದಂತಹ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ಕಂಗೆಟ್ಟಿರುವ ಓ ನನ್ನ ಮುತ್ತು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ ನೀನೇ ಬ್ರಹ್ಮ, ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಹೋದ ಕಲ್ಪದಲ್ಲಿ ಸಕಲ ವಲಯ ಹೊಂದಿದೆ, ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜ ಸಗುಣ ಬರೆತಿರಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ವಿಷ್ಣು, ಸಾತ್ವಿಕ ಗುಣ ಬರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ಮಹೇಶ್ವರ, ತಾಮಸ ಗುಣ ಬರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಕಷ್ಟ ಕಷ್ಟಕಾಲಗಳನ್ನು ನಿಷ್ಠೆಯು ಭಜಿಸಲು ಕೊಟ್ಟು ಸದರುಶನವ ನಿಮಗೆ ಇಷ್ಟದಿ ಪೊರೆವೆನಂದ ಭಯ ಬಿದ್ದೈದನು ಕತ್ತಲು ಕತ್ತಲವೋ. ಮಕ್ಕಳೇ, ಮುಂದಕ್ಕೆ ನಿಮ್ಮ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಕೊಡವಿ ಭಾವೈಸರಾಲೆ ಬೋದು ರಾಜಸಗುಣ ಅಡಸಿದಲೆ ವಿಧಾತನು ಕಡು ಮಗವಂತಾಳಿ ತನ್ನಯ ಮರದಲ್ಲಿ ನುಡಿದನಿವು ತುಬಯರೋಳು ಹರಿಹರಾಲಿಸಿ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯು ಅನ್ನಿತರೆ ನಮ್ಮಲ್ಲಿ ಹಿರಿಯವರೈತೆನ
ಅಸ್ತಿತ್ವಕ್ಕೆ ಸಾರ್ಥಕತೆ ಬಂದೊಂದೋಗಿದೆ. ಹೌದು, ನಾವು ಯಾರು ಏನು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿದೆ. ಸರಿ. ಅಷ್ಟು ಮಾತ್ರವಲ್ಲ, ನಾವು ಯಾಕೆ, ನಮ್ಮಿಂದ ಏನಾಗಬೇಕು ಎಂಬುದು ಅಮ್ಮ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಈ ಹಿಂದೆ ಏನಾಗಿದೆ, ಇನ್ನು ಮುಂದೆ ಏನಾಗಬೇಕು ಎನ್ನುವ ಹಾಗೆ. ಹಾಗಾದರೆ ಮೊದಲಾಗಿ ಅಮ್ಮ ನನ್ನನ್ನು ಕರೆದು ಸೃಷ್ಟಿಯ ಕಾರ್ಯವನ್ನು ಮಾಡು ಅಂತ ಹೇಳಿದಾರಮ್ಮ. ಕರುಣಿಸಿ. ಹೌದು, ಕರುಣಿಸಿದ್ದಾರೆ. ಹಾಗಿರುವಾಗ ಮುಂದೆ ನಡೆಯುವಂತಹ ಘನ ಕಾರ್ಯ, ಅಂತಹ ಬೃಹತ್ ಕಾರ್ಯವನ್ನು ಮಾಡಬೇಕಾದರೆ ಇಲ್ಲೊಬ್ಬ ಸಮರ್ಥ ನಿರ್ದೇಶಕ ಬೇಕಾಗ್ತದೆ. ನಿರ್ದೇಶಕ? ಹೌದು, ಬೇಕಲ್ಲು. ಯಾರಾದೀತು? ಅವಾದೀತ? ಅವನೆಂತಾರೆ ಹೇಳಿದ್ದ. ಆಹಾ, ನನ್ನಿಂದಲೇ ಮೊದಲು, ನಾನೇ ಎಲ್ಲವೂ. ಹಾಗಿರುವಾಗ ನಾನೇ ಜ್ಯೇಷ್ಠನಿದ್ದೇನೆ. ನೀವಿಬ್ಬರು ಇದನ್ನು ಒಪ್ಪಿಕೊಳ್ಳಬೇಕು. ಅದು ಯಾಕೆ ನಗಾಡುವುದು? ಅಷ್ಟೇ. ಅದು ಉತ್ತರ ನನ್ನಲ್ಲಿ ಬರುತ್ತದೆ. ಹೇಗೆ? ಹರ, ಹರನಾದಂತಹ ನನ್ನ ಅಭಿಪ್ರಾಯ ಏನು ಅಂತ ಈ ಕಾಲಕ್ಕೆ ನಾ ಹೇಳಬೇಕು. ಓಹೋ, ಬ್ರಹ್ಮ ಏನು? ಆದಿಯಲ್ಲಿ ಆದಿಮಾಯೆ ಒಲಿದ ಕಾಲಕ್ಕೆ ಎಲ್ಲರಿಗೂ ಒಂದೊಂದನ್ನು ಅನುಗ್ರಹಿಸಿದ್ದಾಳೆ. ಉದ್ಯೋಗದಲ್ಲಾಗಲಿ, ನಾಮದಲ್ಲಾಗಲಿ, ಕ್ಷೇತ್ರದಲ್ಲಾಗಲಿ, ಗುಣದಲ್ಲಾಗಲಿ. ಹೌದು. ಇದರಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನು ನಮ್ಮ ಮೂವರಲ್ಲಿ ಇರಿಸಿದವಳು ಮಾತೆಯಲ್ಲ. ಹೌದು. ಹೀಗಿರುತ್ತಾ ನೀನು ಹಿರಿಯವನಾಗುವುದಕ್ಕೆ ಹೊರಟಿದ್ದೀಯ. ವಿಚಾರ ಯಾವುದರಲ್ಲಿ ಅಂತ ಕೇಳಿದ್ರೆ, ಮೊದಲನೆಯದಾಗಿ ನೀ ಮಾಡುವಂತಹ ಸೃಷ್ಟಿಯ ಕಾರ್ಯ. ಹೌದು. ಆರಂಭ ನಿನ್ನಿಂದ ಅಂತ ಹೇಳುತ್ತೆ. ನಿನಗೊಂದು ಮಾತನ್ನು ಹೇಳಲೆ. ಹೇಳು. ಸೃಷ್ಟಿಯಾಗದೆ ಲಯವಾಗುವುದಕ್ಕಿಲ್ಲ, ಹಾಗಂತ ಲಯವಾಗದೆ ಸೃಷ್ಟಿಯಾಗುವುದಕ್ಕೂ ಇಲ್ಲ. ಯಾಕೆ? ಆರಂಭವಾಗದೆ ಕೊನೆಯಾಗುವುದಿಲ್ಲ, ಕೊನೆಯಾಗದೆ ಆರಂಭವಾಗುವುದಿಲ್ಲ ಎನ್ನುವುದು ಸ್ಪಷ್ಟ ತಾನೆ? ಹೌದು ಅಲ್ವೇ? ಆದಿಯಲ್ಲಿ ಆದಿಮಾಯಿ ಹೇಳಿದ್ದಾಳೆ, ಏನು? ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚವ. ಹಾಗಾದ್ರೆ ಅಲ್ಲಿ ಕೊನೆಗೊಂಡಿದೆ, ಈಗ ನೀನು ಆರಂಭಿಸಬೇಕು. ಓಹೋ, ಈಗ ಕೊನೆಗೊಳ್ಳುವುದು ಯಾರಿಂದ? ಯಾರಿಂದ? ಅದು ನನ್ನಿಂದ. ಕೊನೆಗೊಳ್ಳುವುದು ಮುಖ್ಯವಲ್ಲ ಇಲ್ಲಿ. ಮತ್ತೆ ನಾನು ಹೇಳಿದ್ದೆಂತ? ಎಂತದ್ದು? ನಾನು ಮೊದಲೇನೆ ಒಂದು ಯಾಕೆ ಹೇಳಿದೆ? ಯಾಕೆ? ಅಮ್ಮ ಮೊದಲಾಗಿ ಕರೆದದ್ದು ಯಾರನ್ನು? ನಿನ್ನನ್ನು. ಉದ್ಯೋಗ ಕೊಟ್ಟದ್ದು ಯಾರಿಗೆ? ನಿನಗೆ. ಲೋಕವನ್ನು ಪರಿಪಾಲಿಸಿದ್ದು ಯಾರಿಗೆ? ನಿನಗೆ. ಎಲ್ಲವನ್ನು ನನಗೆ ಅನುಗ್ರಹಿಸಿದ್ದಾರೆ. ಹಾಗಾದರೆ ಮೊದಲನೆಯವನು ನಾನಾಗುತ್ತೇನೆ ಎಂಬಲ್ಲಿಗೆ ಮೊದಲನೆಯವನಾಗುವುದಕ್ಕೆ ಸಾಧ್ಯವಿಲ್ಲ. ಅದು ಯಾಕೆ? ಯಾಕೆ? ಕೆಲವೊಮ್ಮೆ ತಾಯಿಯಾದವಳು ಹಿರಿಯವನಿಗೆ ಕೊನೆಯದಾಗಿ ಕೊಡುವುದಕ್ಕೂ ಉಂಟು. ಹಾಗಾದ್ರೆ ಇಲ್ಲಿ ನಾನು ದೊಡ್ಡವನಾಗುವುದಕ್ಕಿಲ್ವೋ? ಓ, ಯಾಕೆ? ಇಲ್ಲಿ ಕೊನೆಯದಾಗಿ ನನಗೆ ಒದಗಿದಲ್ವೋ? ಹೌದು, ನಿನಗೆ ಕೊನೆಯದಾಗಿ ಕೊಟ್ಟದ್ದು ಯಾಕೆ? ಯಾಕೆ? ಬ್ರಹ್ಮನಿಗೆಲ್ಲವೂ ತಿಳಿದಿದೆ. ಮೊದಲು ಸೃಷ್ಟಿ ಮಾಡುವವನು ಅವನು. ಹಾಗಿರುವಾಗ ಎಲ್ಲವನ್ನು ನನಗೆ ಅನುಗ್ರಹಿಸಿದಾಗ ನಿಮಗೆ ತಿಳಿಯುತ್ತದೆ. ಹಾಗಾದ್ರೆ ಇಲ್ಲೇ ಪ್ರಶ್ನೆ ಉದ್ಭವಿಸಿದಲ್ಲ. ಹೇಗೆ? ಬ್ರಹ್ಮನಿಗೆ ಎಲ್ಲ ತಿಳಿದಿದೆ ಅಂತ ಮಾತಿಗೆ ಗೊತ್ತಿದ್ದರೆ ನಾವು ಆದಿಯಲ್ಲಿ ಏನೂ ಗೊತ್ತಿಲ್ಲದೆ ಇರುವ ಕಾಲಕ್ಕೆ ಸಕಲವನ್ನು ನೀನೇ ನಮಗೆ ತಿಳಿಸಬಹುದಿತ್ತಲ್ವೋ? ಹೌದು. ಅದು ಯಾಕೆ ತಿಳಿಸಲಿಲ್ಲ? ಆ ಸಮಯದಲ್ಲಿ ನನಗೆ ತಿಳಿದಿರಲಿಲ್ಲ. ಆ ನಂತರ ಅಮ್ಮ ಹೇಳಿದ ಮಾತೇನು? ಹಾಗಾದ್ರೆ ಅಲ್ಲಿಯೇ ಉತ್ತರ ಬಂತಲ್ಲ ಬ್ರಹ್ಮ. ಆ ಮೇಲೆ ನಮಗೆಲ್ಲವೂ ಒದಗಿದ್ದು ಅಲ್ವೇ? ಹೌದು. ಮೂವರಿಗೂ ಸಮಾನವಾಗಿ ಒಂದೇ ಕಾಲದಲ್ಲಿ ಒದಗಿದ್ದು. ಹಾಗಾದ್ರೆ ಹಿರಿಯವ ಕಿರಿಯವ ಅಂತ ಇಲ್ಲಿ ಯಾರೂ ಬರುವುದಿಲ್ಲ. ಮಾತ್ರವಲ್ಲ, ಮತ್ತೆ ನೀನಿಲ್ಲಿ ನಿನ್ನ ನಾಯಕತ್ವವನ್ನು ಸ್ಥಾಪಿಸುತ್ತೆ ಅಂತಾದ್ರೆ ನೀನು ಎರಡು ವಿಚಾರದಲ್ಲಿ ಸ್ಥಾಪಿಸಿದ್ದು. ಯಾಕೆ? ಹೌದು ಅಲ್ವೇ? ಮೊದಲನೆಯದಾಗಿ ಬ್ರಹ್ಮ ಪದದ ಅರ್ಥವೇನು? ಬ್ರಹ್ಮ ಅಂದ್ರೆ ನಾನು ಅಮ್ಮ ಕೊಟ್ಟಂತಹ ಉದ್ಯೋಗದಿಂದ ದೊಡ್ಡವನು ಅಂತ ಹೇಳಿದ್ದೇನೆ. ಬ್ರಹ್ಮ ಅಂದ್ರೆ ನೀನು ಸರಿ. ಬ್ರಹ್ಮ ಪದದ ಅರ್ಥವೇನು ಅಂತ ನಾ ಕೇಳಿದ್ದೆ. ಇಲ್ಲಿ ಉದ್ಯೋಗಕ್ಕೆ ಅದಾದ್ರೆ ಅನಿವಾರ್ಯತೆ ಇಲ್ಲ. ನನಗೆ ಅದು ಬೇಡ. ನನಗೆ ಬ್ರಹ್ಮ ಪದದ ಅರ್ಥವೇನು ಅಂತ ನಾ ಕೇಳಿದ್ದೆ. ನನ್ನ ಪದದ ಅರ್ಥ ಬ್ರಹ್ಮ ಅಂದ್ರೆ ದೊಡ್ಡದೇ. ದೊಡ್ಡದು. ದೊಡ್ಡವನೇ ನಾನು. ಹರಿ, ಇದು ದೊಡ್ಡದು ಅಂತ ಹೇಳಿದ. ನನಗೆ ತಿಳಿದ ಪ್ರಕಾರ ಲೋಕದಲ್ಲಿ 3 ಲಿಂಗಗಳಂತೆ: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಅಂತ. ಪುಲ್ಲಿಂಗಕ್ಕೆ ದೊಡ್ಡವನು, ಸ್ತ್ರೀಲಿಂಗಕ್ಕೆ ದೊಡ್ಡವಳು. ಅದು ಅಂತ ಹೇಳುವುದು ಯಾವುದೇ? ನಪುಂಸಕ. ಅಂದರೆ ಯಾವುದೇ ರೂಪವಿಲ್ಲದೆ ಗೋಚರಿಸಿದಂತಹ ಆದಿಮಾಯಿ ಪರಬ್ರಹ್ಮ ಸ್ವರೂಪಿ. ಅವಳು ಪರಬ್ರಹ್ಮ ಸ್ವರೂಪಿ, ಇವನು ಬರೇ ಬ್ರಹ್ಮ ಅಲ್ವೇ? ಹೌದಪ್ಪ, ಅದು ಪರಬ್ರಹ್ಮ, ಇವ ಬರೇ ಬ್ರಹ್ಮ. ಹಾಗಾದ್ರೆ ಇವನ ಅರ್ಥ ದೊಡ್ಡವನು ಅಲ್ವೇ? ಹಾಗಾದ್ರೆ ಹರಿಪದದ ಅರ್ಥವೇನು? ಏನು? ವ್ಯಾಪಕ, ಎಲ್ಲರಲ್ಲಿದ್ದಾನೆ. ಹೌದು. ಹಾಗಾದ್ರೆ ಈಶ ಪದದ ಅರ್ಥವೇನು? ಯಜಮಾನ. ಯಾರಿಗೆ? ನಿಮ್ಮಿಬ್ಬರಿಗೆ. ಅದು ಹೇಗಾಗುತ್ತದೆ? ನೀನೀಗ ಬ್ರಹ್ಮಪದದಲ್ಲಿ ದೊಡ್ಡವನಾಗುತ್ತಿದ್ದ ನಾ ಈಶ ಪದದಲ್ಲಿ ಯಜಮಾನಾಗುವುದಕ್ಕಿಲ್ವೋ ಬ್ರಹ್ಮ? ವಿಷಯ ಒಳ್ಳೆದುಂಟದು ಅಲ್ವೇ? ಅಷ್ಟು ಮಾತ್ರ ಅಲ್ಲ, ಹರಪದದ ಅರ್ಥವೇನು? ಏನು? ಹರಿಸುವವ ಅಲ್ವೇ? ನಾಶ ಮಾಡುವವ. ಮಾತ್ರವಲ್ಲ,
ಪರಮೇಶ್ವರ ಅಂದರೆ ಅರ್ಥವೇನು? ಏನು? ಅದಕ್ಕಿಂತ ಮಿಗಿಲಾದದು ಮತ್ತೊಂದಿಲ್ಲ. ಅದು ಆಗ್ತದಲ್ಲೋ? ಅದು ಆಗುತ್ತದೆ. ಹಾಗಾದ್ರೆ ಹೆಸರಿನಿಂದಲೂ ನಾ ದೊಡ್ಡವನಾದ. ಅದಾಯ್ತು, ಇನ್ನೀಗ ಬೇರೆ ಇನ್ನೊಂದು, ಬ್ರಹ್ಮನಾದಂತಹ ಈತನಿಗೆ ಸೃಷ್ಟಿಯ ಕಾರ್ಯ, ಹೌದು. ಹರಿಯಾದಂತಹ ನಿನಗೆ ಪಾಲನಾ ಕರ್ತವ್ಯ. ಆದರೆ ಈಶನಾದ ನನಗೆ ಏನು? ಲಯದ ಅಧಿಕಾರ. ಓ, ಶಬ್ದ ಬಳಕೆಯಲ್ಲಿ ಒಂದು ಅಧಿಕಾರ ಹೆಚ್ಚು ಬರ್ತದೆ. ಹೌದು, ಅಧಿಕಾರ. ಅಧಿಕಾರ ಎಲ್ಲರಿಗೆ ಕೊಡುವುದಕ್ಕುಂಟು. ಎಲ್ಲೆಲ್ಲ ಅಧಿಕಾರಿಗಳಿಗೆ ಕೊಡುದು. ಹೌದು. ಹಾಗಾದ್ರೆ ನಾ ಅಧಿಕಾರಿ ಅಂತ ಆಯ್ತಲ್ಲ. ಸರಿ, ಹೇಗಾಗ್ತದೆ? ಕೆಲಸದಲ್ಲಿ ದೊಡ್ಡವ, ಕೆಲಸದಲ್ಲಿ ದೊಡ್ಡವ. ಅದಲ್ಲದೆ ಬೇರೆ ಏನಾದ್ರೂ ಉಂಟಲ್ವಾ? ಏನಪ್ಪ? ಈಗ ಇವ ಒಳಗಿನಿಂದ ದೊಡ್ಡವನಾಗುವುದಕ್ಕೆ ಹೊರಟ. ನೀವು ಹೊರಗಿಂದ ದೊಡ್ಡವನಾಗ್ತೀಯ. ಹಾಗಾಗಿ ನಾನು ಸಮರ್ಥನೆ ಒಳಗಿನಿಂದಲೇ ಕೊಟ್ಟದ್ದು. ಈಗ ನಾನು ಹೊರಗಿನಿಂದಲೇ ದೊಡ್ಡವನಾಗಿಸಿ. ಅದು ಹೇಗೆ ಹೇಳು? ಬ್ರಹ್ಮ, ಏನು? ಈಗ ನಿನ್ನ ಕೆಲಸ ಏನದು? ಈಗ ನೀನು ನನ್ನನ್ನು ಸರಿಯಾಗಿ ಕೆಳಗಿಂದ ಮೇಲೆ ನೋಡಬೇಕು. ಹೇಗೆ ನೋಡಬೇಕು? ನಿನ್ನನ್ನು ಕೆಳಗಿಂದ ಮೇಲೆ ನೀನು ನೋಡಿ. ಹೇಗೆ ನೋಡಿದ್ರು ಆದಿತ್ತು. ಹಾ. ನಿನಗೆ ಕೆಳಗಿಂದ ಮೇಲೆ ನೋಡುವಾಗ ಏನಾದ್ರೂ ವಿಶೇಷತೆ ಕಂಡ್ರೆ ಹೇಳು. ವಿಶೇಷತೆ ತುಂಬಾ ಇರ್ತದೆ, ನಮ್ಮಲ್ಲೂ ಇರ್ತದೆ, ನಿನ್ನಲ್ಲಿ ಇರ್ತದೆ. ನಿನ್ನಲ್ಲಿ ನನಗೆ ಹೊರಗಿನಿಂದ ನಿನ್ನಲ್ಲಿ ಏನು ಗಮನಕ್ಕೆ ಬಂದದನ್ನು ಹೇಳು. ನಿನಗೆ ಏನು ಗಮನಕ್ಕೆ ನನಗೆ ಕಾಣುವುದಿಲ್ಲ. ನಿನಗೇನು ಕಾಣುತ್ತಾ ಉಂಟು ಅದನ್ನು ಹೇಳು ಅಂತ ಹೇಳಿದ್ದೆ ನಾನು. ಏನಿದೆ? ಏನೂ ಇಲ್ವಾ? ಏನಿದೆ ಹೇಳು, ನಿನ್ನ ಬಾಯಲ್ಲಿ ಬರಲಿ. ನಿನ್ನ ಬಾಯಲ್ಲಿ ಬರುವುದಿಲ್ಲ. ಹಾಗಾದ್ರೆ ಅಮ್ಮ ಹೇಳಿದ್ದು ನಿನಗೆ ಕೇಳಲಿಲ್ಲ ಅಂತ ಆಯ್ತು. ನನಗೆ ಕೇಳಿದೆ. ಕೇಳಿದೆ, ಹಾಗಾದ್ರೆ ಉತ್ತರ ಸಿಕ್ಕಿದಲ್ಲ. ಏನದು? ಅಮ್ಮ ಹೇಳಿದ್ದೇನು? ಏನು? ನಿನಗೆ ಬಣ್ಣದ ಮೂಲಕವಾಗಿ ನಾಮವನ್ನಿರಿಸಿದರು, ಹ್ಮ್ ಅವನಿಗೂ ವರ್ಣದಿಂದಲೇ ನಾಮವನ್ನಿರಿಸಿದಳು. ಆದ್ರೆ ನನಗೆ ಹಾಗಲ್ಲ. ವಿಶೇಷವಾದ ಅಂಗವನ್ನು ಗುರುತಿಸಿಕೊಂಡು ನಾಮವನ್ನಿರಿಸಿದ್ದು. ವಿಶೇಷವಾದ ಮೂರನೇ ಕಣ್ಣನ್ನು ಹೊಂದಿರುವ ನೀನೇ ಹರ. ಮೂರನೇ ಮುಕ್ಕಣ್ಣ. ಮುಕ್ಕಣ್ಣ. ಹಾ ಹಾ ಹಾ. ಆ ಕಣ್ಣು ಏನಪ್ಪ ಅದರ ಸ್ವರೂಪ? ಸ್ವರೂಪ ಉಂಟು, ಏನದು? ಈಗ ಮುಚ್ಚಿ ಉಂಟು. ಅದು ಬಿಚ್ಚುದು ಯಾವಾಗ? ಅದು ಪ್ರಸಂಗ ಒದಗಿ ಬಂದಾಗ. ಪ್ರಸಂಗ ಯಾವಾಗ ಬರ್ತದೆ? ಅದೀಗ ಸದ್ಯಕ್ಕೆ ಬರಲಿಲ್ಲ, ಬಂದಾಗ ನೋಡಿಕೊಳ್ಳುವ. ಆಹಾ. ಅಲ್ಲವೇ? ಅದು ಯಾವಾಗ ಅಂತ ಬೇಕಲ್ಲ. ಹೌದು, ಅದು ಕಾಲಕ್ಕೆ ಮುಂದೆ ಯಾವುದಾದರೂ ಪೂರ್ವ ಕಾಲದಲ್ಲಿ. ಸರಿ. ಮಾತ್ರವಲ್ಲ, ಈ ಕಣ್ಣು ಅಗ್ನಿನೇತ್ರವಾಗಿದೆ. ಕಿಚ್ಚು ಕಿಚ್ಚು ಕಣ್ಣು. ಒಂದು ವೇಳೆ ನಾ ತೆರೆದೆ ಎಂತಾದರೆ ಸುಡುವೆನು ಸಕಲವ ದುರಿತನ ನಗರಿಂದ. ಒಂದು ಮಾತು ಕೇಳಲ್ಲ. ಏನು? ಈ ತೆರೆಯುವುದು ಯಾವಾಗ? ಈ ಕುಪಿತಗೊಂಡಾಗ. ಹಾಗೆ ಮುನಿದರೆ ಸಕಲವ. ಹೌದು. ಸರಿ ಸರಿ. ಹಾಗಾಗಿ ಕೋಪ ಬರ್ತದೆ ನಿನಗೆ? ಕೋಪ ಬರದೆ. ಕೋಪ ಬರುದು ಯಾವಾಗ? ತಾಮಸ ಗುಣ ಭರಿತ ನಾನು. ಕೋಪ ಬರುದು ಯಾವಾಗ? ಅಂತಹ ಪ್ರಸಂಗ ಯಾರಾದ್ರೂ ಒದಗಿಸಿ ಬಂದರೆ, ಲಯ ತಪ್ಪಿದ್ರೆ, ಲಯ ತಪ್ಪಿದ್ರೆ, ನೆನಪು ಹಿಡಿತ ಯಾವಾಗ ತಪ್ಪುತ್ತದೋ ಆಗ ನನಗೆ ಕೋಪ ಬಂದೇ ಬರುತ್ತದೆ. ಆಹಾ. ಮತ್ತೊಂದು ನಾನು ಹೇಳಿದ್ದೇನಲ್ವಾ, ಲಯದ ಇನ್ನೊಂದು ಪದದ ಅರ್ಥವೇ ಹಿಡಿತ ಅಂತ. ಒಂದು ಹಿಡಿತ. ಇವ ಸೃಷ್ಟಿ ಮಾಡಿದರೆ ಹಿಡಿತ ನನ್ನ ಕೈಯಲ್ಲುಂಟು. ಎಲ್ಲ ನಿನ್ನದೇ ಆಯ್ತಲ್ಲ. ಲೋಕದಲ್ಲೊಂದು ನಿಯಮ ಅಂತ ಉಂಟು. ಹೇಗದು? ಆ ಲೋಕದೊಂದು ನಿಯಮ. ಆ ನಿಯಮ ಮಿತಿ ಮೀರಿತು ಅಂತಾದ್ರೆ ಅಲ್ಲಿ ಹರ ಕಣ್ಣನ್ನು ತೆರೆಯಬೇಕಾಗುತ್ತದೆ. ಹಾಗಾಗಿ ಅನಿವಾರ್ಯವಾದ್ರೆ ಅನಿವಾರ್ಯವಾದ. ಹಾಗಾಗಿ ನಾಮದಿಂದ, ಅಧಿಕಾರದಿಂದ, ವಿಶೇಷವಾದ ಮೂರನೇ ಕಣ್ಣಿನಿಂದ ನಾನು ದೊಡ್ಡವನಾದಿನಲ್ಲಿ ಬ್ರಹ್ಮ. ಅದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಇವನೇನು ಹೇಳ್ತಾನೆ ನೋಡೋಣ. ಇವ ಸೃಷ್ಟಿಯ ಕಾರ್ಯವೇ ಘನವ ಅಂತ. ಸೃಷ್ಟಿಪ ಕಾರ್ಯವದಷ್ಟೋದು ಘನವಲ್ಲ.
ಶರಣಾಗತ ಕಾಲಕ್ಕೆ ಮಾತೃ ರೂಪಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡದ್ದು. ಅವಳನ್ನು ಅಮ್ಮನೆಂದು ಗುರುತಿಸಿದವರು ನಾವು. ಹೌದು. ಹೆಣ್ಣಾಗಿ ಎಲ್ಲೋ ಕಾಣಿಸಿದ್ದು, ಗಂಡಾದ ನಮ್ಮನ್ನು ಕಾಣಿಸಿದ್ದಾಳೆ. ಹಾಗಾದ್ರೆ ಎಲ್ಲವನ್ನು ತನ್ನೊಳಗಿರಿಸಿಕೊಂಡು ಬೇಕಾದನ್ನು ಬೇಕಾದ ಕಾಲಕ್ಕೆ ತನ್ನಿಚ್ಛೆಯಂತೆ ಸೃಷ್ಟಿಸಬಲ್ಲ ಒಂದು ಯೋಗ್ಯತೆ ಇರುವುದು ಪರಾತ್ಪರವಾದಂತ ಆ ಶಕ್ತಿಗೆ. ಅದನ್ನು ಬ್ರಹ್ಮ ಎನ್ನುವಂತ ನಾವು ಒಪ್ಪುವುದಕ್ಕೆ ಆಕ್ಷೇಪವೇ ಇಲ್ಲ. ಇನ್ನು ಹೇಳಬೇಕಾದ್ರೆ ಪರಬ್ರಹ್ಮ ಅಂತ ನಾವು ಹೇಳಲು ಬಹುದಾಗ್ತದೆ. ಆ ಕಾರ್ಯ ನಿನ್ನಿಂದ ಸಾಧ್ಯವಾದೀತು ಹೇಳು. ಯಾಕೆ ಆಗುದು? ಎಲ್ಲಿಂದ ಆಗ್ತದೆ ಹೇಳು. ನಿನಗೆ ಸಾಧ್ಯವ? ಅಮ್ಮ ಕೊಟ್ಟ ಆಜ್ಞೆಯನ್ನು ಪಾಲಿಸುವುದಕ್ಕಾಗ್ತದೆ. ಅಂಬ ಕೊಟ್ಟ ಆಜ್ಞೆಂತದ್ದು ವಾದ ಕಲ್ಪದಿ ಲಯವಾದ ಪ್ರಪಂಚವು. ಹೌದು. ಪಂಚಭೂತಾತ್ಮಕವಾದನ್ನು ಮತ್ತೊಮ್ಮೆ ಸೃಷ್ಟಿ ಮಾಡು. ಹೌದು. ಸೃಷ್ಟಿಗೆ ಏನು ಆಹಾರ ಏನು ಅಮ್ಮ ಹೇಳಿ ಆಯಿತಲ್ಲ. ಈ ಹಿಂದಿನವರು ಮಾಡಿದ ಕರ್ಮ, ಆ ಕರ್ಮಕ್ಕನುಗುಣವಾದಂತ ಕರ್ಮಾನುಭವಕ್ಕೆ ಬೇಕಾದಂತಹ ದೇಹ ರಚನೆಗೆ ನಿನಗೆ ಅಧಿಕಾರ. ಹೌದು. ಏನು ಮಾಡಿದ್ದಾನೆ, ಎಷ್ಟು ಮಾಡಿದ್ದಕ್ಕೆ ಯಾವ ರೀತಿ ಜನ್ಮ ಆದೀತು ಅದನ್ನು ಯೋಚಿಸುತ್ತಾ ಅದಕ್ಕೊಂದು ರೂಪವನ್ನು ಕೊಡುವುದಷ್ಟೇ. ಹೌದು. ಮತ್ತೆ ನಿನಗೇನಾದ್ರೂ ಕೆಲಸ ಉಂಟ? ಆ ಕರ್ಮವರ ಬೆನ್ನ ಹಿಂದೆ ಬರ್ತದೆ. ಆದ್ರೆ ಆಮೇಲೆ ಕೆಲಸ ಉಂಟು. ಯಾವುದದು? ಅಲ್ಲಿಯೂ ಕರ್ಮ ಮಾಡ್ಲಿಕ್ಕೆ ಉಂಟು. ಅವರಿಗೆ ಬೇಕಾದ ಚೋದನೆ ಆಗಬೇಕು, ಬೇಕಾದನ್ನು ಕೊಡಬೇಕು. ಬ್ರಹ್ಮಕ್ಕೆ ಬಲ ಯಾವಾಗ, ಕರ್ಮಕ್ಕೆ ಬಲ ಯಾವಾಗ ನಿರ್ಣಯ ಉಂಟು. ಬ್ರಹ್ಮಕ್ಕೆ ಬಲ ಬೇಗ ಸಿಕ್ಕಿತು, ಕರ್ಮಕ್ಕೆ ಬಲ ಆಗಾಗ ಸಿಗುವುದಿಲ್ಲ. ಆ ನಿರ್ಣಯ ಮಾಡುವುದು ಯಾರು? ಇಂದು ನಿಮಗೆ ಇಂದು ಎಷ್ಟು ಕೊಡಬೇಕು, ಎಷ್ಟು ಕೊಡಕೂಡದು ಎಂಬ ನಿರ್ಣಯ ಇರುವುದು ವಿಷ್ಣುವಿನ ಕೈಯಲ್ಲಿ. ಸರ್ವತ್ರ ವ್ಯಾಪಕನಾಗಿದ್ದುಕೊಂಡು ಈಗ ಕೊಟ್ಟಾದಿದ್ದಂತ ಮೊದಲು ನೋಡುದು ಯಾಕೆ ಗೊತ್ತು? ಹಿಂದಿನ ಕರ್ಮದ ಬಾಧೆ ಉಂಟು ಅಂತ. ಬಾಧೆ ಇದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ. ಚೆನ್ನಾಗಿ ದುಡಿಯುತ್ತಾನೆ, ಒಂದಿಷ್ಟು ಪಡೆಯಬೇಕು ಅನ್ನೋ ಅಪೇಕ್ಷೆ ಅವರಿಗೆ ಇರ್ತದೆ. ಬೇಕಾದ್ದು ತುಂಬಬೇಕು ಅಂತ ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತು? ಯಾಕೆ? ಪೂರ್ವ ಕರ್ಮ ಉಂಟು ಅಂತ ನೋಡ್ಬೇಕು. ಆಮೇಲೆ ಒಬ್ಬನಿಗೆ ಕೊಟ್ಟದ್ದರಿಂದ ಇನ್ನೊಬ್ಬನಿಗೆ ತೊಂದರೆ ಆದ ಅಂದ್ರೆ ಜಗತ್ ವ್ಯವಸ್ಥೆಗೆ ಕೊರತೆ ಆದೀತು ಅಂತ ಇದ್ರೆ ವ್ಯವಸ್ಥೆ ಕೊರತೆ ಮಾಡಬಾರ್ದು. ಯಾಕೆ? ವ್ಯವಸ್ಥಾಪನೆ ಇರುವುದು ನನ್ನಲ್ಲಿ. ಈ ಎಲ್ಲವನ್ನು ಯೋಚನೆ ಮಾಡಿಕೊಂಡು ಜೀವಜಾಲಗಳು ಕೆಟ್ಟು ಹೋಗದ ಹಾಗೆ ಪ್ರಪಂಚದ ವ್ಯವಸ್ಥೆಯನ್ನು ಯೋಗ್ಯವಾಗಿರಿಸುವುದಕ್ಕಾಗಿ ಅವರಿಗೆ ಯಾವ ಕಾಲಕ್ಕೆ ಏನು ಬೇಕು ಎನ್ನುವುದನ್ನು ನಾನು ತಿಳಿದು ಬೇಕಾದ್ದನ್ನು ಬೇಕಾದ ಕಾಲಕ್ಕೆ ಬೇಕಷ್ಟೇ ಕೊಟ್ಟು ಸಂತುಲಿತವಾಗಿರಿಸುವಂತ ಹೊಣೆ. ಸೃಷ್ಟಿ ಅಂದ್ರೆ ಹುಟ್ಟು ಮಾತ್ರ. ಹೌದು. ಲಯ ಅಂದ್ರೆ ನಾಶ. ನಿರ್ಣಯ ಅದಲ್ಲವಲ್ಲ. ಹೌದು. ನಿನ್ನ ಕೇಳಿಕೆ ಹೇಗಿತ್ತು? ಏತಕ್ಕೆ ಜನ್ಮವನಿತೆ? ನಮಗೆ ಏತರ ಕಾರ್ಯ. ಹೌದು. ಜನ್ಮಿಸಿದ್ದು ಕರ್ಮ ಮಾಡುವುದಕ್ಕಾಗಿ ಅಂತ. ಕರ್ಮದಿಂದಲೇ ಬಲ ಅಂತ ಆಯ್ತೋ ಇಲ್ಲ? ಹೌದು. ಮುಂದಿನ ಜೀವಾದರಕ್ಕೆ ಹುಟ್ಟುವುದು ಯಾಕಂತೆ? ಬೆಳವಣಿಗೆ ಹೊಂದಬೇಕು, ಏನೋ ಸಾಧನೆ ಮಾಡಬೇಕು, ಬೆಳೆಸಬೇಕು, ಸಾಧಿಸಬೇಕು ಅಂತ ಆದ್ರೆ ಪಾಲನೆ ಎನ್ನುವುದು ಅವಶ್ಯ ಎನ್ನುವುದು ನಮ್ಮ ಅನುಭವ ಸಿದ್ಧವಾದ್ದು. ಹುಟ್ಟಿದಾಗಲೇ ಕೈ ಮುಗಿದ ಅಯ್ಯೋ ನಾನು ಯಾರು ಪ್ರಶ್ನೆಗೆ ಉತ್ತರ ಇಲ್ಲ. ಅಲ್ಲಿಂದ ಚೋದನೆ ಬಂತು. ಶರಣಾದವ ನೀನು ಎಂಬ ತತ್ವಕ್ಕೆ ಶರಣಾದ ಕಾಲಕ್ಕೆ ಅವಳು ನಮ್ಮನ್ನು ಕೆಡದಂತೆ ಕೊಟ್ಟು ರಕ್ಷಣೆ ಮಾಡಿದ್ದು. ಹೌದು ಎನ್ನುವಲ್ಲಿಗೆ ಕೊಟ್ಟು ಪರಿವ ಉದ್ಯೋಗವೇ ದೊಡ್ಡದಾದ. ನಾನು ಮಾಡುವುದು ಹರವೆಂದರಾಕ್ಷಣ ಸರಿ ನಿನ್ನ ವಚನವು ಪೊರೆಯುವಾತನೆ ಶ್ರೇಷ್ಠನು, ಪೊರೆಯುವಾತನೆ ಶ್ರೇಷ್ಠನು. ಸರಿ ನಿನ್ನ ವಚನವು ಪೊರೆಯುವಾತನೆ ಶ್ರೇಷ್ಠನು, ಪೊರೆಯುವಾತನೆ ಶ್ರೇಷ್ಠನು. ಹರಿ ಹರರೆಮ್ಮಲಿ ಭೇದವಿಲ್ಲದೆ ನಿನ್ನು ಎರಕವಾಗಿ ಏನು ನಾನು ಹರನೆಂದಲಾಕ್ಷರ ಸರಿ ನಿನ್ನ ವಚನವು. ನೀನು ವಾದದಿಂದ ಸ್ವಲ್ಪ ಹಿಂದಕ್ಕೆ ಸರಿ. ಯಾಕೆ ಸರಿಬೇಕು? ಅದಕ್ಕೂ ಉತ್ತರ ನೀಡುತ್ತೇನೆ. ಹರಿಬ್ರಹ್ಮರೇ, ನೀವಾಡಿದ ಮಾತುಗಳನ್ನು ಸಕಲವಾಗಿ ನಾ ಕೇಳಿಸಿಕೊಂಡಾಗ ಇಲ್ಲಿ ಯಾವುದು ಶ್ರೇಷ್ಠವಾದುದು ಯಾವುದು ಕನಿಷ್ಠವಾದುದು ಎನ್ನುವುದು ತಿಳಿಯುವಷ್ಟು ನಾ ಪಕ್ವವನ್ನು ಹೊಂದಲಿಲ್ವಿ. ಹಾಗಾಗಿ ನನ್ನ ಚಿತ್ತಮಂಡಲಕ್ಕೆ ವೇದ್ಯವಾದುದು ಒಂದೇ, ಸೃಷ್ಟಿಸುವ ಕಾರ್ಯ ಅಲ್ಪ ಸಮಯದಲ್ಲಿ ಆಗಿ ಹೋಗುವಂಥದ್ದು, ಲಯಗೊಳಿಸುವ ಕಾರ್ಯ ಸ್ವಲ್ಪ ಸಮಯದಲ್ಲಿ ಮುಗಿಯುವಂಥದ್ದು. ಹಾಗಾದ್ರೆ ಸೃಷ್ಟಿ ಮತ್ತು ಲಯದ ಮಧ್ಯೆ ಇರುವಂತಹ ಜೀವನ ಅಥವಾ ಪಾಲನಾ ಕಾರ್ಯ ಅದುವೇ ಶ್ರೇಷ್ಠವಾದುದು. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹಾಗಾದ್ರೆ ಹುಟ್ಟು ಸಾವಿನ ಮಧ್ಯೆ ಇರುವಂತಹ ಜೀವನದಲ್ಲಿ
ಆತ ಏನು ಸಾಧನೆಯನ್ನು ಮಾಡುತ್ತಾನೋ ಅಂದರೆ ಅದುವೇ ಪಾಲನಾ ಕಾರ್ಯ, ಅದುವೇ ಶ್ರೇಷ್ಠವಾದುದು ಎನ್ನುವುದು ಈ ಹರನ ಒಪ್ಪಿಗೆ. ಅಭಿಮತ ನಿನ್ನದು. ನನ್ನ ಅಭಿಮತ ನಿನ್ನ ಜೊತೆಗೆ ಉಂಟು. ಒಂದನೆಯದಾಗಿ ಅಲ್ಲಿಗೆ ಮುಗಿಯಲಿ. ಮತ್ತೇನಪ್ಪ? ಇನ್ನೊಂದು ವಿಚಾರ, ಈ ಬ್ರಹ್ಮನ ತಲೆಗೆ ಅಡರಿದ ಕಡುಮದ, ಸ್ವಲ್ಪ ಅಲ್ಲ ಸ್ವಲ್ಪ ಅಲ್ಲ, ಕಡುಮದ ಅದನ್ನು ಇಳಿಸಬೇಕು. ಹರ ರೆಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸುವುದಕ್ಕೆ ಬೇಕಾಗಿ ಹರನಾದ ನಾನು ಹರಿಯಾದ ನಿನ್ನೊಳಗೆ ನಿನ್ನೊಳಗೆ ನಾನು ನನ್ನೊಳಗೆ ನೀನು ಹೋಗು, ಅಲ್ಲಿ ಏನುಂಟು ಅಂತ ತಿಳಿದು ಬಂದೆ ಅಂತಾದ್ರೆ ಎಷ್ಟು ದೃಢವಾಗ್ತದೆ. ಹೌದೌದು ಅಲ್ವಾ? ಹಾಗಾದ್ರೆ ಶುರು ಪ್ರಾರಂಭ ಮಾಡುವ. ದಾರಿ ಬಿಡಯ್ಯ ಬಾ. ಹರರು ಎಂದಾದರು, ಈಗ ಅವನು ನನ್ನೊಳಗೆ ಹೋಗಿದ್ದಾನೆ. ಹಾಗಾದ್ರೆ ಶ್ರೇಷ್ಠರು ಯಾರು ಜ್ಯೇಷ್ಠರು ಯಾರು ಅಂತ ಹೇಳಿದ್ರೆ ನಾನೇ ಆಗುತ್ತೇನೆ. ಎಲ್ಲವೂ ನನ್ನದೇ, ನನ್ನಿಂದಲೇ. ಹಾಗಿರುತ್ತಾ ಒಳಗೆ ಹೋದವನು ಹೊರಗೆ ಬಾರದ ಹಾಗೆ ಮಾಡಬೇಕು. ಹೀಗೆ ನನ್ನೊಳಗಿರುವಂತಹ ನವದ್ವಾರಗಳನ್ನು ಬಂಧಿಸಿ ಬಿಡುತ್ತೇನೆ. ಓಹೋ, ಬಂಧಿಸುವುದಕ್ಕಾಗುವುದಿಲ್ಲ. ಹಾಗಿಂತ ಅದೋ ದ್ವಾರ ಒಂದನ್ನು ಬಿಟ್ಟು ಉಳಿದ ದ್ವಾರಗಳನ್ನೆಲ್ಲ ಬಂಧಿಸಿ ಬಿಡ್ತಾನೆ. ಹೇಗೆ ಬರ್ತಾನೆ ನೋಡೋಣ. ವಿಧಿಯ ಜಠರವ ಬರಗಿಸಲು ಬಳಿಕಲ್ಲಿ ಕಾಡಲು, ಪರಿಗಿಸಲು ಬಳಿಕಲ್ಲಿ ಕಾಡಲು, ಸರಿದ ಕಲ್ಪದಿ ಪ್ರಳಯ ಹೋದಿದ ಹರೆಗಳಾಗ ಹರಿಯು ಪೊಗುತ್ತಲೆ ವಿಧಿಯ ಜಠರವ. ಆ ನಾನೇ ವಿಧಾಯಕರಿದ್ದೇನೆ ಎನ್ನುವಂತೆ ಹೇಳಿದ ಬ್ರಹ್ಮನ ಬಸರೊಳಗೆ ಹೊಕ್ಕು ಅಲ್ಲಿ ಏನಿದೆ ತಿಳಿಯೋಣ ಎನ್ನುವುದಕ್ಕಾಗಿ ಬಂದು ನಾಲ್ಕು ದಿಸೆಯನ್ನು ನೋಡಿದರೆ ಸರಿದ ಕಲ್ಪದ ಲಯವ ಹೊಂದಿದ್ದ ಧರೆಗಳನ್ನೆಲ್ಲ ಕಾಣುತ್ತಿದ್ದೆ. ಒಂದು ಕಲ್ಪದಲ್ಲಿ ಏನೆಲ್ಲ ಆಗಿ ಹೋದೆಯೋ ಅದೆಲ್ಲ ಬ್ರಹ್ಮನಲ್ಲೂ ಎಷ್ಟು ಹುಡುಕಿದ್ರು ನನ್ನಂತವರಿಲ್ಲ. ಹಾಗಾದ್ರೆ ನಾವು ಕಳೆದ ಕಲ್ಪಕ್ಕೂ ಸಂಬಂಧ ಇಲ್ವೇ? ನಾನು ಕಳೆದ ಕಲ್ಪದವನಲ್ವೇ? ಪ್ರಶ್ನೆಯಾಗಿ ಉಳಿಯಿತಲ್ಲ. ಇರುವುದಲ್ಲೇ ಹಾಗುಂಟು ಅಂತ ನೋಡಿದ್ರೆ ಸಚೇತನವಾಗಿರುವ ಲಕ್ಷಣಗಳಿಲ್ಲ. ಬಣ್ಣವೋ ಸ್ವರ್ಣಮಯವಾಗಿ ಕಾಣುತ್ತಾ ಇದೆ. ನಾಳೆಗೆ ಸೃಷ್ಟಿಗೆ ಬೇಕಾದ ಮೂಲ ವಸ್ತು ಉಂಟು, ಪದಾರ್ಥ ಉಂಟು, ಅದೆಲ್ಲಕ್ಕೂ ಹೊಂಬಣ್ಣದ ಆವರಣವಿದೆ ಎನ್ನುವುದರಿಂದ ಪೊಂಬಸಿಡ ನೀತ ಎಂಬ ನಿರ್ಧಾರವನ್ನು ತಳೆದು
ನೋಡಿದ್ದನ್ನು ಹೇಳೋಣ ಎನ್ನುವ ಹಾಗೆ ಒದಗಿಸಿಕೊಟ್ಟ ಪಥವನ್ನು ಅರಸಿ ಮೇಲೇರಿದರೆ ನಿರ್ಣಾಯಕವಾದಂತಹ ತುದಿ ಕಂಡುವುದಿಲ್ಲ. ಸುತ್ತಿದ್ದರೆ ಬಳಲಿಕೆ ಉತ್ತರವಾಯಿತು. ಕೆಳಗಿಳಿದು ಬಂದು ನೋಡಿ ಅಂತಾರೆ ಬೆಳಕು ಕಾಣುತ್ತವು. ದೇಹದಲ್ಲಿ 9 ದ್ವಾರಗಳಿವೆ. ಮೇಲ್ಭಾಗದ ದ್ವಾರಗಳನ್ನು ಮುಚ್ಚಿದ್ದಾನೆ, ಕೆಳಗಿನ ದ್ವಾರವನ್ನು ಮಾತ್ರ ಬಿಚ್ಚಿದ್ದಾನೆ ಎನ್ನುವಲ್ಲಿಗೆ ಒಂದಂತೂ ನಿರ್ಣಯ. ಊರ್ಧ್ವಮುಖವಾದಂತಹ ಚಿಂತನೆ ಬ್ರಹ್ಮ ಮಾಡಲಿಲ್ಲ. ಮದವಧಿಕವಾದನ್ನು ಅಧೋಮುಖನ ತಲೆ ಕೆಳಗೆ ಹಾಕಿದ್ದಾನೆ. ಎಲ್ಲಿ ಅದು ನಮಗೇನು ತೋರುವ ದಾರಿಯಲ್ಲೇ ಸಾಗುತ್ತೇನೆ. ಶೋಧಿಸಿದೆನು ನಿನ್ನುದರವೋ, ಶೋಧಿಸಿದೆನು ನಿನ್ನುದರವೋ, ಒಳಗೈದಿನ ಕಾಣೆನು ಬರಗಲಿ ಮೆರೆವಾಗ. ಓದ ಕಲ್ಪದಿ ಲಯವಾದ, ಓದ ಕಲ್ಪದಿ ಲಯವಾದ, ಸರ್ವ ಮೇದಿನಿಗಳು ಮೆರೆಯುತಿಗ ವಿನೋದ. ಶೋಧಿಸಿದೆನು ನಿನ್ನುದರವ, ಒಳಗೈದಿನ ಕಂಡೆನು ಬರದಲ್ಲಿ ಮೆರೆವಾಗ. ಶೋಧನೆ ಮುಗಿಸಿ ಬಂದೆ. ಅಷ್ಟು ಬೇಗ? ಒಳ ಹೊಕ್ಕು ನೋಡಿದರೆ ಹೋದ ಕಲ್ಪದ ಹೊಂದಿದ ಪ್ರಪಂಚವು ಭಾರದಿಂದ ಮೆರೆಯುತ್ತವು. ನೋಡು, ನಾನೇ ದೊಡ್ಡವಳು. ನೀನು ಬೇಕು ಅಂತಿಲ್ಲ ಇನ್ನು ಮುಂದೆ. ಅದಷ್ಟಿಗೆ ಬೇಡದವರಲ್ಲಿ ನಾನು ಇರುವುದಿಲ್ಲ. ಆಮೇಲೆ ಏನು ಅಂತ ನೋಡಿದ್ದು ನಾನು ಚಲನೆಯೇ ಇಲ್ಲ. ಬಂದಿದ್ದೇನಲ್ಲ ನಾನು, ಚಾಲನೆ ಕೊಡುತ್ತೇನೆ. ಅದಾಗಿ ಚಾಲಕ ಸುಮ್ಮನೆ ಕೂತ್ರೆ ಮತ್ತೆ ಎಲ್ಲಿಂದ ನಿಲ್ಲಿಸು. ಮುಂದೇನು ಮತ್ತೇನು ಅಂತ ನೋಡಿದ್ದು ಕಾಂಚನಮಯವಾಗಿ ಶೋಭಿಸ್ತಾ ಉಂಟು. ನೋಡು ನೋಡು, ಅದ್ರಲ್ಲೇ ಗೊತ್ತಾಗ್ತದೆ ನಾನು ಯಾರು ಅಂತ. ಹೌದಪ್ಪ, ಬಂಗಾರದಿಂದ ಕೂಡಿದೆ. ಅದನ್ನು ನಾನು ಒಂದು ಹೆಸರನ್ನು ಕೊಡುತ್ತೇನೆ. ಹೇಗದು? ಹಿರಣ್ಯ ಗರ್ಭ. ನನಗೊಂದು ಹೆಸರಿಟ್ಟಿದೆಯಲ್ಲ, ನನ್ನಲ್ಲಿ ಇರುವುದನ್ನು ಕಾಣಿಸಿದೆ. ಹಾಗಂದ್ರೆ ನಾನು ಕೂಡ ನಿನಗೊಂದು ಹೆಸರು ಇಡುತ್ತೇನೆ. ಹೇಗಪ್ಪ ಅದು? ಅದೋ ದ್ವಾರದಲ್ಲಿ ಬಂದವನಿದ್ದೀಯ ನೀನು, ಹಾಗಾಗಿ ಅದೋಕ್ಷಜ. ಸಾಧನೆಗೆ ಸಂದ ಹೆಸರು. ಸಂತೋಷ, ನನ್ನ ಕೆಲಸ ಮುಗಿತು. ಆಯಿತು, ಹಾಗಾದ್ರೆ ನಾನು ಕೂಡ ನೋಡ್ತೇನೆ. ನೀನು ಏನರಲ್ಲಿ ದ್ವೇಷವೋ ವಿರೋಧವೋ, ಒಳ ಹೊಕ್ಕವನು ಮದವನ್ನು ಇಳಿಸಿಕೊಂಡು ಹದವಾಗಿ ಅನುಭವದಿಂದ ಸಿದ್ಧನಾಗಿ ಬರಲಿ ಎನ್ನುವಂತ ಉದ್ದೇಶಕ್ಕಾಗಿ 9 ದ್ವಾರವನ್ನು ಬಂಧಿಸ್ತೇನೆ. ಪರಮೇಶಿಗರುವದಿ ಹರಿಯ ಜಠರ ಪಾಪಗುತ್ತಲೇ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲೇ ಮರೆಗೊಂಡ ಧರಣಿಯೆಲ್ಲವನು ಸುರತ ವೈಶ್ಯರು ಕೇಳಿ ಹರಿಯ ಉದರದೊಳಗೆ ಬಂದವನಿದ್ದೇನೆ. ಬಂದಾಕ್ಷಣವೇ ಏನು ವಿಶೇಷ ಕಾಣ್ತಾ ಇದ್ದೇನೆ ಈ ತನುದರದಲ್ಲಿ. ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲವೂ ಇವರ ಉದರದೊಳಗೆ ಕಾಣ್ತಾ ಇದೆ. ಓಹೋ, ಅಷ್ಟು ಮಾತ್ರವಲ್ಲ, ಬ್ರಹ್ಮನು ಇದ್ದಾನೆ, ಹರನು ಇದ್ದಾನೆ, ಹರಿಯು ಕಾಣುತ್ತಾ ಇಲ್ಲ. ಇಲ್ಲಿರುವಂತಹ ಎಲ್ಲಾ ಜೀವರಾಶಿಗಳು ಚಲನವಲನವನ್ನು ಹೊಂದಿದೆ. ಅಷ್ಟು ಮಾತ್ರವಲ್ಲ, ನನ್ನ ಉದರದೊಳಗಿದ್ದಂತಹ ಯಾವ ಜೀವರಾಶಿಗಳು ಚಾಲನೆ ಇರಲಿಲ್ಲ. ಹಾಗಾದ್ರೆ ಇವನೇ ಜ್ಯೇಷ್ಠನಿದ್ದಾನೆ, ಶ್ರೇಷ್ಠನಿದ್ದಾನೆ. ಹಾಗಾದ್ರೆ ನಾನು ವಾದ ಮಾಡಿ ತಪ್ಪು ಮಾಡಿದ್ದೇನೆ, ತಪ್ಪಾಯಿತು. ಇವನ ಬಳಿಗೆ ಹೋಗ್ಬೇಕು. ಮೇಲೆ ಬಂದೆ, ಬಂದು ನೋಡಿದರೆ ಕತ್ತಲು, ದಾರಿ ಕಾಣ್ತಾ ಇಲ್ಲ. ಕೆಳಗೆ ಇಳಿದು ನೋಡಿದರೆ ಅಲ್ಲಿಯೂ ಕಾಣ್ತಾ ಇಲ್ಲ ದಾರಿ. ಹಾಗಾದರೆ ಏನು ಮಾಡಿದ ಈತ? ನವದ್ವಾರಗಳನ್ನು ಬಂಧಿಸಿ ಬಿಟ್ಟಿದ್ದಾನೆ. ಹಾಗಾದರೆ ಇದರಲ್ಲೂ ಇವನು ಶ್ರೇಷ್ಠನೇ ಜ್ಯೇಷ್ಠನೇ ಇದ್ದಾನೆ. ಏನು ಮಾಡೋಣ, ಏನು ಮಾಡೋಣ? ಅಮ್ಮನೇ ಗತಿ, ಓ ಜನನಿ. ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ ಹರಿಯ ನಾಭಿ ಕಮಲ ನಾಳದಿ ಮೆರೆವ ಪಥಗೂ ಚರಿಸೆ ಪುರಟಾಕ್ಷಣ ಧೈರ್ಯದಲ್ಲಿ ಬರುದಿನನು ಹರಿ ಯೋಗ
ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳದು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿ ಯಾಕೆ ಹೀಗಾಯಿತು? ತ್ರಿಗುಣಗಳ ಹೊಂದಾಣಿಕೆಯ ಪ್ರಭಾವದಲ್ಲೇ ಅಮ್ಮನಿಚ್ಚಿ. ನನಗಂತೂ ನಿದ್ರಾಯೋಗವೇ ಸರಿ. ನಿದ್ರಿಸೋಣವೆಂದರೆ ಸುಸ್ಥಳವಿಲ್ಲ. ಸರ್ವಜನ ಶರಣ್ಯಾದಂತ ಅಮ್ಮನನ್ನು ಪ್ರಾರ್ಥಿಸಿದರೆ ಆಲದಲೆಯೊಂದನ್ನೇ ಕಳುಹಿಕೊಟ್ಟಳಲ್ಲ. ಒಳ್ಳಿತು. ಇಚ್ಛಾಶಕ್ತಿಯಿಂದಲೇ ಕಾಯವನ್ನು ಕಿರಿದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಶಯನನಾಗಿ ಮರುದಲ ಕಮಲವು ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಬರದಿಂದ ಬಲಿದು ಕುಳ್ಳಿರುತ್ತ ನಾಲ್ದೆಸೆ ನೋಡೆ ಮೆರೆದ ನಾಲ್ಬೊಗದಿಂದ ಇರದೆ ಮೇಲಕ್ಕೆ ನೋಡಲು ವರಪಾಚವದನದೇವ ಪರಿಶೋಭಿಸುತ್ತಲ ಮಗ ಹರೆಯ ಪದಯುಗಳ ಮೌ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳ್ಯದೊಳಗ ಅಚ್ಚರಿಯಾದುದೇನೆ ಒಬೆ ಸುರತ ವೈಶ್ಯರು ಲಾಲಿಸಿ ಸುರತ ವೈಶ್ಯರು ಲಾಲಿಸಿ ಅಮ್ಮನನ್ನೇ ಧ್ಯಾನಿಸಿದ ಕ್ಷಣವೇ ಪಥವೊಂದು ಗೋಚರಿಸಿತ್ತು. ಅದನ್ನೇ ಅನುಸರಿಸಿ ಮುಂದೆ ಬಂದೆ ಅಂತಾದರೆ ಹರಿಯ ನಾಭಿ ಕಮಲ, ಅದರ ಮೇಲೆ ಬಂದವ ನಾನಿದ್ದೇನೆ. ಅಷ್ಟು ಮಾತ್ರವಲ್ಲ, ಸಹಸ್ರ ದಳದ ಕಮಲದ ಮೇಲೆ ನಾನು ಪದ್ಮಾಸನವನ್ನು ಬಳಿದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದ ಕ್ಷಣವೇ 3 ಮುಖಗಳು ನನ್ನನ್ನು ಬಂದು ಸೇರಿಕೊಂಡಿತು. ಅಷ್ಟು ಮಾತ್ರವಲ್ಲ, ಮೇಲೆ ನೋಡಿದ ಕ್ಷಣವೇ ಇನ್ನೊಂದು ಮುಖವು ನನ್ನನ್ನು ಸೇರಿಕೊಂಡಿತು. ಪಂಚವದನದಿಂದ ಶೋಭಿಸ್ತಾ ಇದ್ದೇನೆ. ಹರಿಯಲ್ಲಿ ಎಲ್ಲ ವಿಚಾರವನ್ನು ತಿಳಿಸೋಣ ಅಂತ ಹೇಳಿದ್ರೆ ಹರಿಯು ವಟಪತ್ರದಲ್ಲಿ ಮಲಗಿದ್ದಾನೆ. ಆತನನ್ನು ಎಚ್ಚರಿಸುವುದು ಸರಿಯಲ್ಲ. ಆತನನ್ನು ಎಚ್ಚರಾಗುವ ತನಕ ಆತನನ್ನೇ ಧ್ಯಾನಿಸ್ತಾ ಇರ್ತೇನೆ. ಶ್ರೀಹರಿ ಕಾಪಾಡು, ಶ್ರೀಹರಿ. ಹರಿಯು ಮಲಗಿನ ಯೋಗನಿದ್ರೆಯೋ ಇರಲೆ ಕಾಲುಗಳ ಕಿಲ್ಬಿಷವ ಇರುವೆ ನಳಿನಲ್ಲಿ ಹೊರಗಡ ನಾಲವರಿ ಒಂದಿರುವುದಲಿ
ನೀನು ಯಾವ ಕಡೆಯಿಂದ ಬಂದದ್ದು? ನಾನು ಈ ಕಡೆಯಿಂದ. ನಾನು ಈ ಕಡೆಯಿಂದ. ಓ ಏನು ಒಳ್ಳೇದಾಯ್ತು. ನಾನು ಹುಡುಕುತ್ತಾ ಬಂದವ. ನಾನು ಅಷ್ಟೇ ಯಾರಿದ್ದಾರೆ ಎನ್ನುವಂತ ಪ್ರಶ್ನೆಗೆ ಉತ್ತರ ಬೇಕು ಅಂತಾನೆ ಹುಡುಕಿದ್ದು ನಾನು. ಉತ್ತರ ಸಿಕ್ಕಿತಲ್ಲ? ನನಗೂ ಉತ್ತರ ಸಿಕ್ಕಿತು. ಒಳ್ಳೆ ಜೊತೆ. ನಿನಗೂ ಬಾಯಿ ಬರ್ತದೆ, ನನಗೂ ಬಾಯಿ ಬರ್ತದೆ. ಹೌದು. ಕಿವಿ ಇವರಿಗೂ ಕೇಳುತ್ತದೆ. ಅಂಗಾಂಗಗಳಲ್ಲಿ ಸಮಸ್ಯೆ ಇಲ್ಲ. ನೋಡುವುದಕ್ಕೂ ಒಂದೇ ರೀತಿ ಇದ್ದೇವೆ. ಆದ್ರೆ ನಿನ್ನನ್ನು ನೋಡುವಾಗ ಪ್ರೀತಿ, ಹೌದು, ವಾತ್ಸಲ್ಯ. ನನಗೆ ನಿನ್ನನ್ನು ಕಾಣುವಾಗ ಭಕ್ತಿ, ಗೌರವ. ಹೌದಾ? ಹಾಗಾದ್ರೊಂದು ಸಂಬಂಧ ಮಾಡುವನ? ಸಂಬಂಧವ? ಹೌದೌದು. ಯಾವ ಸಂಬಂಧ? ಹೇಗೆ? ಇದನ್ನೇ ಆಧರಿಸಿ ನನ್ನ ಕುರಿತಾಗಿ ನಿನಗೆ ಗೌರವ, ಭಕ್ತಿ. ಆದ್ದರಿಂದ ನೀ ನನಗೆ, ನಾನಿನಗೆ ಅಣ್ಣ. ನೀನು ನನಗೆ ಅಣ್ಣ. ನನ್ನ ಮೇಲೆ ನಿನಗೆ ಪ್ರೀತಿ, ಏನೋ ಒಂದು ರೀತಿಯ ವಾತ್ಸಲ್ಯ ನಿನಗೆ ಅಲ್ವಾ? ಆದ್ದರಿಂದ ನೀ ನನಗೆ ತಮ್ಮ. ನೀನು ಅಣ್ಣ, ನಾನು ತಮ್ಮ. ಅಣ್ಣ. ನನಗೂ ಹಾಗೆ ಇದ್ದೆ. ಇದು ಹೊಟ್ಟೆಯ ಅಂತ? ಹೊಟ್ಟೆ ಇರ್ಬೇಕು, ಅದು ಹಸಿವೆ ಇರ್ಬೇಕು ಅಂತ. ಹೌದಾ? ತಿನ್ನುವುದಕ್ಕೆ ಏನಾದರೂ ಉಂಟಾ? ಬಾಯಿಯ ಮೂಲಕ ಏನಾದರೂ ಇಳಿಸಿದರೆ ಆಗಬಹುದು. ಎಲ್ಲಿಂಟು? ಕೈ ತಿನ್ನಲ ಮತ್ತೆ ಸುತ್ತ ನೋಡು. ಹಸಿವೆಯನ್ನು ನಿವಾರಿಸಿಕೊಳ್ಳಬೇಕಾದರೆ ಏನುಂಟು? ಬೇರೆ ಏನು ನಮಗೆ ಕಾಣುತ್ತಾ ಇಲ್ಲ. ಕಾಣುತ್ತಿರುವುದು ಜಲರಾಶಿ ಮಾತ್ರ. ಅದರ ಒಳಗಡೆ ಏನಾದ್ರೂ ಜೀವಿಗಳು ಇದ್ರು ಅಂತಾದ್ರೆ, ಅದರ ಮೇಲೆ 4 ಬಡಿದೆ ಉಂಟಾದ್ರೆ ನೀರಿನ ಮೇಲೆ ಬರುವುದಕ್ಕೆ ಸಾಧ್ಯ ಉಂಟು. ಅದನ್ನು ತಿಂದು ಮುಕ್ಕಬಹುದು. ತಡ ಯಾಕೆ ಮಾಡುವುದು? ಹಾಗಾದ್ರೆ ಬರು ಸೇರಿ
ಸರಿ ಪ್ರಾಣಿ ಬಿತ್ತು ಸರಿ ಬಿತ್ತು. 4 ಬಾರಿಸಿದ್ದೇನೆ. ಬಿತ್ತು 4 ಎಲ್ಲಿಂದಂತ ಗೊತ್ತಿಲ್ಲ. ಅಂದ್ರೆ ಸೊಂಟದ ಮೇಲೆ 4 ಬಿದ್ದಿದೆ. ಯಾರಿಗೆ? ಪ್ರಾಣಿ ಬಡಿದಿರ್ಬೇಕು ಅಂತ ನನಗೆ. ನಾನು ಬಡ್ದದ್ದು. ಒಟ್ಟಿಗೆ ಇದ್ದು ಈ ರೀತಿ ಮಾಡಬಹುದ ನೀನು? ಬಿದ್ದದ್ದು ನಿನಗ? ಮತ್ತೇನೇನು? ಅದು ವಾಯು ವಾಯು ಅಂತ ಹೇಳ್ಬೊಬ್ಬೆ. ನನ್ನದೇ. ನಿನ್ನದೇ ವಾಯು. ಪ್ರಾಣಿಯಲ್ಲಿಂಟ ಹುಡುಕುವ. ಹರಿಯನಾಭಿ ಕಮಲನಾಳದಿ ಮರೆಗೊಳ್ಳುತ್ತನೆ ಇದಾದ ಮನದಲ್ಲಿ ದಿನಬರುವರೆಲ್ಲ ಹರಿಯನ್ನೇ ಧ್ಯಾನಿಸುತ್ತಿರುವ ವೇಳೆಯಲ್ಲಿ ದುಷ್ಟರ ಆಗಮನ. ಅವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿತಾ ಇದ್ದಾರೆ. ಅವರಿಂದ ಹೇಗೆ ಬದುಕುವುದೆಂತ ಗೊತ್ತಾಗ್ತಾ ಇಲ್ಲ. ಅಮ್ಮ ನನ್ನೇ ಧ್ಯಾನಿಸ್ತೇನೆ. ಮರುಗಳೇಕೆ ವಿಧಾತ ಮನದಲ್ಲಿ ಧರಿಸಿರುವುದ್ಯಾಕೆ ಪರೇ ಹೊರೆಯ ಬಾರದೆ ನಮ್ಮ ಗಟ್ಟವರಿತು ಕೋಮೆ. ಮಗನ ವಿಧಾತ ಅಮ್ಮ ಅನನ್ಯ ಶ್ರದ್ಧಾಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ. ನಿನ್ನಂತಹ ಭಕ್ತಿವೃತ್ತಿ ಪ್ರತ್ಯಕ್ಷಳಾಗಿದ್ದೇನೆ. ಮುಖವನ್ನು ನೋಡೋದಕ್ಕೆ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ? ಅಮ್ಮ ವಿಧಾತ ನರದಲ್ಲಿರುವವರು ನನ್ನನ್ನು ತಿನ್ನುವುದಕ್ಕೆ ಮಾಡ್ತಾ ಇದ್ದಾರೆ. ಅವರಿಂದ ಬದುಕುವುದೇ ಕಷ್ಟವಾಗಿದೆ. ನೀವೇ ರಕ್ಷಣೆ ಮಾಡಬೇಕು. ವಿಧಾತ ದುಷ್ಟರಿಂದ ಕಷ್ಟವಂತೆ ನಿನಗೆ. ಮರುಗದಿರು ಕಂದ ಮರುಗದಿರು. ಆದಿಮಾಯಿಯಾದಂತಹ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿ ಇದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನ ಅಗಲಿ ಹೋಗುತ್ತೇನೆ ಕಂಡ. ಹಾಗಾಗಿ ನನ್ನ ಕೈಲಂತಹ ಚಕ್ರವನ್ನು ನಿನಗೆ ನೀಡುತ್ತಾ ಇದ್ದೇನೆ. ಶ್ರೀಹರಿಗೆ ಒಪ್ಪಿಸಬೇಕು. ಎತ್ತಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಕಂದ. ನಾನೇನು ಮಾಡ್ಬೇಕಮ್ಮ? ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿಕೋ ಮಗನೇ. ಶುಭ ಮಾಡಲಿ. ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲೆಗೆ
ಕಾದುಕೊಳ್ಳಿ. ಬಂದೀತು ಅದು ಬಂದಿತ್ತು. ಎಲ್ಲೇ? ಏಯ್, ಯಾರು ನೀನು? ಕುಳಿತು ಯಾಕೆ ನಮ್ಮನ್ನು ನೋಡಿ ನಗೆ ಆಡ್ತಾ ಇದ್ದಿ? ಹೇಳು. ಏನೋ ದಿಕ್ಕುಗೆಟ್ಟವರಾಗಿ ಹುಡುಕುತ್ತಾ ಬಂದದ್ದು ಕಂಡಿ. ನಾವು ಹುಡುಕುವುದು ಏನನ್ನು? ನಿನಗಿಂತ ಮೊದಲಾಗಿ ಒಂದು ಪ್ರಾಣಿಯನ್ನು ಕಂಡಿದ್ದೇವೆ. ಹೌದೇ? ಕಂಡ ಮೇಲೆ ಬೆನ್ನಟ್ಟಿಕೊಂಡು ಹೋಗಿದ್ದೆ. ಅದ್ಯಾಕೆ? ಹಸಿವೆ. ಆದ್ರೆ ಅದು ಕೈಗೆ ಸಿಗ್ಲಿಲ್ಲ. ಸಿಗಲಿಲ್ವಾ? ತಪ್ಪಿಸ್ಕೊಂಡಿತ್ತು. ಹಾಗಾದ್ರೆ ಜಾಣ ತಪ್ಪಿಸ್ಕೊಂಡಿತ್ತು. ಹಾಗಂತ ನಾವು ಬಿಡ್ಲಿಲ್ಲ. ಓಡಿಸಿ 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 ಎಷ್ಟು ಓಡಿಸುವುದು? ಸಿಗಲಿಲ್ಲ. ಓ, ಇಲ್ಲಿವರೆಗೆ ಬಂದೆ. ಇಲ್ಲಿಯವರೆಗೆ? ಅದು ಬಂತ? ಅದು ಬಂದಿದೆ. ಹಾಗಾದ್ರೆ ಅಲ್ಲೆಲ್ಲಾದ್ರೂ ಇದ್ದಿ? ಮತ್ತೆ ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ಲಿ. ಹೋಗ್ಲಿಪ್ಪ. ಅದು ಅಕ್ಕನ ತಲೆ ಎತ್ತುವಾಗ ಕಂಡದ್ದು ನೀನು. ಆದರೆ ನನ್ನಲ್ಲಿ ಕೇಳು. ಏನು? ತೋರು ಬೇಗ. ಮೊದಲು ಇಲ್ಲಿ ಕಂಡ, ಈಗ ನೀನು ಕಂಡ. ನಾಮವೋ ಕ್ರಿಯೆಯೋ ಅಂತಿರುವುದು. ಪದ ಯಾವುದು? ಅದು ಯಾವುದೇ ಇರ್ಲಿ, ತೋರು ಬೇಗ ಮೊದಲು ಕಂಡ. ಪೋರಾಡಲಿ ಹೋದ ಬಂಡ. ಯಾರು ಪರ ಯಾರು ಬಂಡ? ಓರವ ಅವ ನಾನು ಓಡಿದ. ನೀನು ಕೂತೆಂದ್ರೆ ಹೇಳುವುದಿಲ್ಲ. ಬಂಡ ಅಲ್ವಾ? ಹೇಳಬೇಕು. ಯಾರು ಅಣ್ಣ, ನಾವಿಷ್ಟು ಬೊಬ್ಬೆ ಆಗ್ತೇವೆ. ಇವ ಯಾರು ನೀವು? ನಮ್ಮದೇ ಪರಿಚಯ ಇಲ್ಲ ಇವನಿಗೆ. ಒಟ್ಟು ಮಲಗಿಕೊಂಡ್ರೆ ಹೀಗೆ ಆಗುದು. ಸ್ವಲ್ಪ ಎದ್ದು ಆ ಕಡೆ ಈ ಕಡೆ ನೋಡ್ಬೇಕಾ? ಯಾರು ಬರ್ತಾರೆ, ಯಾರು ಹೋಗುತ್ತಾರೆ, ಎಂತದು ಕತೆ ಗೊತ್ತಿರಬೇಕು. ಸ್ವಲ್ಪ ನಾಡೆ ನೋಡಿಕೊಳ್ಬೇಕು. ಸಮಯಕ್ಕೆ ಸರಿಯಾಗಿ ಎದ್ದು ನಾನೇ ಅಲ್ಲಿಗೆ ಹೋಗ್ಲಿಕ್ಕೆ. ಈಗ ಎದ್ದು ನೋಡಿದ ಮೇಲೆ ನಡೆ ಸರಿ ಇಲ್ಲ. ನಾವು ಯಾರು? ಅವ ಯಾರು? ಯಾರು? ಸಾಮಾನ್ಯನವ. ಯಾರವ? ಅವ ತಮ್ಮ. ಇವ ಯಾರು? ಅವ ಅಣ್ಣ. ಅಣ್ಣ ಕತೆ ಅಷ್ಟಲ್ಲ. ಅವ ವೀರ, ನಾನು ಧೀರ. ಅವಿಬ್ಬರು ವೀರ ಧೀರ. ನೀವು ವೀರ ಧೀರ. ಧೀರ ಶೂರರಹುದೇ, ಶೂರರಹುದೇ ನೀವು ಶೂರರಹುದೇ. ಆ ಯಾರ ಕಾಡಿರಯ್ಯ ಮೊದಲು, ಯಾರ ಕಾಡಿರಯ್ಯ ಮೊದಲು ಮಾರಿಯೇನೆವುದು ಮಾರಿಯೇನೆವುದು. ಬೀರಜೂರರವ್ವೆ ನೀವು ಭೂರಿದೋ ಜವಾತೆದೆದವು, ಯಾರ ಕಾಡಿರಯ್ಯ ಮೊದಲು ನಾವಿಯಲಿದೋವು. ಸಂಶಯವೇ ಬೇಡ ನಿನಗೆ. ಸಂಶಯ ಇಲ್ಲದ್ರಿಂದಲೂ ನೇರವಾಗಿ ಹೇಳಿದ್ದು. ನಾವೇ ನಿಮ್ಮ ಆಳ ನೀನು ನೋಡುವಾಗಲಷ್ಟನ್ನು ತಿಳ್ಕೊಂಡವ ನಾನು. ಓಹೋ, ನಿನ್ನ ತಲೆ, ಅವನ ಕಾಲು, ಅವನ ಕಣ್ಣು, ನಿನ್ನ ಬೆನ್ನು, ನಿನ್ನ ಗಟ್ಟಿ, ಅವನ ದುಟಿ, ನಿನ್ನ ಕೈ, ಅವನ ಬಾಯಿ, ಅವನ ಕೇಶ, ನಿನ್ನ ಮೀಸೆ. ನಿನಗೇನಾಯ್ತು? ಅವನ ಬಾಯಿ ನನ್ನ ಕೈಯ. ಅವನ ಬಾಯಿಗೆ ನನ್ನ ಕೈಯ ಬೇಡ. ನಿನ್ನ ಕೈಗೆ ಅವನ ಬಾಯಿ ಇರಲಿ. ಅವನ ಕೇಶ ನನ್ನ ಮೀಸೆಯ. ಅಲ್ಲ, ನಿನ್ನ ಮೀಸೆ ಅವನ ಕೇಶ. ಅವನ ನನ್ನದೇ ಮೀಸೆ. ಹೌದಾ? ಹಾ. ಹಾಗೆ
ಹಾಗೆ ಬೆಳೆದಲ್ವ? ಹಾಗೆಲ್ವ? ಒಬ್ಬೊಬ್ಬನ್ನು ಹೊಗಳಿಕ್ಕೆ ಆಗ್ತದ? ಹೇಗೆ? ಒಬ್ಬ ನಿನ್ನನ್ನು ಹೊಗಳಿದ್ರೆ ಅವನಿಗೆ ಬೇಸರಾಗುದಿಲ್ವ? ಅವನನ್ನು ಹೊಗಳಿದ್ರೆ ನಿನಗೆ ಬೇಸರಾಗುದಿಲ್ವ? ಒಟ್ಟು ಹೊಗಳು. ಇಬ್ಬರನ್ನು ಏಕಕಾಲದಲ್ಲಿ ಹೊಗಳಿದ ಹೇಗೆ? ನಿನ್ನ ತಲೆ ಅವನ ಕಾಲು, ಅವನ ಕಣ್ಣು ನಿನ್ನ ಬೆನ್ನು, ನಿನ್ನ ಕೈ ಅವನ ಬಾಯಿ, ನಿನ್ನ ಗಟ್ಟಿ ಅವನ ದುಡ್ಡಿ. ಹಾಗೆ ನಿಮ್ಮನ್ನು ಕಂಡದ್ದೇ ಕಂಡದ್ದು. ಏನು ದೋಷ, ಏನು ದೋಷ, ಏನು ದೋಷ? ಎಲ್ಲಿಟ್ಟು ಎಂತದ್ದು ನೀನು ಹುಡುಕಿದ್ದದು? ಅದೆಂತದ್ದು ನೀನು ಹೇಳಿದ್ದು? ದೋಷ ಅಂದ್ರೆ ಎಂತದ್ದು? ಸಂತೋಷ. ನನಗೆ ತಿನ್ನೋದೇ ನೆನಪಾಗುದು. ಸಣ್ಣ ಪ್ರಮಾಣದ್ದಲ್ಲ, ಮತ್ತೆ ಹೋರಿ ದೋಷವನ್ನು ಹೌದಾ? ಸತ್ಯವೇ. ಯಾರ ಕಂಡಿದೆಯೇ ಮೊದಲು? ನೀನು ಮೊದಲು ಯಾರನ್ನು ನೋಡಿದ್ದು? ಅಣ್ಣ ಇದಕ್ಕೆ ಎಂತ ಅದು ಗೊತ್ತಿಲ್ಲ. ಗೊತ್ತಿಲ್ಲ ನನಗೆ. ಎಂತದ್ದು? ಯಾರು ನೋಡಿದ್ರು ಗೊತ್ತಿಲ್ವಾ? ನಾನರಿಯೇ, ನನಗೆ ಗೊತ್ತೇ. ಆಯ್ತು, ಈಗ ನೀನು ಯಾರು ಅಂತ ಗೊತ್ತುಂಟ ನಿನಗೆ? ಸರಿಯಾಗಿ ಗೊತ್ತು. ಏನು? ಜಲದಲ್ಲಿ ಎದ್ದೊಮ್ಮೆ 4 ದಿವಸ ನೋಡಿದೆ. ನೋಡಿದೆ. ಬೇರೆ ಕಾರಣ ಎಲ್ಲ ಹೊರತು ಆ ರೀತಿಯು. ಹಾಗೆ ತೀರ್ಮಾನ ಮಾಡಿ ಏನು ತೋರುವ ತೋರುವ? ಅದಿಗೆ ಜಲದಿಗೆ ನಾನು ನೀನು ಅಧಿಕಾರಿ. ಅಲ್ಲ ಒಡೆಯ. ಜಲದಿಗೆ ಒಡೆಯ. ಮತ್ತೆ ನಾವ್ಯಾರು? ನೀವೆಂತದ್ದು? ಪರಾಕ್ರಮಗಳಿದ್ದೇವೆ. ಓ ನನಗೆ ಗೊತ್ತಿಲ್ಲ. ಹೆಚ್ಚು ಮಾತು ಬೇಡ, ಹಸಿವಾಗಿದೆ. ಇನ್ನು ಮಾತಾಡ್ಲಿಕ್ಕೆ ನೀನು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಾವು ಮೊದಲು ನೋಡಿದ ಪ್ರಾಣಿ ಹೇಗುಂಟು ಗೊತ್ತುಂಟ ನಿನಗೆ? ಹೇಗುಂಟು? ಮತ್ತೆ ತನ್ನು ಅಲ್ಲ ಹೇಗುಂಟು? ಒಡೆ ಒಡೆ ಅಂತ ಮೇಲೆ ಕೂತಿದ್ದಾನೆ. ಆಯ್ತಪ್ಪ, ನೀವು ನೋಡಿದ್ದು ಹೇಗುಂಟು ಅಂತ ಹೇಳಿ. ತಲೆಗಳು ಇದು ಮೊದಲಿದ್ದವ. ಆಮೇಲೆ ನಿನಗೆ ಅವನಿಗೆ ಒಂದು ಮಂಡೆ, ನಿನಗೆ ಒಂದು ಸೀರ. ಅದೇ ಕರ್ದು ಹೇಳುದು. ಓಯ್ ಒಂದು ಶಿರಾ, ಒಂದು ಶಿರಸ್ಸ, ಒಂದು ಶಿರಸ್ಸು. ಆಮೇಲೆ ಅದರ ಬಣ್ಣ ನೋಡ್ಬೇಕು. ಎಷ್ಟು ಚಂದ. ನನ್ನಷ್ಟು ಚಂದ ಇರ್ಲಿಕ್ಕಿಲ್ಲ. ಕಾಪು ಕಾಪು ಕಾರ್ಯ. ಅಣ್ಣ ಅವನು ಚಂದಪ್ಪ, ಇವ ಕರಿಯಪ್ಪ. ಆದ್ರೂ ಆಕರ್ಷಣೆ. ಹೌದೌದು. ಅಪ್ಪ ಬಿಡುವುದಿಲ್ಲ ನೋಡು. ಅವ ನಮ್ಮನ್ನು ನೋಡಿ ಗಡ 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 ನಡುಗ್ತಾ ಇದ್ದ. ನೀವು ನಾಗಾಡ್ತು. ಅದಕ್ಕೆ ಕರಗಳೆರಡು, ಇವನಿಗೆ 4 ಚತುರ್ಭುಜ. ಒಳ್ಳೆ ಶ್ರುತಿ. ದೊಡ್ಡ ಜನ ಚತುರ್ಭುಜ. ನೀನು 4 ಕೈ ಇಟ್ಟು ದೊಡ್ಡ ಸಂಗತಿ ಮಾಡುದು ಬೇಡ. ಅದೇನು? ಎಲ್ಲಿಯಾದ್ರೂ ಸಿಕ್ಕಾಕಿಕೊಂಡ ನಿನ್ನ ಪರಿಸ್ಥಿತಿ ಯಾರಿಗೆ ಬೇಕು? ನೆನಪು ಬೇಕು ನಿಮಗೆ. ಸಿಕ್ಕಿ ಬಿಡುವವರೆಲ್ಲ ಮುಟ್ಲಿಕ್ಕೆ ಹೋಗ್ಬಾರ್ದು, ಆಯ್ತಾ? ಎಂತದ್ದು? ಮೊದಲು ನೋಡಿದ ಪ್ರಾಣಿಯನ್ನು ತೋರಿಸು. ತೋರಿಸದೇ ಇದ್ರೆ ಅಲ್ಲಿಗೆ ಹಲ್ಲು ತೆಗೆದ ರೀತಿಯಲ್ಲಿ ಇಡಿಮತ್ತಲ್ಲ ಗಂಟಲಲ್ಲಿ ತೂರುಗಿಸಿಕೊಂಡೇವ ನೋಡಿದು ಬೆರಳು. ಚಲವು ಬೇಡ ನಿಮಗೆನ್ನಲ್ಲಿ. ಏನಾದೀತು? ನಲವಿನಿಂದ ಮರೆಯ ಸೇರೆ ಸಲಹಿ ಕೊಂಬೆನು. ಇಲ್ಲವಾದರೆ ಇದರವನು ಸಹಿತ ಕರಿಗಳಾದ ನೀವು ಸಹಿತ ತಿಳಿದು ನೋಡಲು ಸಲೆ ಐಕ್ಯರು ಎನ್ನೊಳಗೆ ಒಳ್ಳೆಯ ಮಾತಿನಿಂದ ಹೋದ್ರೆ ಹೋದೆ, ಅಲ್ಲದೆ ಇದ್ರೆ ಆಗ್ಲಿಕ್ಕಿಲ್ಲ. ತಮ್ಮ ಸಾಯ್ತಾ 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 ಅವ ತಮಗೆ ಅರ್ಥ ಆಗಬೇಕು ಅಂತ ಮಾತಾಡುದಲ್ಲ, ನಮ್ಮ ತಲೆ ಹಾಳು ಮಾಡ್ಲಿಕ್ಕೆ ಬಾಡಿಯೋ.
ಪಾಲು ಮಾಡು. ಹೇಗೆ? ನೀ ನನ್ನ ಪ್ರೀತಿಯ ತಮ್ಮ. ಹೌದು. ಅದರ ಅದರ ರಕ್ತ ರಕ್ತ ಮಾಂಸ ಮಾಂಸ ಎಲ್ಲ ನನಗೆ. ನಿನಗೆ ಎಲುಬು ಮತ್ತು ಚರ್ಮ. ನೀ ತಮ್ಮ ಅಲ್ವೋ? ಓಯ್, ಅದಾಗ್ಲಿಕ್ಕಿಲ್ಲ. ಅದೇನು ಇನ್ನ ಅಲ್ಲ, ನೀನು ರಕ್ತ ಮಾಂಸ ಕುಡಿದ ಮೇಲೆ ನನಗೆ ಎಂತ ಉಂಟಾದ್ರಲ್ಲಿ? ಎಲುಬು ಚರ್ಮ ನನಗೆ ಯಾಕೆ? ಹಾಗಾದ್ರೆ ನೀನು ಅದಾಗ್ಲಿಕ್ಕಿಲ್ಲ. ನೀನೇ ಪಾಲು. ನಾನೇ ಒಂದು ಪಾಲು ಮಾಡುತ್ತೇನೆ. ಕೊರಳಿಗಿಂತ ಮೇಲೆ ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟ ಎಲ್ಲ ನಿನಗೆ. ಮಧ್ಯದೊಂದಷ್ಟು ಸಾಕು ನನಗೆ. ಅದ್ರಲ್ಲಿ ಎಂತದುಂಟ? ಏನಿಲ್ಲ. ಏನಿಲ್ಲ. ತಲೆಯಿಂದ ಮೇಲೆ ಇಷ್ಟು ದೊಡ್ಡ ಮಂಡೆ ಇಲ್ವಾ? ಸೊಂಟದಿಂದ ಕೆಳಗೆ ಕಾಲಿಲ್ವಾ? ಹಾಗೆ ಬೇಡ, ಒಂದು ಕೆಲಸ ಮಾಡು. ಹೇಗೆ? ಒಂದು ಕೈ ಒಂದು ಕಾಲು ನಿನಗೆ, ನನಗೆ ಒಂದು ಕೈ ಒಂದು ಕಾಲು ನನಗೆ. ಹಿಡಿದು ಪರಸ್ಪರ ವಿರುದ್ಧ ದಿಕ್ಕಿಗೆ ಸೆಳೆಯುವ. ಸೆಳೆದರೆ ನನಗೆ ಸಿಕ್ಕಿದ್ದಲ್ಲ ನನಗೆ, ನಿನಗೆ ಸಿಕ್ಕಿದ್ದು ನನಗೆ. ತಪ್ಪಿತ ನಿನಗೆ ನಿನಗೆ ಬಾಬಾ. ನೀನು ಸಮೋಸ ಮಾಡಬಾರ್ದು. ಅದು ವಿಶ್ರಾಂತಿಯನ್ನು ಹೊಂದಿ ಆಮೇಲೆ ತಿನ್ನು. ಕಾಲದಿ ಧನುಜರಲಿ ಜಯ ಸೇರದಿರುತ್ತೀರೆ ನಳಿನ ಲಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯನು ಮನದೊಳರಿದನು ಹುರದೊಳ ಸದಳ ಹಣಗೊಳಿಸುವೆ ಕಪಟದೊಳಗೆ ಒದೆಲುತ್ತ ಧನುಜರನು ಪೊಗಳುತ್ತಲೆಯುತ್ತೇದಾಗ ಸೆಳಸಿ ಪಂಚಸಹಸ್ರ ಕಾಲದಿ ಹೋರಾಟದಲ್ಲಿ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗದೆ ಹೋದೆ. ಒಳಗಿರುವ ಬ್ರಹ್ಮನ ಸಂರಕ್ಷಣೆಯು ನನಗೆ ಉಂಟಲ್ಲ ಎನ್ನುವುದಕ್ಕಾಗಿ ಅಮ್ಮನು ಸಂಪ್ರಾರ್ಥಿಸಿಕೊಂಡರೆ ದುರದೊಳಸದಳ ಗೆಲ್ಲಲು ಬೇಹುದು ಕಪಟ ದೊಡ್ಡ ಅಲ್ವ? ಮೆಚ್ಚಿದೆ ನಿಮ್ಮ ವಂಶಕ್ಕೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಜಾಗಸಕ್ಕೆ ನಿಮ್ಮ ಪೌರುಷಕ್ಕೆ ತೋಳ ಜಾಗಸಕ್ಕೆ ಆಶ್ಚರ್ಯವಾಂತೆ ನಾನು ಚಲಿಸುವುದೇನು ಅಚ್ಚಳಿಯದ ಪಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಗಸಕ್ಕೆ ಮೆಚ್ಚಿದೆ ಮೆಚ್ಚಿದೆನು ನಿಮ್ಮ ನಿಮ್ಮ ಹೆಚ್ಚಿನ ತೋಳ. ವಾಕ್ಯ ಪೂರ್ತಿಯಾಗಿ ತೋಳ ಸಾಹಸ ಅಚ್ಚಳಿಯದ ಬಟರು. ಯುದ್ಧದಲ್ಲೆಲ್ಲ ಸಾಯ್ಲಿಕ್ಕಿಲ್ಲ ನೀವು. ಮತ್ತೆ ಬೇರೆ ಯೋಚನೆ ಉಂಟ ನಿಂದು? ಯೋಚನೆ ಉಂಟಾ ಇರ್ಲಿ. ಅಲ್ಲ, ಅಚ್ಚಳಿಯದ ಬಟರಹುದು ಸಂಗರ ಹಾಗೆಲ್ಲ ಇಲ್ಲ. ಗೆಲ್ಲಬಹುದು ಅಂತ ಯುದ್ಧವನ್ನು ಮಾಡಿದೆ. 5,000 ಒಬ್ಬೊಬ್ಬರಿಗ ಅಲ್ಲ ಮತ್ತೆ ಮೂವರಿಗೊಟ್ಟು. ಮೂವರಿಗ ತಮ್ಮ ಐದ ಐದಂತೆ. ಮತ್ತೆ ಯಾರು ಹೇಳಿದ್ರು 7 ಅಂತ. ನನ್ನ ಲೆಕ್ಕ ಲೆಕ್ಕ ತಪ್ಪಿತ್ತು. 5,000 ವರ್ಷ ಹೋರಾಡಿ ಹೋರಾಟ ಸೋತೆ. ಕೇವಲ ತೋಳಬದಿನ ಸೋತದ್ದು ಮಾತ್ರವಲ್ಲ, ಮತ್ತೆ ನಿಮ್ಮ ಸಾಹಸಕ್ಕಾಗಿ ಮನಸ್ಸು ಕರ್ಣವನ್ನು ಮೆಚ್ಚುಗೆ ಉಂಟಾಯಿತು. ನಾನು ಮೆಚ್ಚಿದ್ರೆ ಸುಮ್ಮನೆ ಇರುವುದಿಲ್ಲ. ಮತ್ತೆ ಯಾರು ನನ್ನ ಮೆಚ್ಚುಗೆ ಪಾತ್ರರಾದರೂ ಅವರಿಗೆ ಬೇಕಾದನ್ನು ಕೊಡುವ ಉದಾರತೆ ಉಂಟು. ಅಣ್ಣ ಅಣ್ಣ ನಿನಗೇನು ಬೇಕು, ತಮ್ಮ ನಿನಗೇನು ಕಡಿಮೆ. ಅಣ್ಣ ಯೋಚನೆ ಮಾಡಬೇಡ, ಬೇಟು ಅಣ್ಣ. ಇವನಿಗೆ ನಾನು ಹೊಡಿಬೇಕ, ನೀನು ಹೊಡಿತೀಯ? ಇವನಿಗೆ ಹೊಡೆಯದ ಕೈ ಯಾಕೆ ನಮ್ಮದು? ಯಾಕೋ ಸೋತಿದ್ದಾನೆ, ಹೊಡೆಯುದು. ಸೋತಿದ್ದಾನೆ, ಬಿದ್ದಿದ್ದಾನೆ, ಹೊರಳಾಡಿದ್ದಾನೆ. ಎದ್ದು ನಿಂತದ್ದೇ ಕಷ್ಟಕ್ಕೆ ಏನು ಬೇಕು? ನೀನು ಕೊಡುವೆ ಆದರೂ ನಾವು ತಗೊಳ್ಳುವ. ಅದ್ಯಾಕೆ? ನಾವು ಗೆದ್ದವರು. ಗೆದ್ದವರು ಏನ್ ಮಾಡ್ತಾರೆ? ಬಲಿಷ್ಠರು. ಅದಕ್ಕೆ ನೀನು ಸೋತವ, ನಿನಗೆ ಬೇಕಾದ್ರೆ ಕೇಳು, ಕೊಡ್ತೇವೆ. ಮಾತಿನ ಮೇಲೆ ನಂಬಿಕೆ. ಅದಕ್ಕೆ ಕರ್ರ ತಟ್ಟಿ ಹೇಳಿದೆ. ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ. ಸಿಕ್ಕಿದೆ ಕೈಯೊಳ
ಮದ್ದಿಕ್ಕುವೆನದನು ರಕ್ತದು ನೀವು ಪರಾಕ್ರಮ ಮೂತಕ್ಕೆ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಧನೆ ನಿಮಗೆ. ಸುಲಭವಾಗಿ ನನ್ನ ಕೈಯೊಳಗೆ ಸಿಕ್ಕಿ ಬಿದ್ದೀರಿ ನೀವು. ಬುದ್ಧಿವಂತರಾಗಲಿಲ್ಲ, ಸೊಕ್ಕಿದ ಮೂರ್ಖರು. ಅದೆಂತದೋ ಮೂರ್ಖ? ನಾನು ಒಳ್ಳೆಯ ನಾನು 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 ಶತ ಮೂರ್ಖ ಅಂದ್ರೆ 100 ಪಟ್ಟು ಒಳ್ಳೆಯ. ಅಣ್ಣ, ನಾನು ಮೂರ್ಖ. ಒಳ್ಳೆಯವ, ನಾನು ಶತಮೂರ್ಖ. ನಿಮ್ಮ ಪರಾಕ್ರಮದಕ್ಕೆ ತಕ್ಕುದಾದ ಮದ್ದಿಕ್ಕಿರಿ. ಏನುಂಟು ಕೊಡ್ಲಿಕ್ಕೆ? ಇವೆ ಎಂತ ಏನುಂಟು? ನೋಡ, ತಲೆಯಿಂದ ಕೆಳ ಕಾಲವರೆಗೆ ನೋಡ, ಎಷ್ಟು ಉಂಟವ? ಗಟ್ಟಿ ತಲೆ ಉಂಟು. ಎಂತದು? ಏನಾದ್ರೂ ನನ್ನ ಕೆಲಸಕ್ಕಾಗುವುದಿಲ್ಲ, ಅದು ಮಾತ್ರ. ನಿಮ್ಮ ತಲೆ ಅದನ್ನೇ ಕೊಡಿ. ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಜಾಣತನದಲ್ಲಿ ವಂಚಿಸುವುದಾಗ ತಾನು ರಾಗದಲ್ಲಿವೆ ಮನತ್ತಿರವೆನು ತಲೆ ತಾನೆ ಮರೆಯುವುದಾಟ ಮಾತ ಏನ ಮಾಡುವುದು ಅಣ್ಣ, ಏನು ಮಾಡುದು? ನಗು ನಗುತ್ತಾ ನಮ್ಮನ್ನು ವಂಚಿಸಿದನಲ್ಲ. ಪ್ರಾಣವನ್ನೇ ಕೇಳಿದನಲ್ಲ. ಏನು ಎಲ್ಲವೋ ನಮ್ಮ ಪ್ರಾಣವನ್ನು ಕೇಳಿದ್ದೀಯ. ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಮತ್ತೇನು ಹಿಂದೆ ಆದರೆ ಒಂದು ಬಿಂದು ನೀರು ಸ್ಪರ್ಶ ಮಾಡದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆಯಬೇಕು. ಇಲ್ಲದಲ್ಲೇ ನಿಮ್ಮ ತಲೆ ಕಡಿಬೇಕು. ನೆಲೆಯರಿದೆ ಮರುಳರ ಹಾಗೆ ಮಾತನಾಡಿದ್ದೀರಿ. ನಿಮ್ಮ ಹಾಗೂ ನನ್ನ ನೆಲೆಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಸುಜ್ಞಾನವನ್ನಿತ್ತಿದ್ದೇನೆ. ಕ್ಷೀರಾಣವಶಯನ ನಾರಾಯಣ ನೀರಜದಳ ನಯನ ಕ್ಷೀರಾಣವಶಯನ ನಾರಾಯಣ ನೀರಜದಳ ನಯನ ಕೋಲ ದುಲಿತ ಸಂಹಾರಣ ದೇನೋ ದಾರಿನ ಮಾರಮಣ ನಾರಾಯಣ ಚಿರಾಣವಶಯನ ನಾರಾಯಣ ನಾರಾಯಣ ಜಯ 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 ಜಯ. ಓ ದೇವರೇ, ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡಾಗ ಅಜ್ಞಾನದ ಕತ್ತಲು ದೂರವಾಯಿತು. ಸುಜ್ಞಾನದ ಬೆಳಕು ನಮ್ಮಲ್ಲಿ ಮೂಡುತ್ತಾ ಉಂಟು. ನೀನು ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಹೊತ್ತಿಗೆ ನಾವು ಸಮರ್ಥರಾಗಿದ್ದೇವೆ. ಅದೆಷ್ಟೋ ಕಾಲದಿಂದ ನೀರಿನಲ್ಲಿ ಹಾಯಾಗಿ ಪವಡಿಸಿದವ ನೀನು. ನೀರಿಗೆ ಮತ್ತೊಂದು ಹೆಸರು ನಾರ ಎನ್ನುವ ಹಾಗೆ ನಾರದಲ್ಲಿ ಆಯನ ಮಾಡಿದ ಕಾರಣ ನೀನು ನಾರಾಯಣ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಪ್ರಭು, ಅದೆಷ್ಟೋ ಸಮಯದಿಂದ ನೀರಿನಲ್ಲಿ ಸಂಚರಿಸುತ್ತಾ ನಾವು ಯಾರು, ನಾವು ಎಷ್ಟು, ನಾವು ಏನು ಎನ್ನುವುದನ್ನು ಅರಿಯದೆ, ತಂದೆ ಯಾರು ತಾಯಿ ಯಾರು ಎನ್ನುವುದನ್ನು ತಿಳಿಯದೆ ಹಪಿಸುತ್ತಾ ಇದ್ದವರು ನಾವು. ಆದ್ರೆ ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡಾಗ ಎಲ್ಲವೂ ನಮ್ಮ ಮನಸ್ಸಿಗೆ ವೇದ್ಯವಾಗುತ್ತಾ ಉಂಟು. ನೀನು ಸಿಂಧು, ನಿನ್ನಿಂದಲೇ ಸಿಡಿಯಲ್ಪಟ್ಟ ಬಿಂದುಗಳು ನಾವು ಎನ್ನುವುದು ಸ್ಪಷ್ಟವಾಯಿತು. ನಿನ್ನ ಕಿವಿಯ ಕಿಲ್ಪಿಷದಿಂದಲೇ ಹುಟ್ಟಿಕೊಂಡವರು ನಾವು ಎನ್ನುವುದು ತಿಳಿಯಿತು. ಆದರೆ ಏನು ಮಾಡೋಣ, ಅಜ್ಞಾನಿಗಳಾಗಿ ಸುಜ್ಞಾನವಂತನಾದಂತ ನಿನ್ನನ್ನು ಬಾಯಿಗೆ ಬಂದ ಹಾಗೆ ಬಂಧಿಸಿದೆವು, ಘಾತಿಸಿದೆವು. ತಂದೆಯು ನೀನೆ, ತಾಯಿಯೂ ನೀನೆ, ಸಕಲವೂ ನೀನೆ. ದುರಿತ ಮಾಡಿದಂತ ನಮ್ಮನ್ನು ದುರಿತ ನಿವಾರಕನಾದ ನೀನು ರಕ್ಷಿಸಬೇಕು, ಅನುಗ್ರಹಿಸಬೇಕು. ಸಂಪೂರ್ಣವಾದ ಶರಣಾಗತರಾದಂತ ನಿಮ್ಮ ಕುರಿತಾಗಿ ಮೆಚ್ಚಿದ್ದೇನೆ. ನಿಮ್ಮ ಇಚ್ಛೆ ಏನಪ್ಪ? ತಂದೆ, ತಾಯಿಯಾದವಳು ಯಾವತ್ತೂ ತನ್ನ ಮಗುವಿಗೆ ಹೊಡೆಯುವಾಗ ಮಗು ಮತ್ತೊಮ್ಮೆ ಬಂದು ತಾಯಿಯನ್ನೇ ಅಪ್ಪಿಕೊಳ್ಳುತ್ತದೆ. ಅದೇ ರೀತಿ ನಮಗೆ ಶಿಕ್ಷೆಯನ್ನು ಕೊಟ್ಟಿದ್ದೀಯ. ಬೇರೆ ಎಲ್ಲಿ ಓಡಲಿ ನಾವು ಹೇಳು? ನಿನ್ನ ಪದತಲದಲ್ಲಿಯೇ ಬಿದ್ದುಕೊಂಡಿದ್ದೇವೆ, ಹೊರನಾಡುತ್ತಾ ಇದ್ದೇವೆ. ನಮ್ಮನ್ನು ರಕ್ಷಿಸುವವನಾದರೂ ಶಿಕ್ಷಿಸುವುದಕ್ಕಾದರೂ ಯೋಗ್ಯತೆ ಉಳ್ಳವನು ಈ ಪ್ರಪಂಚದಲ್ಲಿ ನೀನಲ್ಲದೆ ಅನ್ಯರಾರಿದ್ದಾರೆ. ಬೇರೆ ಏನೋ ತಿಳಿಯದು ಸ್ವಾಮಿ. ಅರಿವಾಗದೆ
ನಾವೇ ನಿನ್ನನ್ನು ಘಾತಿಸುವುದಕ್ಕೆ ಮುಂದಾಗಿದ್ದೆವು. ಆದರೆ ಈ ಕಾಲಕ್ಕೆ ನೀ ಕೊಟ್ಟಂತಹ ಜ್ಞಾನದಿಂದ ಸಕಲರನ್ನು ಪರಿಯುವಂತಹ ದೇವರ ದೇವ ಎನ್ನುವುದನ್ನು ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಪ್ರಭುವೇ, ಮನ್ನಿಸಬೇಕು. ನಿನ್ನ ಹೆಸರಿನೊಂದಿಗೆ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವ ರೀತಿಯಲ್ಲಿ ಅನುಗ್ರಹವನ್ನು ಮಾಡಬೇಕು. ಕರುಣಿಸುವುದರ ಭಯವನು ಕರುಣಿಸುವುದರ ಭಯವನು ಜಂಕೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇದತ್ತಲ ಜಲದಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿ ಎನ್ನುತ್ತಿರಿಸಿ ಪೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು ಆ ಆ ಆ ನಿರ್ಭಯತ್ವವನ್ನು ಕರುಣಿಸುವ ಮೂಲಕವಾಗಿ ಸನಾಮರಾಗಬೇಕು ಎನ್ನುವಂತ ನಿಮ್ಮ ಅಪೇಕ್ಷೆಯನ್ನು ಮನ್ನಿಸಿ ಮದಿರೆಯ ಕಾಂತಿಯಿಂದ ಒಪ್ಪುವನಿಗೆ ಮಧುವೆಂದು ಕಠಿಣ ಕಾಯದವನಿಗೆ ಕೈಟವನೆಂಬ ಹೆಸರನ್ನಿತ್ತಿದ್ದೇನೆ. ಜಲವೆಂದು ಸೋಂಕಗೂಡದೆನ್ನುವ ನಿಮ್ಮ ಅಪೇಕ್ಷೆಯನ್ನು ಸಲ್ಲಿಸುವುದಕ್ಕಾಗಿ ಜಂಘೆಯನ್ನು ಯೋಜನಾಂತರ ವಿಸ್ತರಿಸಿ ಅಲ್ಲಿ ನಿಮ್ಮನ್ನರಿಸಿ ಸಂಹರಿಸುವ ಮೂಲಕವಾಗಿ ನಾನು ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ಅದೋ ನಿಮ್ಮ ಮೇಧಸ್ಸನ್ನು ಜಲಧಿಯಲ್ಲಿ ತುಂಬಿ ಸೃಷ್ಟಿಗೆ ಆನುಕೂಲ್ಯವಾದಂತಹ ಧರೆಯನ್ನು ಸೃಜಿಸಿ ಮೇಧಸ್ಸಿನಿಂದ ಆದದ್ದು ಎನ್ನುವುದಕ್ಕಾಗಿ ಮೇದಿನಿ ಎನ್ನುವಂತ ಹೆಸರನ್ನಿರಿಸುವುದು. ನಿಮ್ಮ ಭಯಕ್ಕೊಳಗಾಗಿ ನನ್ನ ನಾಭೀಕಮಲ ನಾಳದ ಆಳದಲ್ಲಿ ಹುದುಗಿ 5,000 ವರ್ಷಕ್ಕಿಂತ ಹೆಚ್ಚಿನ ಸಾಧಕನಾಗಿ ಮೇರೆವ ಕಮಲಜ ಅವರನ್ನು ಹೊರಬರಿ ಸೃಷ್ಟಿಗೆ ನಿಯಮವನ್ನು ಮಾಡಿ ಕಳುಹುತ್ತೇನೆ. ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿಯನ್ನು ಮೊದಲ್ಕೊಂಡಾಗ್ತದೆ ಎನ್ನುವುದರಿಂದ ನಿಮಗೆ ಕೀರ್ತಿ ಸಲ್ಲುತ್ತದೆ. ಬನ್ನಿ, ಸಂಖ್ಯೆಯನ್ನೇರಿಕೊಳ್ಳಿ. ಜನನಿಯತೆಯಲ್ಲಿ ಮಾಲಿನಿಯು ವರತನುಜಪೇಕ್ಷೆಯಲ್ಲಿ ಕಾಮಿನಿಯು ವರತನುಜಪೇಕ್ಷೆಯಲ್ಲಿ ಕಾಮಿನಿಯು ಜನನಿಯ ನೇರಿ ಮಾಲಿನಿಯು ವರತನುಜಪೇಕ್ಷೆಯಲ್ಲಿ ಕಾಮಿನಿಯು ವರತನುಜಪೇಕ್ಷೆಯಲ್ಲಿ ಕಾಮಿನಿಯು ಕನಕ ಗರ್ಭನ ತಪವನು ಗೈವೇನೆನುತ್ತಲೇ ಕನಕ ಗರ್ಭನ ತಪವನು ಗೈವೇನೆನುತ್ತಲೇ ವನಕ್ಕಾಗಿ ನಡೆ ತಂದು ನಡೆ ತಂದು ನಡೆ ತಂದು ನಡೆ ತಂದು ಮನದಿಯೋಚಿಸಿದಳು ಕನಕ ಗರ್ಭನ ತಪವನು ಕೈವೇನೆನ್ನುತ್ತಲೇ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು.
ಬೇಕಂತೆ. ಇದೆಲ್ಲವನ್ನು ಸಂಪನ್ನಗೊಂಡವಳೆ ನಾನೇ. ಹೌದು, ಅಸುರ ಕುಲದ ಸಾಮ್ರಾಜ್ಞಿಯಾಗಿ ಮೆರೆಯುವಂತಹ ದಿತಿದೇವಿ ಹಾಗೂ ನವಬ್ರಹ್ಮರಲ್ಲಿ ಒಬ್ಬರಾದ ಕಶ್ಯಪರ ಪ್ರೀತಿಯ ಮಗಳಾಗಿ ಹುಟ್ಟಿಕೊಂಡೆ. ಬೇಕಾದಂತಹ ಸಂಸ್ಕಾರಗಳನ್ನು ಕಲಿಯುವುದರ ಜೊತೆಯಲ್ಲಿ ವಿದ್ಯೆ ಸಂಪನ್ನಳಾಗಿ ಬೆಳೆದಂತಹ ನನಗೆ ಮಾಲಿನಿ ಎನ್ನುವ ಹಾಗೆ ಶುಭನಾಮಧೇಯವನ್ನು ಇಡುವುದರ ಜೊತೆಯಲ್ಲಿ ಕಾಲ ಕಾಲಕ್ಕೆ ಬೇಕಾಗುವಂತಹ ಸೌಜನ್ಯ, ಸೌಮಿಪ್ಯ, ಸಂಸ್ಕಾರವನ್ನು ಒಳಗೊಂಡಂತಹ ಸಂಸಾರವನ್ನು ಸಾಗಿಸುವಂತಹ ಉನ್ನತವಾದ ರೀತಿಯಲ್ಲಿ ನನ್ನನ್ನು ಬೆಳೆಸಿ ನಿಲ್ಲಿಸಿದ್ದಾರೆ. ವಿದ್ಯೆಯನ್ನು ಕಲಿತು ಅರಮನೆಯನ್ನು ಬಂದು ಸೇರುವಂತಹ ಸಂದರ್ಭದಲ್ಲಿ ನನ್ನ ಅಮ್ಮನ ಮುಖವನ್ನು ಗಮನಿಸಿದೆ ಎಂದಾದರೆ ಅರಮನೆಯ ಮೂಲೆಯಲ್ಲಿ ಕುಳಿತು ಅಮ್ಮನಿಗಿದ್ದಂತಹ ಚಿಂತೆ, ನ್ಯಾಯದಲ್ಲಿ ನಮಗೆ ಸಿಗಬೇಕಾದ ಸ್ವರ್ಗವನ್ನು ಪಡೆಯುವಲ್ಲಿ ನಮ್ಮಲ್ಲಿ ಗಂಡು ಮಕ್ಕಳಿರುವಂತಹ ಚಿಂತೆ. ಹಾಗಾಗಿ ಗಂಡು ಮಕ್ಕಳಿಂದ ಅಸಾಧ್ಯವಾದ ಕಾರ್ಯವನ್ನು ಹೆಣ್ಣಾಗಿ ನಾನು ಮಾಡುತ್ತೇನೆನ್ನುವ ಹಾಗೆ ಅಮ್ಮನಲ್ಲಿ ನುಡಿದೆ. ಸಂತೋಷಗೊಂಡಂತಹ ಮಾತಾಡಿದ ಮಾತು ಹೇಗೆ, ಮಗಳೇ ಮಾಲಿನಿ, ನೇರವಾಗಿ ಕಾನನವನ್ನು ಸೇರಿ ವಿದ್ಯೆಯ ಕುರಿತಾಗಿ ತಪಸ್ಸನ್ನ ಆಚರಿಸು ಎನ್ನುವ ಹಾಗೆ. ಹಾಗಾಗಿ ಅಮ್ಮನ ಮಾತನ್ನು ಆಜ್ಞಾಪೂರ್ವಕವಾಗಿ ಸ್ವೀಕರಿಸಿ ಕಾನನದತ್ತ ಬಂದು ಸೇರಿದ್ದೇನೆ. ಹರಿಯುವಂತಹ ನದಿಯೊಂದರಲ್ಲಿ ಮಿಂದು ಶುಚಿರ್ಭೂತಳಾಗಿದ್ದೇನೆ. ಇನ್ನೇನು ತಪಸ್ಸನ್ನ ಆಚರಿಸುವುದು? ಆಹಾ, ನನ್ನ ಬಗೆಯಲ್ಲಿ ನಾನು ಸ್ವಲ್ಪ ಆಲೋಚಿಸಬೇಕು. ಹೇಗಿದ್ದೇನೆ ನಾನು? ಚೆಲುವಿಕೆಯಾಗಿರುವ ನಾನು ಯೌವನವನ್ನು ಹೊಂದಿದ್ದೇನೆ. ಒಂದು ವೇಳೆ ನಾನು ಈ ರೂಪದಿಂದಲೇ ತಪಸ್ಸನ್ನ ಆಚರಿಸಿದರೆ ಈ ಇಳೆಯ ಕಾಮುಕರು ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು. ಇವರೆಲ್ಲ ಯಾಕೆ? ನಮ್ಮ ಏಳಿಗೆಯನ್ನು ಸಹಿಸದಂತಹ ಆ ದೇವತೆಗಳು ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು. ಏನು ಮಾಡಲಿ ಮರಳಿ ಇನ್ನೊಮ್ಮೆಗೆ ಈ ಯೋಚನೆಯೂ ನನ್ನ ಮನಸ್ಸಿನಲ್ಲಿ ಬರಬಾರದು. ಬಂದ ಉದ್ದೇಶ ಪೂರ್ಣವಾಗದೆ ಅರಮನೆಯನ್ನು ಸೇರುವ ಹಾಗಿಲ್ಲ. ಏನು ಮಾಡಲಿ? ಸರಿ, ಒಂದು ವೇಷ ಮಾಡಿದ್ರೆ ಹೇಗೆ? ಯಾವ ವೇಷ ಆದಿತ್ತು ಸ್ವಾಮಿ? ನೋಡಿ, ಮನದಲ್ಲಿ ಆಲೋಚಿಸಿದ್ದೇ ತಡ. ದೂರದಲ್ಲಿ ಕಣ್ಣಿಗೆ ಗೋಚರವಾದದ್ದು ಏನದು? ಹರಿಣಗಳ ಹಿಂಡು. ನಾನು ಒಂದು ಜಿಂಕೆ ಆದ್ರೆ ಹೇಗೆ? ಅದು ಬೇಡ. ಯಾಕೆ? ನೋಡಿ ಅಲ್ಲಿ ಬೇಟೆಗಾರರು. ಹೌದಪ್ಪ, ಯಾವಾಗ ಬಲೆ ಹಾಕುದಂತ ಕಾದು ಕುಳಿತಿದ್ದಾರೆ. ಅದು ಹಾಗೆ ಅಲ್ಲಿ ನೋಡಿ ಅಂತೆ. ಏನದು ಕಾಣುತ್ತಿರುವುದು? ಉರಗಗಳು. ನಾನು ಒಂದು ಹಾವಾದ್ರೆ ಹೇಗೆ? ಅದು ಬೇಡ. ಯಾಕೋ? ನೋಡಿ ಮರದ ಮೇಲೆ ಗರುಡ. ಓ ಹೌದಪ್ಪ, ಯಾವಾಗ ಬಾಯಿ ಹಾಕುದಂತ ಕಾದು ಕುಳಿತಿದ್ದಾನೆ ಗರುಡ. ಅದು ಇದಕ್ಕೆ ಹೇಳುದು ಅವಕಾಶ ಎನ್ನುವ ಹಾಗೆ. ಮನಸ್ಸಿನಲ್ಲಿ ಯೋಚಿಸಿದ್ದೆ ತಡ. ನೋಡಿ ಅಂತೆ, ದೂರದಲ್ಲಿ ಕಾಣುತ್ತಿರುವುದು ಕಪ್ಪು ಕಪ್ಪಿದು ಮಹಿಷಿಗಳ ಹಿಂಡು. ಸರಿ, ವಿದ್ಯೆಯ ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ ಸರಿಯಾದ ವೇಷ ಇರುವುದು ಒಂದೇ. ಕಾಣುತ್ತಿರುವಂತಹ ಮಹಿಷಿಗಳ ಹಿಂಡಿನಲ್ಲಿ ನಾನು ಒಂದು ಮಹಿಷಿಯ ರೂಪವನ್ನಂತೂ ವಿದ್ಯೆಯ ಕುರಿತು ತಪಸ್ಸನ್ನಾಚರಿಸುತ್ತೇನೆ. ಯೋಗ್ಯವಾದ ಮಗನನ್ನು ಪಡೆಯಬೇಕೆಂಬುದಾಗಿ ಮಹಿಷಿ ರೂಪವನ್ನಂತೂ ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಇವಳ ಈ ಕೃತ್ಯ ಹೇಗಾಯಿತು?
ಇವಳನ್ನು ಹೀಗೆ ಸುಮ್ಮನೆ ಬಿಡುವುದಲ್ಲ. ಇವಳ ಉದರದಿಂದ ಜನಿಸುವಂತಹ ಮಗು ಮೊಳಕನೇ ಆಗಿ ಹುಟ್ಟಲಿ. ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೇ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯಸ್ಥಳವನ್ನು ಹುಡುಕುತ್ತಾ ಮುಂದೆ ಬರೆಯುವುದು. ಏನಿದು ಕನಕರ ತಪ್ಪವು ಮಾನಿನಿ ಮಣಿಯನಿ ಬಳಲಿದೆ ದಿಕ್ಕವು ಸಾನೂರ ಕತುಳ್ಳದ ಪೀಳಬೇಕಿನ್ನು ನಾನಿವೆಗೆ ದೈತಂಬ ಕಮಲ ಜನ್. ಮಗಳೇ ಮಾಲಿನಿ, ನಿನ್ನ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿದ್ದೇನೆ. ಏನು ಬೇಕು ಹೇಳು ಮಗಳೇ. ಕರುಣ ಸಾಗರ ದೇವಾ ಪರಮೇಷ್ಠಿ ಕೀಳಯ್ಯ ಹರುಷದಿಂದಲೇ ಮನದಿರವ ದುರಧೀರನಾಗಿಗ ತರಳನ ಬಯಸಿ ದುರಧೀರನಾಗಿಗ ತರಳನ ಬಯಸಿ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ. ಕರುಣ ಸಾಗರ ದೇವ, ಈ ಮಾಲಿನ್ಯ ತಪಸ್ಸಿಗೆ ಮೈದೋರಿ ಸತ್ಯಲೋಕದಿಂದಲೇ ಇಳಿದು ಬಂದೆಯ. ಕೃತಾರ್ಥಳಾದಿ ದೇವ. ಅರಣ್ಯ ಗರ್ಭವನ್ನು ಸೇರಿ ಕನಕ ಗರ್ಭನಾದ ನಿನ್ನನ್ನು ಒಲಿಸುವುದೇ ಬಲವಾದ ಕಾರಣವಿದೆ. ಮುಂದಕ್ಕೆ ನನ್ನ ಗರ್ಭದಲ್ಲಿ ಉದಿಸುವಂತಹ ಮಗು ದುರಧೀರನಾಗಿರಬೇಕು. 3 ಲೋಕವನ್ನು ಆಳಬೇಕು. 3 ಲೋಕದಲ್ಲಿಯೂ ಪ್ರಭುಗಳಾಗಿ ಮೆರೆಯುವವರಿಗೆ ವಿಭುವಾಗಿ ಮೆರೆಯಬೇಕು. ಅಂತಹ ಮಗನನ್ನು ದಯಪಾಲಿಸು. ತಥಾಸ್ತು. ಕೃತಾರ್ಥಳ. ನಿನ್ನ ಉದರದಲ್ಲಿ ಕೋಣ ಹುಟ್ಟುತ್ತಾನೆ ಮಗಳೇ. ತಂದೆ, ಎಂತಹ ಮಾತನ್ನು ಆಡುತ್ತಾ ಇದ್ದೀನಿ. ನಿಮ್ಮ ಕುರಿತಾಗಿ ತಪಸ್ಸನ್ನು ಮಾಡಿದ್ದು ನಾನು ವರವನ್ನು ಪಡೆಯುವುದಕ್ಕೆ. ನನ್ನ ಪಾಲಿಗೆ ಶಾಪವೇ ಸ್ವಾಮಿ. ಒಂದು ವೇಳೆ ನನ್ನ ಉದರದಲ್ಲಿ ಕೋಣನು ಹುಟ್ಟಿದನೆಂದಾದರೆ ಆತನ ಆಲನೆ ಪಾಲನೆಯನ್ನು ನಾನು ಹೇಗೆ ಮಾಡಲಿ? ನನ್ನ ಎದೆ ಹಾಲನ್ನು ಹೇಗೆ ಉಣಿಸಲಿ? ಸ್ವಾಮಿ, ನಾನು ಏನು ಮಾಡಲಿ? ಮರುಗದಿರು ಮುನಿವರ ನೊರೆದ ವಚನವು ತಪ್ಪಲರಿಯದು ತರಳ ಮಗಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ದುರಪರಾಕ್ರಮೀನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯ ಮಾತಲ್ಲ ಎಂದೇನು ತಾನ್ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ. ಆ ದುಃಖಿಸದಿರು. ಈ ಕಾಲದಲ್ಲಿ ನಾನು ನಿನಗೆ ವರವನ್ನೇ ಕೊಟ್ಟದ್ದು, ಶಾಪ ಕೊಟ್ಟದ್ದು ಶುಪಾರ್ಶಕ ಮುನಿ. ಅವನು ಈ ಸನಿಹದಲ್ಲೇ ತಪಸ್ಸನ್ನು ಮಾಡುತ್ತಾ ಇದ್ದ. ನೀನು ಮಹಿಷಿಯಾಕೃತಿಯಂತೆ ತಪಸ್ಸು ಮಾಡುವಾಗ ಅವನ ತಪಸ್ಸಿಗೆ ಭಂಗವಾಯಿತು. ಕುಪಿತನಾದ ಆತ ಶಾಪವನ್ನಿತ್ತಿದ್ದಾನೆ. ನಿನ್ನ ಉದರದೊಳಗೆ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ಆದರೆ ಒಂದು ಸ್ವಾಮಿ, ಏನು? ಆತ ನನಗೆ ಶಾಪವನ್ನಿತ್ತಿರಬಹುದು. ಆದರೆ ನಾನು ತಪಸ್ಸು ಮಾಡಿ ಒಲಿಸಿದ್ದು ಸೃಷ್ಟಿಕರ್ತನಾದ ನಿನ್ನನ್ನು ಸ್ವಾಮಿ. ನಿನ್ನಿಂದ ಇದಕ್ಕೆ ಪರಿಹಾರ ಸಿಗದೆ ಸಿಗತ್ತಿತ್ತು ಮಗಳೇ. ಆದರೆ ಆತ ಮಾತೊಂದನ್ನು ಹೇಳಿದ್ದಾನೆ. ಹೇಗೆ? ನಾನು ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಅಂತ. ಹಾಗಾದರೆ ನನ್ನ ಮುಂದಿನ ಗತಿ ಏನು ಸ್ವಾಮಿ? ನಿನ್ನ ಉದ್ದೇಶ ಏನು ಮಗಳೇ?
ದುರಧೀರನಾಗಿರಬೇಕು, ಸಮರ್ಥನಾಗಬೇಕೆನ್ನುವಂತಹ ವಾಂಛೆ ನಿನ್ನದು. ಅಂತಹ ಮಗನನ್ನೇ ನಿನಗೆ ಅನುಗ್ರಹ ಮಾಡಿದ್ದೇನೆ, ಶುಭವಾಗಲಿ. ಈ ಸಂತೋಷದ ವಿಚಾರವನ್ನು ತಿಳಿಸುವರೆ ಅರಮನೆಯತ್ತ ಸಾಗುತ್ತೇನೆ. ಕನಕ ಗರ್ಭನ ನೇಮವನು ಕೊಂಡು ಮಾಲಿನಿ ಮನದಿಗ ಋಷವನು ತಾಳಿ ಕ್ಷಣದೊಳ್ಳು ನಿಜ ರೂಪವನ್ನು ತಳೆಯುತ್ತಲೇ ಮನಗದಿ ಜನನಿಯಲಿ ಕನಕ ಗರ್ಭನ ನೇಮವನು ಕೊಂಡು ಮಾಲಿನಿ ಮನದಿಗ ಋಷವನು ತಾಳಿ ಹರುಷ ತಾಳಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತಿಯು ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಗರದಿ ಮಡಿದುದ ದಿತಿಯು ಸರ್ವೇಶ್ವರಿ ನಿರೀಕ್ಷಣೆ ಮಾಡಬೇಕು. ಕಶ್ಯಪ ಬ್ರಹ್ಮರ 13 ಮಂದಿ ಮಡಜರಲ್ಲಿ ಹಿರಿಯವಳಂತಹ ದಿತಿದೇವಿ ನಾನು. ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲಂತೆ, ಭಾಗ್ಯ ಇದ್ದರೆ ಯೋಗವಿರುವುದಿಲ್ಲವಂತೆ. ಯಾಕೆ ಮಾತು? ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಇನ್ನು ದಿವಸ ದೇವತೆಗಳ ಮೋಸದಿಂದಾಗಿ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂಥ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಅದರ ಬಗ್ಗೆ ಕಣ್ಣೀರನ್ನು ಸುರಿಸುವಾಗ ಮಗಳಂತಹ ಮಾಲಿನ ಮುಂದೆ ಆಡಿಂತಹ ಮಾತು, ಗಂಡು ಮಕ್ಕಳಿಂದ ಆಗದ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡುತ್ತೇನೆ, ಏನಾಗಬೇಕೆಂಬ ಮಾತನ್ನು ಕೇಳಿದಾಗ ನಾನು ಕೂಡ ಆಡಿದ್ದೇನೆ. ಮಗಳೇ ಮಾಲಿನಿ, ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆಯೋದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದ ಎನ್ನುವ ಹಾಗೆ ಈ ಹೊತ್ತಿ ವರವನ್ನೇನು ಪಡೆದುಕೊಂಡು ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಪಾತಾಳ ಅಧಿಕಾರಿಯಂತಹ ವಿದ್ಯುನ್ಮಲನ್ನು ಮದುವೆ ಮಾಡಿಕೊಟ್ಟಿದ್ದೇನೆ. ಅವರ ದಾಂಪತ್ಯ ಪ್ರತೀಕವಾಗಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಆದರೂ ಒಂದು ಕಡೆಯಲ್ಲಿ ಸಂತೋಷ, ಮತ್ತೊಂದು ಕಡೆಯಲ್ಲಿ ಚಿಂತೆ. ಸ್ವರ್ಗ ಲೋಕವನ್ನು ಪಡೆಯುವಂತ ಆಸೆಯಾಗಿ ಉಳಿಯಿತು. ಇನ್ನು ಮುಂದಕ್ಕೆ ನನ್ನ ಕಣ್ಣಿನ ವಿಚಾರವನ್ನು ಕೇಳುವವರು ಯಾರಿದ್ದಾರೆ ದೇವಾ?
ಮಾತನಾಡಿದ್ದೀಯ. ನಿನ್ನ ಮಾತನ್ನು ಕೇಳಿ ಸಂತೋಷವಾಯಿತು. ಸರಿ. ಆಶೀರ್ವಾದ ಮಾಡ್ತಿದ್ದೇನೆ. ಜಯ ಜಯ ಗೋಕಂದ.
ನಡುಗುತ್ತ ಬರದಿ ನಡೆತಂದಾಗ ಮಾಲಿನಿಗೆರಗಿ ಬೀಳ್ದನು ಅಮ್ಮ ಅಮ್ಮ ಯಾರು ನೀನು? ಯಾರು? ನಮ್ಮವನೇ? ಗೊತ್ತಾಗ್ಲಿಲ್ಲ. ಓಹೋ, ನನ್ನವರೊಂದಿಗೆ ಹೋದ. ಎಲ್ಲಿ ಎಲ್ಲಿ ನನ್ನವರು? ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿ ಭಿನ್ನಗಳ ಮಾಲಿನಿ ಗುಣಮಣಿ ಐರಾವತವನ್ನು ಹಿಡಕೊಂಡು ಕುಂಚಿರಾಯುಧವನ್ನು ಏರಿಕೊಂಡು ಬಂದಮ್ಮ. ಸರಿಯಾಗಿ ಗಮನಿಸಿದ್ಯಾ? ಹತ್ತಿರದಲ್ಲೇ ಇದ್ದಮ್ಮ. ಇದು ವಜ್ರಾಯುಧವನ್ನು ಹಿಡಿದುಕೊಂಡು ಐರಾವತವನ್ನು ಏರಿ ಬಂದವ. ಎಂತದ ಎರಡು ಕೂಡ ಅವನಲ್ಲೇ ಇತ್ತಮ್ಮ. ಸರಿ, ಮುಂದುವರಿಸಿ. ನಮ್ಮವರಲ್ಲೇ ಕಾಡಾಗಾಡಿ ಹೋರಾಟ ನಡೆಸಿದ ನಮ್ಮ ರಾಯರ ಪೆಟ್ಟು ಗೊತ್ತಿರುವ. ಅಯ್ಯೋ, ನನ್ನವರು ಶಕ್ತಿಗಾರರು. ಹೌದಮ್ಮ. ಅಮ್ಮ, ನಮ್ಮ ರಾಯರು ಕೊಟ್ಟ ಬೆಟ್ಟಲ್ಲಿ ದೇವೇಂದ್ರ ಸೋತು ಓಡಿ ಹೋದಮ್ಮ. ಓಡಿ ಹೋಗ್ಲೇಬೇಕು. ಅಮ್ಮ, ರಾಯರು ತಡ ಮಾಡಲಿಲ್ಲ. ಏನು ಮಾಡಿದ್ರು? ನೇರವಾಗಿ ಸಿಂಹಾಸನಕ್ಕೆ ಹೋದ್ರಮ್ಮ. ಸಿಂಹಾಸನವನ್ನು ಏರಿದರು. ಒಳ್ಳೆಯ ವಿಚಾರ. ಚಾಮರ ಬೀಸೋದಕ್ಕೆ ಆರಂಭಿಸಿದ್ರು. ನಾಷ್ಟ ಆರಂಭ ಆಯ್ತು. ನಾಟ್ಯ ಪ್ರಾರಂಭವಾದ. ತುಂಬೆ, ರಂಬೆ, ಊರ್ವಶಿ, ಆಮೇಲೆ ಮೇನಕೆ, ಆಮೇಲೆ ಇದು ಒಳ್ಳೆದಾದ್ದು ಒಂದು ಮಾತ್ರ. ಯಾವುದು? ಮಂಜಾಳ ದೋಸೆ.
ಭಾರಿ ಒಳ್ಳೇದಿತ್ತಮ್ಮ. ಮಂಜುಘೋಷಿ, ಆಮೇಲೆ ಮೂಜಿಕ ಅಷ್ಟಲ್ಲ, ಪುಂಜಕಸ್ಥಲಿ ಇವರೆಲ್ಲ ನಾಟ್ಯ ಮಾಡುವುದಕ್ಕೆ ಆರಂಭಿಸಿದ್ರು. ಓಹೋ. ಎಲ್ಲರೂ ನಾವು ಸಂತೋಷ ಸಾಗರದಲ್ಲಿ ಮುಳುಗಿದ್ದೆವು ತಾಯಿ. ಸರಿ. ಅಮ್ಮ ಒಂದಾನೊಂದಿನ ಹಾರಾಡಿಕೊಂಡು ಬಂದಮ್ಮ. ಒಮ್ಮೆಲೆ ಹಾರಿ ಬಂದದ್ದು? ಹೌದಮ್ಮ. ಯಾರು? ಅಮ್ಮ ಅವ ಯಕ್ಷ ರಾಜ ಫೀಂಕರ. ಯಕ್ಷರಾಜ ಪಿಂಗಳಾಕ್ಷ? ಹೌದಂತೆ. ಬಂದವ ಏನು ಮಾಡಿ? ರಾಯರ ಎದುರಲ್ಲಿ ನಿಂದ. ಹೇ ಎಲ್ಲ ಪಾಪಿ ಮಗನೇ, ನೀನು ಕೂತ್ಕೊಳ್ಳುವ ಜಾಗವ ಇದು? ನಾನಿರುವಾಗ ಕೆಳಗಿಳಿ. ನಿನ್ನನ್ನೇ ಹೇಳುದು, ಕೆಳಗಿಳಿ ಅಂದೆ. ಅದಕ್ಕೆ ಬಾರಿಸಿಯನ್ನು ಪಾಪಿ. ಯಾರಲ್ಲಿ ಮಾತನಾಡುವುದು? ಬಂದವ ನಮ್ಮ ರಾಯರನ್ನು ಜೋರು ಮಾಡಿದ್ದಮ್ಮ. ಅಲ್ಲಿ ನಡೆದದ್ದ? ಅಲ್ಲಿ ನಡೆದದ್ದಮ್ಮ. ಅದಕ್ಕೆ ನನ್ನವರೇನು ಮಾಡಿದ್ರು? ಸುಡಿಗೆ ಬಾರಿಸಿದ್ರೆ ಇದ್ದ ಹಲ್ಲು ಉದುರ್ಬೇಕು ಪಾಪಿ ಮಗನೇ. ಯಾರಲ್ಲಿ ಹೇಳೋದು? ಯಾರಿಗೆಳೋದು? ಇದೀಗ ಅಲ್ಲಿ ನಡೆದದ್ದು ಇಲ್ಲಿ ಹೇಳುದು ನೀನು? ನಮ್ಮ ರಾಯರ ಅವನನ್ನು ಜೋರು ಮಾಡಿದ್ದಮ್ಮ. ಮಾತಿಗೆ ಮಾತುಗಳಾಯಿತು. ಸರಿ. ಯುದ್ಧವೇ ಆರಂಭವಾಯಿತು. ಯಕ್ಷ ಕೊಟ್ಟ ಬೆಟ್ಟಲ್ಲಿ ಅಮ್ಮ ನಮ್ಮ ರಾಯರು ಸತ್ಯೇ. ಅಯ್ಯೋ ಶಿವನೇ! ನೀ ಮಾಡಿದೆಯಲ್ಲ ಏನಗಿನಾರು ಗತಿನಲ್ಲ ಕ್ಷಿತಿಯೊಳು ನಿನ್ನ ಬಿಟ್ಟಗಲಿ ಬದುಕಿರಲ ವ್ಯಥೆಯನೊಡನೆ ಉಸುರಲಿನ ಪತಿನಿ ಮಾಡಿದ ಎಲ್ಲ ಸ್ವಾಮಿ, ಇನ್ನದನ್ನು ಬಿಟ್ಟು ಹೋದಿರೆ, ಈ ಮಾಲಿನ್ಯನ್ನು ಬಿಟ್ಟು ದೂರ ಹೋದಿರೆ ಸ್ವರ್ಗವನ್ನು ಗೆದ್ದು ಬರುತ್ತೇನೆ ಮಾಲಿನ್ಯ ಎನ್ನುವ ಹಾಗೆ ಧೈರ್ಯದ ಮಾತುಗಳನ್ನು ತಿಳಿಸಿ ತೆರಳಿದ ನೀವು ಈ ಹೊತ್ತಿಗೆ ನಿಮ್ಮ ಮರಣದ ವಾರ್ತೆ ಇಲ್ಲ ಇಲ್ಲ. ಇಂಥ ಕರ್ಣ ಕಠೋರವಾದ ಮಾತುಗಳನ್ನು ನಾನು ಕೇಳಲಾರೆ. ಈ ಕ್ಷಿತಿಯೋಳು ನನ್ನೊಬ್ಬಳನ್ನೇ ಬದುಕುವುದಕ್ಕೆ ಬಿಟ್ಟು ನನ್ನನ್ನು ಬಿಟ್ಟು ದೂರ ಹೋದಿರ ಸ್ವಾಮಿ. ಇಲ್ಲ ಸ್ವಾಮಿ, ನಿಮ್ಮನ್ನು ಬಿಟ್ಟು ಬದುಕುವಂತಹ ಶಕ್ತಿ ನನ್ನಲ್ಲಿ ಇಲ್ಲ. ನಾನು ಸಾಯುತ್ತೇನೆ. ಅರ್ಥವಲವೇ ಸುಮ್ಮನೆ ಸತ್ತವರು ಜೀವಿಪರಿ ಸಾಧ್ಯ ಉಂಟೆ? ಸಮರ ಸಮರ್ಥನಾಗೀಗ ತರಳ ಮಗಿಷಾಸುರಗೆ ಹದನಗಳ ಯಾರು? ತರಳ ಸಮರ ಸಮರ್ಥನಾಗೀಗ ಮಗಿಷಾಸುರಗೆ ಹದನಗಳ ಸುಮನದ ಮೊತ್ತವನ್ನು ಸದಬಡಿದೆ ನಾಕವ ಅರ್ತಿ ವಶಗೈವೆಯನ್ನು ತಲಿ ಕರೆದಳ ಮಗನ ನಾನು ಸಾಯಬಾರದು. ಬದುಕಿ ಸಾಧಿಸಬೇಕು. ಸತ್ತವರಿಗಾಗಿ ಅತ್ತಿರುವೆಂದಾದರೆ ಅತ್ತ ನಾನು ಒಂದು ದಿನ ಸಾಯಲೇಬೇಕು ತಾನೇ. ಈ ನನ್ನ ದುರವಸ್ಥೆಗೆ ಕಾರಣ ಯಾರು? ದೇವತೆಗಳೇ, ನನ್ನ ಮುಡಿಯ ಹೂವನ್ನೇ ಕಿತ್ತು, ಕರಳ ಬಾಗಲ್ಯವನ್ನೇ ಕಳೆದು, ಕೈಯ ಕಂಕಣವನ್ನೇ ಧರಿಸಿ, ನನ್ನ ಹಣೆಯ ಕುಂಕುಮವನ್ನೇ ಒರೆಸಿ, ನನ್ನ ಈ ದುಸ್ಥಿತಿಯನ್ನು ಕಂಡು ನಕ್ಕಿರ. ಇದು ನಿಮ್ಮ ಕೊನೆಯ ನಗು. ನನ್ನ ಕಣ್ಣಿನಲ್ಲಿ ನೀರು ಬರಿಸಿದ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರು ಬರಿಸದ ಹೋದರೆ ತಿದಿಸಿದ ಮಾಲಿನಿ ನಾನಲ್ಲ.
ಯಾರಲ್ಲಿ ಹೇಳಲಿ, ಯಾರಲ್ಲಿ ಹೇಳಲಿ? ಯಾರು ಯಾರು ಯಾಕೆ ಬೇಕು? ಎದು ಎತ್ತರಕ್ಕೆ ಬೆಳೆದು ನಿಂತಿರುವ ನನ್ನ ಮಗ ಮಹೇಶನಿದ್ದಾನೆ. ಆಟದ ಬಯಲಿಗೆ ಆಟವಾಡಲು ತೆರಳಿದ ಮಗನನ್ನೇ ಕರೆದು ಸಮಸ್ತ ವಿಚಾರವನ್ನು ಬಿತ್ತರಿಸುತ್ತೇನೆ. ದೀರ್ಘ ಧ್ವನಿಯಿಂದ ಮಗನನ್ನೇ ಕರೆಯುತ್ತೇನೆ. ಮಗನೇ, ಮಗನೇ, ಮಗನೇ ಮಹೇಶ, ಬಾ ಮಗನೇ, ಬಾ ಕುಮಾರ, ಬಾ, ಬಾ, ಬಾ.
ದೇವಲೋಕವನ್ನು ಸೇರಿದಂತ ನಿನ್ನ ತಂದೆಯವರು ಸಮಸ್ತ ದೇವಕೂಟವನ್ನೇ ಸ್ವರ್ಗದಿಂದ ಬಡಿದೋಡಿಸಿದರು ಮಗನೇ. ಸ್ವರ್ಗವನ್ನು ಗೆದ್ದಂತ ನಿನ್ನ ಅಪ್ಪಾಜಿಯು ಸ್ವರ್ಗದ ಸಿಂಹಾಸನವನ್ನು ಏರಿದರು ಮಗನೇ. ಅಮ್ಮ, ಇದು ಸಂತೋಷ ವಿಚಾರವಲ್ಲವೇ ತಾಯಿ? ಮತ್ತೆ ಏನಾಯ್ತಮ್ಮ? ನಮ್ಮ ಬಾಳೆ ತೀರಿ ಹೋಯಿತು ಮಗನೇ. ಆ ಸಂತೋಷದ ವಿಚಾರವನ್ನು ಅನುಭವಿಸುವುದಕ್ಕೆ ಹೆಚ್ಚು ಕಾಲ ಉಳಿಯಲಿಲ್ಲ ಮಗನೇ. ಆ ದೇವತೆಗಳು ಮೋಸದಿಂದ ನಿನ್ನ ತಂದೆಯನ್ನು ಕೊಂದರು. ಜನನಿಯ ವಚನವ ಆಲಿಸಿ ಮಗಿ ಜನನಿ ಅಮ್ಮ ಸ್ವರ್ಗಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ಹೋದಿರ ತಾಯಿ. ನನ್ನಪ್ಪ ಸ್ವರ್ಗಕ್ಕೆ ಕುಮಾರ ಇಂದ್ರಾದಿ ಸುಮನಸರಲ್ಲಿ ಬಡಿದಟ್ಟಿ ಸುರಪೀಠವೆಳೆದನ್ನ ಸ್ವಾಧೀನವಾಗಿ ಮಾಡಿಕೊಂಡಮ್ಮ. ಹೌದು ಮಗನೇ. ಅಮ್ಮ, ಪೀಠದಲ್ಲಿ ಏರುವಂತಹ ಸಮಯದಲ್ಲಿ ನನ್ನಪ್ಪನನ್ನು ಮೋಸದಿಂದ ಕೊಂದಿರ ತಾಯಿ. ನನ್ನಪ್ಪನನ್ನು ಮೋಸದಿಂದ ಕೊಂದಿರ ತಾಯಿ. ನನ್ನಪ್ಪನ ಕೊಂದು ನನ್ನ ಪಾಲಿಗೆ ನಿರ್ಲಕ್ಷ್ಯ. ಯಕ್ಷನ ಪಕ್ಷವಾಗಿ ತ್ರಿಲಕ್ಷಣ ಬಂದರೂ ಕೂಡ ಲೆಕ್ಕಿಸುವಳ ನಾನಲ್ಲ. ಕೊರಿಯಾಜ್ಞೆ ಅವರ ಸೊಟ್ಟವನ ತನಗೆ ಮಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು ಅನಿಮಿಷರ ಗೆಲಬಹುದು ಸಮರದಿ ನಿನಗೆ ಘನವಲ್ಲ
ವರಗಳನ್ನು ಪಡೆದು ತನಗೆ ಆಡಿದ ನುಡಿಗೆ ಮಾಲಿನಿಗೆ ಕಂದ ತಾಳು ಮಗನೇ, ನೀನಾಡಿದಂತ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಅಷ್ಟು ಮಾತ್ರವಲ್ಲ, ನಿನ್ನ ನಿತ್ತ ತಾಯಿ ಗರ್ಭ ಇಂದಿಗೆ ಪಾವನವಾಯಿತು ಮಗನೇ. ನಮಗಾದಂತ ಅನ್ಯಾಯವನ್ನು ಪ್ರತಿಭಟಿಸುವುದಕ್ಕಾಗಿ ಈಗಲೇ ಹೊರಟು ನಿಂತೆ ಅಲ್ಲ ಮಗನೇ. ಆ ಅನಿಮಿಷದ ನಿನಗೆ ಗೆಲ್ಲುವಂತ ಕೆಲಸ ಉಂಟಲ್ಲ, ಅದು ಘನವಲ್ಲ ಮಗನೇ. ಅವರ್ಯಾರು ನಿನಗೆ ಲೆಕ್ಕವೇ ಅಲ್ಲ. ಆದರೆ ಕೃತಕದಿ ಒಬ್ಬ ಬರುತ್ತಾನೆ, ಆ ವನಜನಾಭ, ಆ ಶ್ರೀಹರಿಯು ಬಂದೇ ಬರುತ್ತಾನೆ ಮಗನೇ. ಆ ದೇವತೆಗಳ ಪಕ್ಷಪಾತಿಯಾಗಿ. ಆದ್ದರಿಂದ ನಿನಗೊಂದು ಹಾದಿಯ ಪೇಳುವೆ. ಹರಿ ಆ ನಾರಾಯಣ ಆ ಕರಿಯ ಬರ್ತಾರಮ್ಮ, ಬರ್ತಾನೆ. ಬರ್ಲಮ್ಮ. ಸೊಂಟ ಸೊಂಟವನ್ನು ಮುರಿಯುವ ಮುನ್ನ ನೀಯೊಂದು ಕೆಲಸವ ಮಾಡಬೇಕು. ಏನಮ್ಮ? ನೇರವಾಗಿ ಘೋರವಾದ ಕಾನನವನ್ನು ಸೇರಬೇಕು. ನಿದ್ರೆ, ಆಹಾರ ಇವೆಲ್ಲವನ್ನು ಬಿಟ್ಟು ಏಕಾಗ್ರತೆಯಿಂದ ಜ್ಞಾನ ಮುದ್ರೆಯಿಂದ ವಿಧಿಯನ್ನು ನೀನು ಒಲಿಸಬೇಕು ಮಗನೇ. ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ. ಸರಿ, ಆದರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ಹೇಗೆ? ನಿಮ್ಮ ಮಾತಿನೊಂದಿಗೆ ಈ ಘೋರವಾದಂತ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರಡೆಯ ಮೆಚ್ಚಿಸಿಕೊಳ್ತೇನೆ. ಬೇಕಾದಂತ ವರವನ್ನು ಕೇಳ್ತೇನೆ ತಾಯಿ. ಶಹಬಾಷ್. ಅಮ್ಮ, ಆ ಹೊತ್ತಿಗೆ ನಿಮ್ಮ ಮುದ್ದು ಕನ್ನಡನಿಗೆ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರಾ ತಾಯಿ? ಮಗನೇ, ತಿನ್ನುವ ವಿಚಾರ ಮೊದಲಲ್ಲ, ನಿನ್ನ ಮನಸ್ಸಿನಲ್ಲಿ ಇರಬೇಕಾದದ್ದು ನಿನ್ನ ತಂದೆಯವರಿಗಾದಂತ ಅದನ್ನು ಪ್ರತಿಭಟಿಸುವಂತ ಲಕ್ಷ್ಯವನ್ನಿರಿಸಿಕೊಂಡು ವಿಧಿಯ ಕುರಿತಾಗಿ ನೀನು ತಪಸ್ಸನ್ನಾಚರಿಸಬೇಕು. ಹೋಗ್ತೇನೆ ತಾಯಿ, ಹೋಗ್ತೇನೆ. ಹೆತ್ತವ್ಯಾದಂತ ನೀವು ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕಮ್ಮ. ಮಗನೇ, ಕೇವಲ ನನ್ನ ಆಶೀರ್ವಾದ ಹೊಂದಿದ್ದರೆ ಸಾಲದು. ಇದೋ ನಿನ್ನ ತಂದೆಯವರು ಬಳಸುತ್ತಿದ್ದಂತಹ ಪಟ್ಟದ ಕತ್ತಿ. ಈ ಕತ್ತಿಯನ್ನು ನಿನಗೆ ನೀಡುತ್ತಿದ್ದೇನೆ ಮಗನೇ. ಸಾಕು ಅಮ್ಮ. ಬಲಿಷ್ಠವಾದಂತಹ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆ ತಾಯಿ. ಅವಶ್ಯಕತೆ ಬಂದಾಗ ಇದನ್ನು ಉಪಯೋಗಿಸು. ಹೌದಿತ್ತಮ್ಮ. ಹೋಗಿ ಬಾ, ಶುಭವಾಗಲಿ. ಮಾತೆಗೆ ಮಣಿದು ವಿಖ್ಯಾತ ಮಗಿಷನು ವಿಧಾತರ ತಪಗೈ ನೀನುತ್ತ ಆಪತ್ತು ಕ್ಷಣ ಹೊರಟೈ ತಂದು ಪುಷ್ಕರ ಕ್ಷೇತ್ರವನ್ನು ಬಳಿಕ
ಕೋಗಿಲೆಯಾಗಿ 10 ದಿನ ಬದುಕುವುದೇ ಲೇಸು ಎಂದುಕೊಂಡಂತಹ ನಾವುಗಳು ಆ ಸ್ವರ್ಗವನ್ನು ದಾಳಿ ಮಾಡಿದೆವು. ಅಲ್ಲಿ ಸುರಪನ್ನು ಓಡಿಸೆವು. ಆದರೆ ಸುರಪ ಸುಮ್ಮನಿದ್ದಾನೆ. ಆತನ ಕೈವಾಡದಿಂದ ಈ ಪರಿಸ್ಥಿತಿ ನಮಗೀಗ ದೊರಕಿದೆ. ಈ ವನದಲ್ಲಿರುವ ಗುಹೆಗಳಲ್ಲಿರುವಾಗ ನಮಗೊಂದು ಸುದ್ದಿ ತಿಳಿಯಿತಲ್ಲ. ಅಷ್ಟರಲ್ಲಿ ಬಂತಲ್ಲ, ಮಾರನಿಗೆ ಮಗನಾಗಿ ಮಹಿಷಾಖ್ಯ ಹುಟ್ಟಿದಾನಂತೆ. ಹುಟ್ಟಿದ ಮಾತ್ರವಲ್ಲ, ಅಜರನ್ನು ಭಜನೆಯ ಮೂಲಕ ಮೆಚ್ಚಿಸಿ ಅಜೇಯವಾದ ವರಬಲವನ್ನು ಪಡೆದಿದ್ದಾನೆ. ಹಾಗಾಗಿ ತಡ ಮಾಡುವುದು ಯಾಕೆ? ನಮ್ಮ ನಾಡೆ ಮಹಿಷ ನಾಡೆ. ಅಮ್ಮನಿಂದ ಹತ್ಯೆಯನ್ನು ಪಡೆದಂತಹ ನಾನು ಘೋರವಾದಂತಹ ಅರಣ್ಯವನ್ನು ಸೇರಿದೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಂಡೆ. ಧರೆಯ ಯೋನಿತರಿಂದಲೂ 3 ಮೂರ್ತಿಗಳಿಂದಲೂ ಮರಳವೇ ಬಾರಂತ ವರವನ್ನು ಪಡೆದಿದ್ದೇನೆ. ಅಮ್ಮನಿಗೆ ಸಂತೋಷವಾಯಿತು. ಕೈಗೊಂಡ ದಿಗ್ವಿಜಯ. ಭೂಲೋಕ ಪಾತಾಲೋಕರೆಲ್ಲ ಸ್ವಾಧೀನವಾಗಿದೆ. ಉಳಿದದೊಂದೇ ಲೋಕ, ನಾಗಲೋಕ. ಆ ವಿಚಾರದಲ್ಲಿ ಮಾತಾಡುವಂತಹ ಸಮಯದಲ್ಲಿ ಯಾರಂತೆ ಇಲ್ಲಿ ಬರಲಿ. ಅದರಿಸಿ ಪೀಠವ ಪಿಡದು ಪಚರಿಸುತ್ತ ನುಡಿಸಿದ ನೀವ್ಯಾರೆಂಬುದನ್ನು ನಡೆತಂದ ದೈತರೋ. ಭಯವಾಗ್ತಾ ಉಂಟು. ಯಾರು ಭಯಪಡದೆ ಹತ್ತಿರಕ್ಕೆ ಬನ್ನಿರಿಯ. ಬಂದೆವು. ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಯ್ಯೋ, ನಿಮ್ಮನ್ನು ನೋಡಿದಾಕ್ಷಣವೇ ಅಂಗಾಂಗವನ್ನೇ ಕಳೆದುಕೊಂಡಿದ್ದೀರಿ. ಅಂಗವಿಕಲರಂತ ನೀವು ಸೋನಿತಾವರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರೇ, ಎಲ್ಲ ವಿಚಾರವನ್ನು ಹೇಳಿರಯ್ಯ. ಲಾಲಿ ಬುದಾದರಿ ಮಾಲಿನಿ ಸುಕುಮಾರ ಪೇಳು ಬನ್ನುದಿ ಶಂಕರ ಚಾಲವಲ್ಲಿದು ದುರ್ಗ ಚಿಕ್ಷುರನಿದಗೋ ಪಿದಾನದಿ ದೈತ್ಯರ ಘಟನೆ. ಲಾಲಿ ಬುದಾದರಿ ಮಾಲಿನಿ ಸುಕುಮಾರ. ಅಯ್ಯೋ, ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಾನು ಶಂಕಾಸುರ, ಈತ ಬಿಡಾಸುರ, ದುರ್ಗಾಸುರ. ಇವರೆಲ್ಲ ಯಾರಯ್ಯ? ನಾವೆಲ್ಲ ನಿನ್ನ ಸಹಪಾಠಿಗಳೇ. ಈ ಹಿಂದೆ ಈ ಶೋಣಿತಪುರದಲ್ಲೇ ಇದ್ದವರು. ಅಷ್ಟು ಮಾತ್ರವಲ್ಲ, ನಮಗೆ ಈ ಹಿಂದೆ ಸ್ವರ್ಗವನ್ನು ಪಡೆಯುವ ಆಸೆಯಿಂದ ಸ್ವರ್ಗವನ್ನು ದಾಳಿ ಮಾಡಿದೆವು. ಅಲ್ಲಿ ಸುರಪವನ್ನು ಓಡಿಸಿದೆವು. ಆದರೆ ಆ ಸುರಪ ಸುಮ್ಮನಿರಲಿಲ್ಲ. ಏನು ಮಾಡಿದ? ಆ ಶ್ರೀಹರಿಯಲ್ಲಿ ದೂರ ನಿತ್ತ. ಹರಿಯಲ್ಲಿ ಆದರೆ ಹರಿ ಬರಲಿಲ್ಲ. ಅದರ ಬದಲಾಗಿ ಆ ಚಕ್ರ ಗರಗರನೆ ತಿರುಗುತ್ತಾ ಬಂದು ನಮ್ಮ ಅಂತ ಅಂಗಗಳನ್ನೆಲ್ಲ ಕತ್ತರಿಸಿತು. ಕತ್ತರಿಸಿದ ಅಂಗಗಳು ಎಲ್ಲವೂ ಚದುರಿ ಹೋಯಿತಯ್ಯ. ವೇಳೆಯಲ್ಲಿ ಬದುಕುವಂತಹ ಆಸೆ ಇದ್ದದರಿಂದ ಕಾಣುತ್ತಿರುವಂತಹ ಕಾಡುಗಳಲ್ಲಿ ಗುಹೆಗಳಲ್ಲಿ ಬದುಕುತ್ತಿದ್ದವರು ನಾವು. ಅಷ್ಟರ ಹೊತ್ತಿಗೆ ಬಂದದ್ದು ಒಂದು ವಾರ್ತೆ. ಮಾರನಿಗೆ ಮಗನಾಗಿ ಮಹಿಷಾಖ್ಯ ಹುಟ್ಟಿದನಂತೆ. ಬೇಕೆಂತ ಬರಗಳನ್ನು ಪಡೆದು ಸಮಗ್ರನಾಗಿದ್ದಾನೆ. ಹಾಗಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ನಿನ್ನ ಬಳಿಗೆ ಬರಬೇಕಾದ್ರೆ ಬಲವಾದಂತ ಕಾರಣ ಉಂಟು. ನಮಗೆ ಮಾತ್ರ ಮೋಸವಾದದಲ್ಲ. ನಿನ್ನ ತಂದೆಯನ್ನು ಬಂದದ್ದು ಮತ್ತಾರಲ್ಲ.
ಸುಮ್ಮನೆ ಬಿಡಬಾರದು. ಅದಕ್ಕಾಗಿ ತಮ್ಮ ತಮ್ಮ ಆಯುಧವನ್ನು ಹಿಡಿದುಕೊಳ್ಳಿ, ತಮ್ಮ ತಮ್ಮ ವಾಹನವನ್ನು ಏರಿಕೊಳ್ಳಿ. ತಡ ಮಾಡುವ ಸರಿಯಲ್ಲ.
ಸುರಪಾಲ ನೀನೆಯೋ? ನಾನೇ ಸರಿ. ಐರಾವತವನ್ನೇರುತ್ತಾ ವಜ್ರಾಯುಧವನ್ನೇ ಹಿಡಿದುಕೊಂಡು ಸಮರಕ್ಕೆ ಎದುರಾಗಿ ಬಂದಂತ ಸುರಪಾಲ ನೀನು. ಹೌದೇ ಹೌದು. ನನ್ನ ಅಪ್ಪನಾದಂತ ಬಿತ್ತುಲ್ ಮಾಲೆ ಕೊಂದಂತ ಪಾತಕಿ ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿನಲ್ಲ. ಪೀಠವನ್ನು ಎಲಗೆ ಅವರೇ ಕೊಟ್ಟಂತಹ ನಾಲ್ಕನ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ತಲೆ ಹಾರಿಸಿಯನು. ಸೊಂಟವನ್ನು ಮುಗಿತೇನೆ. ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಡ್ತಾ ಇದ್ದಾರ? ಯಾರೂ ಇಲ್ಲ, ಎಲ್ಲ ಓಡಿ ಹೋಗಿದ್ದಾರೆ. ಸುರಪೀಠ ಬರಿದಾಗಿದೆ, ಹೇಳ್ಕೊಂಡಿದೆ ಪೀಠವನ್ನು. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರಬೇಕು. ಅಲ್ಲೇ ಬ್ರಾಹ್ಮಣರು ಯಾಗ ಯಜ್ಞಾದಿಗಳು ಮಾಡುವುದರ ಮೂಲಕ ಹವಿರ್ಭಾಗವನ್ನು ದೇವತೆಯಲ್ಲಿ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಅರ್ಪಣ ದರ್ಪಣ ಎಲ್ಲವೂ ಮಹಿಷಾರ್ಪಣ. ಒಂದು ವೇಳೆ ತಪ್ಪಿ ನಡೆದರೆ ಕಠಿಣವಾದಂತಹ ಶಿಕ್ಷೆ ಕೊಡ್ಬೇಕು. ಅಯ್ಯ, ದೇವತೆಯಲ್ಲಿ ಹೋರಾಡಿ ನೀವೆಲ್ಲ ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ವಿಶ್ರಾಂತಿ ಅಗತ್ಯ. ತೆರಳಿ. ಅದ್ಯಾರು ಸಂಚಾರ ಮಾಡು? ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮಹಿಷನಾಲ್ ಮಾತೆಯನ್ನು ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷೆ ಕೊಡ್ತೇವೆ. ಜಾತಲ ಎತ್ತರ ವೇಳಿ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಮ್ಮ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾದ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆಯೇ ನಾಳೆ ಬೆಳ್ಳಿಪ್ಪಾಡಿ ಪುತ್ತೂರಿನಲ್ಲಿ ಶ್ರೀದೇವಿ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಯಕ್ಷಗಾನ ನಮಗೆ ಹೊರೆಯಬೇಕಿದೆ ವಾಣಿನಾಥ. ಆವಾಜ
ಧರಿಸುನಿ ಕಮಲ ಸಂಜಾತ ವಾಣಿನಾಥ ದುರುಳರಟ್ಟುಳಿಯನ್ನು ಒರೆಯುವುದಿನ್ನೇ ದುರುಳರಟ್ಟುಳಿಯನ್ನು ಒರೆಯುವುದಿನ್ನೇ ಧರೆಗೆಂಟು ಹೊರುವಳು ಗರನೂರ್ವ ಬಲ್ಲನು ಕೊರೆಯಬೇಕಿಲಿ ವಾಣಿನಾಥ ಅವಧರಿಸು ನಿ ಕಮಲ ಸಂಜಾತ ದೇವೇಂದ್ರ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಶುಭವಾಗಲಿ. ನಿನ್ನಿಂದಲೇ ವರವನ್ನು ಪಡೆದಂತಹ ಮಹಿಷನೆಂಬ ದಾನವನು ಶಂಖದುರ್ಗಾದಿಗಳನ್ನು ಕೂಡಿಕೊಂಡು ನಮ್ಮದಾದಂತಹ ನಾಕವೇರಿ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗೆಡಿಸಿದ್ದಾನೆ ದೇವ. ಆದ್ದರಿಂದ ಆ ದುಷ್ಟನಿಂದ ನೀವೇ ನಮ್ಮನ್ನು ಮುರಿಯಬೇಕು. ಅರಿತನರಿತನ ದುರುಳನ ಬಾಧೆಯ ಮೊರೆಯುವು ಜಾಕಿನಿ ತೆನ್ನಲ್ಲಿ ಮರೆಯೆಲ್ಲವು ನಾವರಗಳ ನೆತ್ತಿಗೆ ಮರೆಯೆಲ್ಲವು ನಾವರಗಳ ನೆತ್ತಿಗೆ ವಿರಚಿತ ತಪವನು ಮೊದಲೇ ಆದರೆ ದೂರು ವಿಘಾದಿಯ ಮುಂದನು ಮಾಧವನಲ್ಲಿಗೆ ಹೋಗುವ ಆದುತ ನಾಮ ಸೋದನ ನಡಿಯಲಿ ಸಾಗರ ಭಿನ್ನಯಿಸುವ ದೇವೇಂದ್ರ ಈ ಕಾಲದಲ್ಲಿ ನಿನಗೆ ಕಷ್ಟ ಬಂದಿದೆ. ಕಾರಣ ನಾನು ವರವನ್ನು ಕೊಟ್ಟಿದ್ದೇನೆ ಎನ್ನುವುದು ಖಂಡಿತವಾಗಿ ಹೌದು. ಆತನ ಭಕ್ತಿಗೆ ಒಲಿದು ವರವನ್ನು ಕೊಟ್ಟಿದ್ದೇನೆ. ಕೊಟ್ಟ ವರವನ್ನು ಹಿಂದೆ ಪಡೆಯುವುದಕ್ಕೆ ಅಸಾಧ್ಯ. ಸಮರ್ಥರು ಯಾರು? ಶ್ರೀಹರಿ ಇದ್ದಾನೆ. ಮಧುಸೂದನನಲ್ಲಿ ಹೋಗುವ ಬರೆದೊಗಿನಾದ್ರಿಗೆ ಬಳಿಯೊಳಗಿದಿರಾಗಿ ಮುರಹರ ನಡೆತರಲು ಚರಣಕ್ಕೆ ವಂದಿಸಿ ಹರಿಹರ ವೃಂದ ತುರುಳನ ಗಣನದೋಳು ಪ್ರತಿ ನಮಸ್ಕಾರಗಳು. ಏನು ಬಂತು? ಕೂಡನ ವಧೆಯ ಬಗ್ಗೆ ಯೋಚಿಸಬೇಕಿತ್ತು. ಕುಳಿತವರೋಗೋ ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿತ್ತ ನಳಿನ ಭವಸುರರ ನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಹರಿ ಕಾಣದಿರಲು ವೈಕುಂಠದಲ್ಲಿ ಶ್ರೀಹರಿ ಕಾಣುತ್ತಾ ಇಲ್ಲ. ಬಳಿಕ ಕೈಲಾಸ ಬೀದರಲಾಗ ಪುರಗರನು ನಿಲಯದೊಳಗಿಲ್ಲದಿರುತ್ತಿದೆ ಹರನು ಕಾಣ್ತಾ ಇಲ್ಲ. ಕಳವಳಿಸೆ ಬಳಿಕ ಬರುವ ಕಳವಳಿಸೆ ಬಳಿಕ ಬರು ತಿಳುಗಿದ ಯರೀರ ನುಡಿ ಹರಿಗರ ಋತುಗಿನಾದ್ರಿಯೊಳಗಿರ್ಬ ಗದನವನು ಹರಿಹರರ ಪಾದಕ್ಕೆ ರಗಿ ಸಕಲರು ದೇವಾಗ ಹರಿಹರರ ಪಾದಕ್ಕೆ ರಗಿ ಸಕಲರು ಕುರುಳ ಮಗಿಷಾದುರಪಟಳ ತಾರಘರಿ ಸುತಿಗೆ ಬಿಮ್ಮನಿವೆ ಪೊರೆಯುವುದೆನಲು ವಂದಿಸಿಕೊಳ್ತಾ ಇದ್ದೇವೆ. ದೇವರೇ, ನನ್ನಿಂದಲೇ ವರವನ್ನು ಪಡೆದಂತಹ ಮಹಿಷಾಸುರ ಮೂರು ಲೋಕದಲ್ಲಿ ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ದೇವತೆಗಳನ್ನೇ ದೆಸೆಗಡಿಸಿದ್ದಾನೆ. ಕಷ್ಟವನ್ನು ಪರಿಹರಿಸುವುದೇ ನೀವೇ ಸಾಧ್ಯ.
ವಧೆಗಾಗಿ ನನ್ನಲ್ಲಿರುವ ಶೈವ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ದುಷ್ಟನ ವಧೆಗಾಗಿ ಬ್ರಹ್ಮ ತೇಜವನ್ನು ಹೊರಗಡೆಹಿದ್ದೇನೆ. ದುರುಳ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿಯನ್ನೇ ಹೊರಗೆಡಹಿದ್ದೇನೆ. ಮೂರು ಮೂರ್ತಿಗಳ ಮುಖದಿಂದ ಪೊರಟಿಗೆ ತೇಜ, ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀಗೆ ನಾರ್ಯಾಕೃತಿ ತಳೆದು ಧರೆಗಿಳಿಗೆ ಸುರರು ಜಯ ಜಯವೆಂದು ನುಡಿಗೈದರು. ಭಾವಶುದ್ಧಿಯೋಳಿಂದು ಪದವ ತಾಯಿ ನಾವು ಮರೆಗೂಡಿವು, ಕರುಣಿಸು ಅಭಯವ ಅಮ್ಮ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ರಕ್ಷಿಸಮ್ಮ. ಎಳಿರಿ ಎಳಿರಿ ಹರಿಗರದರು ತಾಳಿ ಧೈರ್ಯವ ದುರಪ ಮುಖ್ಯರು ಕೇಳಬಾರದೆ ಬಂದ ಕಷ್ಟವ ಕೇಳಿಕೊಂಬೆ. ನಾರಾಯಣ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಸರಿ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ಮದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಖಳಮಗೆ ಜನು ವಿಧಾತ ನಿತ್ಯಗ ವರದ ಬಲದಿ ವಿಧಾತ ನಿತ್ಯಗ ವರದ ಬಲದಿ ಸುರಗಾತವೆಲ್ಲ
ವಶಪಡಿಸಿದ. ಭೂತಳದ ಮೇಲೂ ತನ್ನ ದುರಧಿಕಾರವನ್ನು ಸ್ಥಾಪಿಸಿದ್ದಾನೆ. ಯಾಗ ಯಜನಾದಿ ಸುಕರ್ಮಗಳಿಗೆ ಅವಕಾಶವನ್ನೇ ಕೊಡುತ್ತಿಲ್ಲ. ಮೇಲು ಲೋಕವನ್ನೇರಿ ಸುರಪ ಮುಖ್ಯವರನ್ನು ದೆಸೆಗೆಡಿಸಿದ. ಇವರಿಗೊದಗಿದ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲವಮ್ಮ. ನಾವೆಲ್ಲ ಭೀತರಿದ್ದೇವೆ. ಕೂಳನಾದರೂ ನಿರ್ಭೀತನಿದ್ದಾನೆ. ಲೋಕ ಲೋಕಗಳು ಮಹಿಷ ನಟ್ಟುಳಿಯಿಂದ ಏನು ಮಹಿಷನ ಮದಿ ಸುರರನ್ನು ಸೋಲಿಸಿ ಮೆರೆವಾನೆ ಖಳನಾಗದೆ ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೇ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿ ಮಾಡಿದನೇ. ಸೂರ್ಯ ಚಂದ್ರವರ ಸಂಚಾರಕ್ಕೆ ತಡೆಯೊಡ್ಡಿದನೇ. ನೀವ್ಯಾರು ಭಯಪಡಬೇಡಿ ಮಕ್ಕಳೇ. ಅವನಿಗೆ ಶಂಕದುರ್ಗರ ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ದುಷ್ಟ ಮಹಿಷನನ್ನೇ ಹೊಂದಿಕೊಂಡು ಅನ್ಯಾಯದ ಪಥವನ್ನೇ ತುಳಿಯುತ್ತಿರುವಂತಹ ಶಂಖಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುಹಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಏನಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯ ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಗ ವಚನವನ್ನಿತ್ತಾಗ ನಾವೆಲ್ಲ ಮನತುಷ್ಟಿಯನ್ನು ಹೊಂದಿದೆವು. ಅನುಗ್ರಹದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವರಾರೆಲ್ಲ ಒಂದಾಗಿ ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವಾಗ ತೃಣಯನ ತ್ರಿಶೂಲವನು ಸಗಗ ಕನಕ ಗರ್ಭನು ಬ್ರಹ್ಮದಂಡವಾಗಿತ್ತು ಪದ ಕೆರಗೆ
ವಿನಯದಿಂದಲೇ ಸುರಪಕುಲಿಶವ ಅನಿಮಿಷರು ಶಕ್ತ್ಯಾಯುಧಂಗಳ ಮಣಿದು ಮಾತೆಗೆ ಪದದಳ ಕರ್ಪಿಸೇಗೆ ಜಯ 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 ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಂಗಣವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬರುತ್ತಾನೆ. ಪ್ರಾಣಿ ಪಕ್ಷಿಗಳ ವಿಕಾರದಲ್ಲಿ ಕೂಗ್ತಾ ಇದೆ. ಹೋಯ್ ಈಗ ನಾನು ತಿಳಿದುಕೊಳ್ಳಿ, ಯಾರೋ ಒಬ್ಬಳಾಕೆ ನಾರಿ ಕೇಸರಲ್ಲಿ ಹಿಡ್ಕೊಂಡು ಬಂದಳಂತೆ, ನಮ್ಮವರಂತ ಸಂಕಟಕರ ಕೊಂದಳಂತೆ. ಯಾರೇ ಯಾಗಿರಲಿ ರಥವನ್ನೇರಿಕೊಳ್ಳು.
ಭಾವಿಸಬೇಡ. ಯಾರು ನೀನು? ಮೂರು ಲೋಕದ ಒಡೆಯ ಓ ಮಾಲಿ ಸಂಜಾತ ಹಾ ಮಹಿಷಧರ ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ, ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿಸಿಕೊಳ್ಳಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಮಹೇಶ, ಮೂರು ಲೋಕದಲ್ಲಿ ತೋರಿಸಿದಂತಹ ದೌಷ್ಟಿತನವನ್ನು ನನ್ನ ಕಾಂಡ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದರೆ ನನ್ನನ್ನು ತರಿದಕ್ಕಾಗಿ ನಿಂದೆಯ? ಇಲ್ಲಿ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರನ್ನು ಕಾಲಿಗರಿಸು, ಕಳುಹಿಸಿ ಆಯುಧವನ್ನು ಕೆಳಗಿರಿಸು. 14 ಲೋಕದ ಒಡೆಯ ಮಹಿಷ ಈ ಪೀಠವನ್ನು ಏರುವಂತಹ ಸಮಯದಲ್ಲಿ ಒಪ್ಪಿದ ಕೋಣವೇ ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದಿಯ ಭ್ರಷ್ಟ. ಮೂರು ಮೂರ್ತಿಗಳ ಶಕ್ತಿ ಅಷ್ಟಭುಜೆ ಅಯ್ಯೋ ನಿಜೆ ಮಹಾವಾಹಿನಿಂದ
ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ತಾಳಿದವಳಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ ನಾಗದ ಪೀಠ ಬರೆದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡು. ಪ್ರಮೇಯವಿಲ್ಲ, ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನು ಏರಿಕು. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಶೋನಿತಾಪತ್ತನವನ ಶುಂಭದಾನವನಧಿಕ ವಿಭವದಲ್ಲಿ
ರಕ್ಷಕೋದ್ಧಾರಕ ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರು ಅಂತ ಕೇಳಿದ್ದೇನೆ. ಶುಂಭಾಸನ ಎಂದು ಕೇಳಿಬಲ್ಲೆವು. ಸರಿ ಹೊರಟು ಬಂದ ಕಾರ್ಯಕಾರಣ ಅನೇಕ ವಿಧ
ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕನ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ತಲೆ ಹಾರಿಸಿ ಸುರಪಾಲ ಅನಿಮಿಷರ ಕರೆದಂದಾಗ ಧನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾತೆ ಧನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾತೆ ಶುಂಭರೊಡನೆ ಯುದ್ಧವನ್ನು ಮಾಡಿ ಅವರೊಡನೆ ಕೈ ಸೋತು ಈ ರೀತಿಯಾಗಿ ಗಿರಿ ಕಾನನದಲ್ಲಿ ಅಲೆಯುವಂತಹ ಪರಿಸ್ಥಿತಿ ಬಂದು ಒದಗಿತಲ್ಲ. ನಮ್ಮ ದುಃಖವನ್ನು ಯಾರಲ್ಲೇ ಹೇಳಿಕೊಳ್ಳಲಿ. ಸರಿ ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ಮಕ್ಕಳೇ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡಮಾಡು ಸರಿಯಲ್ಲ. ಜಗನ್ಮಾತೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ 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 ಪೂಜಿಸಿದನು ಮಾಯೆಯ ನಿರ್ಜರೆಯ ಪೂಜಿಸಿದನು ಮಾಯೆಯ ನಿರ್ಜರೆಯ ಪೂಜಿಸಿದನು ಮಾಯೆಯ ಚರಣ ಸರೋಜವನು ತಮಶ್ರದ್ಧೆಯು ದಿವರಾಜನವ ವಿಧ ಭಕ್ತಿಯಿಂದಲೇ ಪೂಜಿಸಿದನು 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 ಮಾಯೆಯ
ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿಸು. ಏನೆಂದು ಹೇಳಲಿ? ಜನರಿಗೆ ಪಿನ್ನಗ ಧನುಜ ಮಗಿಷಗಿಂತ ಘನ ಪರಾಕ್ರಮಿ ಶುಂಭನು. ಧನುಜ ಮಗಿಷಗಿಂತ ಘನ ಪರಾಕ್ರಮಿ ಶುಂಭನು. ಅನುವರದಲ್ಲಿ ಸೂರರನು ಸೋಲಿಸುತ್ತ ನಾಗವನು ಪಾಲಿಸುವ ಖಳನು. ಅಮ್ಮ ನಮಗೆ ಬಂದಂತಹ ಬವಣೆಯನ್ನು ಏನೆಂದು ಬಿತ್ತರಿಸಲಿದ್ದಾರೆ? ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಿ. ಆದರೆ ಈಗ ಘನಪರಾಕ್ರಮಿಗಳಾದಂತಹ ಶುಂಭಾನಿ ಶುಂಭರು ನಮ್ಮದಾದಂತಹ ನಾಕವೇರಿ ಬಂದು ನಾಕದಿಂದ ನಮ್ಮನ್ನೆಲ್ಲ ದೆಸೆಗಣಿಸಿದ್ದಾರೆ ತಾಯೇ. ಪಂಚಮ ಪಾತಕಗಳನ್ನೆಸಗುತ್ತಾ ಇದ್ದಾರೆ. ಸೂರ್ಯ ಚಂದ್ರನ ಸಂಚಾರಕ್ಕೆ ತಡೆಯನ್ನು ಒಡ್ಡಿ ತಾವೇ ಸ್ವತಃ ಸೂರ್ಯಚಂದ್ರನಾಗಿ ನಭದಲ್ಲಿ ಕಾಣಿಸಿಕೊಂಡಿದ್ದಾರೆ ಶುಂಭಾನಿ ಶುಂಭರು. ಅಂತಹ ದುಷ್ಟರನ್ನು ವಧಿಸಿ ನೀನೇ ನಮ್ಮನ್ನು ಪಡೆಯಬೇಕು ತಾಯಿ. ಶುಂಭನಿ ಶುಂಭನಿಂದ ಕಷ್ಟವೇ ಇದು ಅಭಯ. ಅಭಯವನು ಕರುಣಿಸುತ್ತಲ ಭಯವನು ನುಡಿದಳು. ಕೆರೆದು ಸಮಯದಿ ತರಿದು ದೈತ್ಯರ ನೆರವಿಯನ್ನು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನ್ನು ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲಾಗ ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನಲಿ. ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದಿನು ತಾಗ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿಗೋ ಸುರಪಾಗ ಆ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ. ಧೈರ್ಯವ ತಿಳುಗೆ ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗೆ ಬಳಿಕ ಶಕ್ತಿ ರೂಪಿಣಿಗೆ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತಾಗ ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸಿಗೆ ಮೋಗದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರೇ ಕೊಲ್ಲುವ ಕಾರ್ಯವು ಸುಲಭ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚನೆ
ಯೋಚಿಸಿ 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 ಎಂದು ಯೋಚಿಸಿ ಮಗಮ್ಮಗೆ ಮಗಮ್ಮಗೆ ಮಗಮ್ಮ ಸುಂದರ ತಳೆದು ಸುಂದರ ತಳೆದು ಯಾವ ರೂಪದಲ್ಲಿ? ಅದು ಕೌಶಿಕೆಯಾಗಿ 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 ನಿಲ್ದಳು ಮೆರೆವ ಕದಂಬವನದೊಳಗೆ ನಿಲ್ದಳು ಮೆರೆವ ಕದಂಬವನದೊಳಗೆ ಸುಂದರ ಗವ ತಿಳಿದೌದು ಕೌಶಿಕೆಯಾಗಿ ನಿಲ್ದಳು ಮೆರೆವ ಕದಂಬವನದೊಳಗೆ ನಿಲ್ದಳು ಎಂದು ಯೋಚಿಸಿ ಮಗಮ್ಮಗೆ ದೈತ್ಯಬಂಧವ ಮೋಗಿಸಿ ತರಿಗೆ ದೈತ್ಯಬಂಧವ ಮೋಗಿಸಿ ತರಿಗೆ 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 ದುಷ್ಟರನ್ನೆಲ್ಲ ಕೊಂದು ಕೊಡುತ್ತೇನೆ ಎನ್ನುವಂತ ಅಭಯ ವಾಕ್ಯವನ್ನು ಸುರಪನಿಗಿದ್ದಾಯಿತು. ಆಡಿದಂತೆ ನಡೆದುಕೊಳ್ಳಬೇಕು ಬೇಡವೋ? ಹಾಗೆಂದು ನಾನಾಗಿಯೇ ದುಷ್ಟರ ಬಳಿಗೆ ಹೋಗುವುದಲ್ಲ. ಕಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವೆಡೆಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿತ್ತಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮನೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬ ವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ. ಆದ್ರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಅಮ್ಮನಿಂದ ಇಳಿದು ಬಂದಿದೆ ಒಂದು ರನ್ನದ ಉಯ್ಯಾಲೆ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರ್ತನಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಆಗ್ರಾಣಿಸಿಯೋ, ನನ್ನ ಗಾಯನವನ್ನು ಆಲಿಸಿಯೋ, ಇಲ್ಲ ಬೆಳಕಿನ ಜಾಳನ್ನು ಹಿಡಿದು ಕಳರು ಇತ್ತ ಕಡೆಗೆ ಬರಲೇಬೇಕು.
ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ ತಡ ಮಾಡದೆ ಏರಿಕೊಳ್ಳುತ್ತೇನೆ ಕನಕದ ಉಯ್ಯಾಲೆ. ಸಂಚರಿಸಿ ಶೋಧಿಸಬೇಕೆಂದೆನುದ
ಅದರ ಪರಿಣಾಮ ಹೊಟ್ಟೆಯಲ್ಲಿ ಚುರುಚುರು ಚುರುಚುರು ಪರಿಹಾರದ ದಾರಿ ಒಂದೇ, ಕಾನೂನ ಪ್ರವೇಶ ಮೃಗಬೇಟೆ. ಖಳರು ಮೃಗಮಾಂಸವನು ಮೆಲುತ್ತಲೆ 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 ಎಲ್ಲರಿಗೊಡ್ಡುತ್ತ ತನುವ ಶ್ರಮವನ್ನು ಕಳೆವೆಗೆಂದೆನುದ ಬರಲು 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 ಕದಂಬವನದೆಡೆಗೆ ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಇಂತಹ ಬೇಟೆ ಈ ಪರಿಸರದಲ್ಲಿ ಮೊದಲಾಗಿ ಮತ್ತೊಮ್ಮೆ ಬರ್ಬೇಕಂತ ಆಸೆ ಉಂಟಾ ನಿನಗೆ? ಆ? ತಮ್ಮ ಅಣ್ಣ, ಏನೇ ಆಗಲಿ
ಅದ್ಭುತವಾದಂತಹ ಬೇಟೆಯನ್ನಾಡಿದ್ದೇವೆ. ಭರ್ಜರಿ ಬೇಟೆ. ನಾನೊಂದು ತೀರ ನೀನೊಂದು ತೀರ ಹೋದವರು. ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ಈರುವರು ಒಂದೇ ದಾರಿಯಿಂದ ಬೇಟೆ ಆಡುತ್ತಾ ಮುಂದುವರಿದಾಗ ಸಿಕ್ಕಿದಂತಹ ಪ್ರಾಣಿ ಈರುವರಿಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ ಎಂಬಂತಹ ಉದ್ದೇಶವನ್ನು ಇರಿಸಿಕೊಂಡು ಈ ದಾರಿಯಿಂದ ಮುಂದುವರಿದು ಹೋದೆ. ಅಣ್ಣ ಮುಂದುವರಿದು ಹೋದಾಗ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ್ದು ಏನು? ಕೊಬ್ಬಿದ ಕಾಡ್ಕೋಣ. ಬಿಡ್ಲಿಲ್ಲ. ಬಲಿಷ್ಠವಾದಂತಹ 2 ಕೋಡುಗಳನ್ನು ಹಿಡಿದೆ ಬಂಡೆಗಲ್ಲಿಗೆ ಅಪ್ಪಳಿಸಿ ಮಾಂಸ ಅಪ್ಪಚ್ಚಿ ಮಾಂಸವನ್ನು ಚೆನ್ನಾಗಿ ಮೆತ್ತಿದ್ದೇನೆ. ರಕ್ತವನ್ನು ಗಡಗಡ ಕುಡಿದಿದ್ದೇನೆ. ಎಲುಬನ್ನು ಜಗಿದು ಜಗಿದು ನುಂಗಿದ್ದೇನೆ. ಅಣ್ಣ ನನ್ನ ಬೇಟೆಯ ಕ್ರಮ ಹೀಗೆ. ನಿನ್ನ ಬೇಟೆ ಹೇಗಾಯ್ತು? ನಾನು ಹೋದಂತಹ ದಾರಿಯಲ್ಲಿ ದೂರದಲ್ಲಿ ಕಾಣಿಸಿತು ಒಂದು ಹುಲಿ. ಹೌದು. ಬಹುಶಃ ಅದು ನನ್ನನ್ನು ಕಂಡು ಓಡ್ತದೆ ಅಂತ ನಾ ಭಾವಿಸಿದ್ದು. ಯಾಕಣ್ಣ? ಅದು ಓಡ್ಲಿಲ್ಲ, ನನ್ನ ಇದಿರಾಗೆ ಬಂತು. ನಾನು ನಿಂತಲ್ಲಿಂದ ಕದಲಲಿಲ್ಲ ತಮ್ಮ. ಅದು ಬಂದದ್ದೇ ತಡ. ಅದರ ಬಾಯಿಯ ಒಳಗೆ ಕೈ ಹಾಕಿದೆ. ಕೈ ಹಾಕಿ ಬಾಯಿಯ ಒಳಗಿಂದ ಹೊಟ್ಟೆ ಒಳಗೆ ಒಳಗಿದ್ದಂತಹ ರಕ್ತ ಮಾಂಸ ನೆತ್ತರು ಎಲ್ಲವನ್ನು ಹೊರಗೆ ತಮ್ಮ. ಆಮೇಲೆ ಹುಲಿಯನ್ನು ನೋಡ್ತೇನೆ, ಈ ಹೊದ್ದುಕೊಳ್ಳುವ ಚರ್ಮದ ಹಾಗೆ, ಎಲ್ಲ ನೆಲಸಮ ಹೊದಿಕೆ ಹಾಗೆ. ಅದನ್ನು ನಾನು ಎಸೀಲಿಲ್ಲ, ಅಲ್ಲೇ ಬಿಟ್ಟು ಬಂದ್ಯಾ? ತೆಕ್ಕೊಂಡು ಬಂದಿದ್ದೇನೆ. ಯಾಕೆ? ಯಾಕೆ? ನಮ್ಮವರು ಹೇಳ್ತಾ ಇದ್ರು ಹುಲಿಯ ಚರ್ಮ ಸಿಕ್ಕಿದ್ರೆ ತೆಕ್ಕೊಂಡು ಬನ್ನಿ, ಚಳಿಗೆ ಒಳ್ಳೇದಾಗ್ತದೆ ಅಂತ. ತಮ್ಮ, ಮಾಂಸವನ್ನು ತಿಂದೆ, ನೆತ್ತರನ್ನು ಕುಡಿದೆ, ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು. ಮೊಲಗಳು? ಹೌದು. ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಆಮೇಲೆ ಓಡಬಾರ್ದು ನೋಡು, ಅದಕ್ಕೆ ಒಂದೊಂದನ್ನೇ ತೆಗೆದೆ. ಏನಾದ್ರೂ ಉಳಿಯಿತಾ? ಎಲ್ಲಿಗೆ ಉಳಿಯುವುದು? ಎಲ್ಲವೂ ಚೂರು 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 ಅದೆಲ್ಲವನ್ನು ಒಂದುಗೂಡಿಸಿದೆ. ದೊಡ್ಡದಾದಂತಹ ಮಾಂಸದ ಮುದ್ದೆ, ಅದನ್ನು ಒಮ್ಮೆಗೆ ಗುಳು. ಏನೋ ಇವತ್ತು ಸ್ವಲ್ಪ ತಿಂದದ್ದು ಹೆಚ್ಚಾಯ್ತು. ಹಾಗಾದ್ರೆ ತಿಂದದ್ದು ಹೆಚ್ಚಾಯ್ತು. ಅದು ಹಾಗೆ ತಿನ್ನುವುದಕ್ಕೆ ನಮಗೆ ಕಂಡ ಕೂಡಲೇ ಎಷ್ಟು ತಿನ್ಬೇಕಂತ ಗೊತ್ತಾಗುವುದಿಲ್ಲ. ತಿಂದ ಮೇಲೆ ಗೊತ್ತಾಗುದು ಇವತ್ತು ಹೆಚ್ಚಾಯ್ತು. ಹೌದಣ್ಣ. ದುಡಿಲಿಕ್ಕೆ ಆಗುದಿಲ್ಲ. ತಮ್ಮ ಏನೇ ಆಗಲಿ ತಿಂದದ್ದು ಹೆಚ್ಚಾಯ್ತು, ಎಲ್ಲವೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಬರ್ತಾ ಉಂಟು. ಅಣ್ಣ ಸ್ವಲ್ಪ ಆದ್ರೂ ಹೊರಗೆ ಹಾಕಿದ್ನ ಏನು ಕಾಣಿಸುವುದಿಲ್ಲ. ಬಾಯಿಯಲ್ಲಿವರೆಗೆ ಬಂತು, ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಸತ್ವ ಜಾಸ್ತಿ. ಹೌದಣ್ಣ. ಆರೋಗ್ಯಕ್ಕೆ ಒಳ್ಳೆಯದು. ತಿನ್ನದಿದ್ರೆ ಹೊಟ್ಟೆಗೆ ಹಸಿವು, ತಿಂದ ಮೇಲೆ ಹೊಟ್ಟೆ ಭಾರ. ಹೌದು. ಜೊತೆಗೆ ಶ್ರಮಜಲವು ಸುರಿಯುತ್ತಾ ಉಂಟು. ನಿಜ. ಆಯಾಸ ಆಯಾಸ ಆಯಾಸ. ತಮ್ಮ, ಅಣ್ಣ ಆಯಾಸ ಪರಿಹಾರಕ್ಕಾಗಿ ಒಂದು ಉಪಾಯ. ನಿನಗೊಂದು ಸೇವೆಯನ್ನು ಮಾಡುವ ಅವಕಾಶ. ಏನು ಸೇವೆ? ಈಗಲೇ ನಾನು ಸ್ವಲ್ಪ ವಿಶ್ರಾಂತಿ ಮಾಡ್ತೇನೆ, ನೀನು ಗಾಳಿ ಹಾಕು. ಅಣ್ಣ ನಿನಗೆ ನಾನು ಗಾಳಿ ಹಾಕಿದ್ರೆ ನನ್ನ ಸೇವೆ ಮಾಡುವುದು ಯಾರು? ನಿನಗೆ ಯಾವ ಕರ್ಮಕ್ಕೆ ಸೇವೆ? ಅಣ್ಣ ನಾನು ದುಡಿದಿದ್ದೇನೆ. ದುಡಿದಿ. ನನ್ನ ದುಡಿಮೆ ಯಾಕೆ ನಿನಗೆ ಕಾಣಿಸ್ಲಿಲ್ಲ? ಯಾಕೆ? ನಾನೊಂದು ತೀರ, ನೀನೊಂದು ತೀರ. ಅದು ತಮ್ಮ, ಹಾಗಾದ್ರೆ ಇಬ್ಬರು ದುಡಿದವರಿದ್ದೇವೆ. ಇಬ್ಬರಿಗೂ ಆಯಾಸವಾಗಿದೆ. ಹೌದು. ಗಾಳಿ ಅವಶ್ಯಕತೆ ಉಂಟು, ಅಗತ್ಯವಾಗಿ ಬೇಕು. ನಾವು ವಾದ ಮಾಡಿಕೊಂಡಿರುವುದಲ್ಲ. ಇದ್ದಾರಲ್ಲ ನಮ್ಮ ಸೇವಕರು ದೇವತೆಗಳು, ಅವರಲ್ಲಿ ಒಬ್ಬಾತ ವಾಯು. ಆ ಮಾರುತನಲ್ಲಿಯೇ ಗಾಳಿಯನ್ನು ಬೀಸುವುದಕ್ಕೆ ಹೇಳುವ. ಇದು ತಗ್ಗಾದ ಪ್ರದೇಶ, ತುಹಿನ ಗಿರಿಯನ್ನೇ ಏರುವ ಮಾರುತ ಬೀಸು. ನಲವಿನ್ಯೂ ಮಾರುತನು ಸೇವಿಸೆ ಬೀಸು. ನಲವಿನ್ಯೂ ಮಾರುತನು ಸೇವಿಸೆ ನಾಸಿಕಕ್ಕೆ ಪರಿಮಳ, ನಾಸಿಕಕ್ಕೆ ಪರಿಮಳ, ಪರಿಮಳ 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 ವನದೊಳಗಿಳಿಯುತ್ತ ವನದೊಳಗಿಳಿಯುತ್ತ
ಇಳಿಯುತ್ತ 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 ಆಲಿಸುತ್ತ ಆಲಿಸುತ್ತ ನಲವಿನುಲಿಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಗಾಯನವ ಗಾಯನ ಆಲಿಸುತ್ತ ಕುಳಿತು ದೇವಿಯು ಪಾಡುತ್ತಿಗ 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 ಗಾಯನವ ಆಲಿಸುತ್ತ ಆಲಿಸುತ್ತ ಆಗ ಹಿಡಿದಿಪ್ಪ ರಾಣಿ ಪರಿಗಲಿ ವೀಣೆಯ ಪಿಡಿದಿಪ್ಪ ವಾಣಿ ವಾಣಿ ಪರಿಯಲಿ ಕಾನನದೆಡೆಗಾಗಿ ಬಂದು 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 ಕಾನನದೆಡೆಗಾಗಿ ಬಂದು
ತತೈದಿನತೆ ತತೈದಿನತೆ ತಂಪಾದ ಗಾಳಿಯನ್ನು ಬೀಸಬೇಕು ಎಂಬ ಹಾಗೆ ಮಾರುತನಿಗೆ ಆಜ್ಞೆಯನ್ನು ಮಾಡಿದ್ದು. ಹೌದಣ್ಣ. ತಂಪಾದ ಗಾಳಿಯು ಬೀಸಿತು, ನಮ್ಮ ಶ್ರಮಜಲವೆಲ್ಲವೂ ನಿವಾರಣೆ ಆಯಿತು, ಆಯಾಸವೆಲ್ಲ ಪರಿಹಾರವಾಯಿತು. ಆದರೆ ಸಂಶಯ ಒಂದು ಉತ್ಪತ್ತಿ ಆಯ್ತಲ್ಲ. ಏನಣ್ಣ? ನೋಡಿದೆಯಾ? ತಂಪಾದ ಗಾಳಿಯೊಂದಿಗೆ ಇಂಪಾದ ಸಂಗೀತವು ನಮ್ಮ ಕರ್ಣಗಳಿಗೆ ಗೋಚರಿಸಿ ಹೋಯಿತು. ಹೌದಣ್ಣ. ಇಲ್ಲದೆ ಹೋದ್ರೆ ಇಂತಹ ಸ್ವರ ಮಾಧುರ್ಯವುಳ್ಳ ಅಮೃತವನ್ನು ನಾವು ಇಲ್ಲಿಯವರೆಗೆ ಉಂಡವರಿಲ್ಲ. ಹೌದಣ್ಣ. ಇನ್ನು ಮುಂದಕ್ಕೂ ಇಂತಹ ಸ್ವರವನ್ನು ಕೇಳುತ್ತೇವೋ ಅದು ಗೊತ್ತಿಲ್ಲ. ತಮ್ಮ, ಹಾಗಾದ್ರೆ ಇಂತಹ ಇಂಪಾದ ಸಂಗೀತವನ್ನು ಹಾಡಿದವರು ಯಾರು? ನೀನು ಹೇಳುತ್ತೀಯೋ? ನನಗೆ ಅರ್ಥವಾಯ್ತು. ಏನು? ಬೇರೆ ಯಾರು ಅಲ್ಲ, ಸತ್ಯಲೋಕೇಶ, ಆ ಬ್ರಹ್ಮನ ಮಡದಿ, ಪುಸ್ತಕ ಪಾಣಿ, ವೀಣಾಪಾಣಿ ಶಾರದಾ ಮಾತೆ ಅಲ್ವೇನು? ಶಾರದೆ ಇಲ್ಲಿಗೆ ಬಂದು ಹಾಡಿದ್ದು ಅಂತ ಹೇಳ್ತಾ ಇದ್ದೀಯ. ಚೆನ್ನಾಗಿ ವೀಣೆಯನ್ನು ನುಡಿಸುತ್ತಾಳೆ. ತಮ್ಮ, ಅಣ್ಣ, ಆ ವೀಣಾಪಾಣಿ ಸತ್ಯ ಲೋಕೇಶನನ್ನು ತೊರೆದು ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟೇನೋ? ಇಲ್ಲ ಅಣ್ಣ. ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾ ದೇವಿ ಅವನ ಪಕ್ಕದಲ್ಲಿರಬೇಕು. ತಂದೆ ಸೃಷ್ಟಿ ಮಾಡುವಾಗ ತಾಯಿ ಪಕ್ಕದಲ್ಲೇ ಇರಬೇಕು. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದಿತ್ತು. ಎಲ್ಲ ಅಸ್ತವ್ಯಸ್ತವಾದಿತ್ತು. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿ ಇದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ದೇಹ ಎಲ್ಲ ಸರಿದ್ರೆ ತಲೆ ಸರಿರುವುದಿಲ್ಲ. ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹಾಗಾಗಿ ಅವಳಲ್ಲ, ಶಾರದಮ್ಮ ಅಲ್ಲ, ಅವಳಲ್ಲ, ಮತ್ತೊಬ್ಬ ಇದ್ದಾನೆ. ಯಾರು? ದೇವಲೋಕದವ, ಒಳ್ಳೆಯ ಸಂಗೀತಗಾರ, ಆ ಕುದುರೆ ಮುಖದ ತುಂಬುರ. ತುಂಬುರ? ನೀ ಹೇಳಿದ್ದು ಸರಿ, ಒಳ್ಳೆ ಹಾಡುತ್ತಾನೆ ಅವನು. ಹಾಗೆಂದು ತುಂಬುರ ಇತ್ತ ಕಡೆಗೆ ಬಂದಿದ್ದಾನೆ ಎಂಬ ಹಾಗೆ ಹೇಳಿದ್ರೆ ನಂಬಲ ಸಾಧ್ಯ. ಯಾಕಣ್ಣ? ಈ ಹಿಂದೆ ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದಂತಹ ಕಾಲದಲ್ಲಿ ದೇವಾನು ದೇವತೆಗಳೇ ನಮ್ಮನ್ನು ಕಂಡು ಅಂಜಿ ನಮಗೆ ಶರಣಾಗಿದ್ದರು. ಆ ಕಾಲದಲ್ಲಿ ತುಂಬುರ ನಾಮಕನೊಬ್ಬ ಇದ್ದ ಎಂಬ ಹಾಗೆ ನಮಗೆ ತಿಳಿದಿತ್ತೇ ವಿನಃ ನಮ್ಮ ಕಣ್ಣೆದುರವ ಬಂದವನಲ್ಲ. ನಮಗೆ ಕಣ್ಣಿಗೆ ಕಾಣಿಸಿದ್ದೇ ಇಲ್ಲ. ಅಷ್ಟೊಂದು ಭಯ ಅವನಿಗೆ ನಮ್ಮನ್ನು ಕಂಡರೆ. ಅಷ್ಟೊಂದು ಭಯಪಟ್ಟವನು ಇಂದು ನಮಗೋಸ್ಕರ ಇಷ್ಟು ಹೊತ್ತು ಹಾಡಿಯನ ಅವನು. ತುಂಬುರಲ್ಲ, ತುಂಬುರಲ್ಲ. ಅಲ್ಲ ಅಲ್ಲ. ಹಾಗಾದ್ರೆ ಮತ್ತೊಬ್ಬ ಇದ್ದಾನೆ. ಯಾರು? ಆ ದೇವ ಋಷಿ ನಾರದ, ಬ್ರಹ್ಮಮಾನಸ ಪುತ್ರ. ಅವನಿಲ್ಲಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಣ್ಣ? 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು ಎಂಬ ಹಾಗೆ ದಕ್ಷ ಪ್ರಜಾಪತಿಯಿಂದ ಶಾಪ. ನಿಂತಲ್ಲಿ ನಿಲ್ಲದೆ ಹೋಗು ಮಗನೇ ಎಂಬುದಾಗಿ. ಒಂದು ವೇಳೆ ಅವನೇ ಹಾಡಿದ್ದು ಹೌದಾಗಿದ್ರೆ ಒಂದೇ ಕಡೆಯಿಂದ ಕೇಳ್ತಾ ಇತ್ತ? ಬೇರೆ ಬೇರೆ ಕಡೆಯಿಂದ, ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ ಆಚೆ, ಇವತ್ತು ಇಲ್ಲಿ, ನಿನ್ನೆ ಅಲ್ಲಿ, ಹಾಗೆಲ್ಲ ಆಗ್ತಾ ಇತ್ತು. ಆದ್ರೆ ಇದನ್ನು ಸರಿಯಾಗಿ ಕೇಳಿದ್ದೀಯಾ? ಕೇಳಿದ್ದೇನೆ. ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಸ್ವರವು ಕೇಳುತ್ತಾ ಉಂಟು. ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಆಗಿರ್ಬೇಕು. ಹಾಗಾದ್ರೆ ನಾರದ ಅಲ್ಲ, ನಾರದ ಅಲ್ಲ, ವೀಣಾಪಾಣಿ ಅಲ್ಲ, ಅಲ್ಲ, ತುಂಬರನಂತೂ ಅಲ್ಲವೇ ಅಲ್ಲ, ಅಳವೇ ಅಲ್ಲ. ಇಂಪಾದ ಸ್ವರವು ಕೇಳುತ್ತಾ ಉಂಟಲ್ಲ. ಹೌದಣ್ಣ. ಸ್ವರವನ್ನು ಹಿಡಿಯುವ, ಸ್ವರವಿಡಿದು 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 ನಡೆದರಲು 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 ಅನುವಿನ ಪರಿಮಳವು ನಾಸಿಕಕ್ಕೆ ತೋಂಗಲು ತನುವಿನ ಪರಿಮಳ 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 ನಾಸಿಕಕ್ಕೆ ಸೋಂಕಲು ಕೌತುಕವೆಂದು ಪರಿಮಳ ಬೆಳೆದು ಮುಂಬರಿಗೆ ಮುಂಬರಿಗೆ ಮಾಣಿಕ್ಯ ವೀಣಾ ಉಪಲಾಲಯಂತಿ ಮದಾಲಸಾಂ ಮಂಜುಳ ವಾಗ್ವಿಲಾಸ
ಮಾಹೇಂದ್ರ ನೀಲ ದ್ವಿತಿ ಕೋಮಲಾಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ತೂಗಿದಳು ಯಾಲೆಯ ಕಾಂಬಿಕೆ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ಕಾಂಬಿಕೆ ತೂಗಿದಳು ಯಾಲೆಯ ಯೋಗಿ ವರ್ಗರಿಗೆಲ್ಲ ಜೋಗುಳ ಪಾಡುವಂತೆ ರಾಗಲಯಗಳಿಂದ ದುರ್ಗಾಂಬಿಕೆ ತುಗಿದಳಿಯಾಲೆಯ ದುರ್ಗಾಂಬಿಕೆ ತುಗಿದಳಿಯಾಲೆಯ ಅಮಮಾರರೆ ಅರರೆ ಅರಾಗಿನ್ನಿವಳೆಂತ ವಿಟಗಾರೆ 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 ನೋಡೆ ನೋಡೆ ಸ್ಮರಣ ಕುಗಣೆ ಗಾಂಧಿಗಳು ಕುಗಣೆ ಗಾಂಧಿಗಳು ಕುಗಣೆ ಗಾಂಧಿಗಳು ಕುಗಣೆ ಗಾಂಧಿಗಳು ಶರದಿಂದು ವದನೆ ಶರದಿಂದು ವದನೆ ಶರದಿಂದು ವದನೆ ಶರದಿಂದು ವದನೆ ಹರಿಣನೆ ಹರಿಣಾನೆ 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 ಚಲ್ವಾ ತರುಣಿಮಣಿಯು 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 ವಿಮಲಗಾತೆ ಶರದಿಂದು ಬದನೆ ಕರುಣನೇತೆ ಚಲ್ವ ತರುಣಿಮಣಿಯು ವಿಮಲಗಾತೆ ಆಗಲೇ
ಏನಿದು ಪರಿಮಳ ಎಂಬ ಹಾಗೆ ನಾಚಿಕಕ್ಕೆ ಸೋಕಲು ಒಮ್ಮಿಂದೊಮ್ಮೆಗೆ ಆಶ್ಚರ್ಯಭರಿತವಾದೆವು. ಆ ಪರಿಮಳವನ್ನೇ ಹಿಡಿದು ಮುಂದಕ್ಕೆ ಹೋದಂತಹ ಸಂದರ್ಭ ಕೋಟಿ ಸೂರ್ಯನ ಪ್ರಭೆ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ಹೋಯಿತು. ಹೌದಣ್ಣ. ಅದರ ಮೂಲವನ್ನೇ ಅರಸಿಕೊಂಡು ಮುಂದಕ್ಕೆ ಹೋದಾಗ ಅಬ್ಬಬ್ಬಾ, ಇದಕ್ಕಿಂತ ಮೊದಲು ಇಂತಹದ್ದನ್ನು ಕಂಡವನೇ ಅಲ್ಲ. ಅಂತಹ ಅದ್ಭುತವಾದ ದೃಶ್ಯ ನೀನು ಕಾಣಲಿಲ್ವ ತಮ್ಮ? ನಾನು ಕಾಣಲಿಲ್ಲವೇ? ಹಾಗಾದ್ರೆ ಕಾಣುವಂತವನಾಗು. ಬಾ ಬಾ ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೆ ಅಣ್ಣ. ಏನು? ಭೂಮಿಯ ಮೇಲೆ ನಾನಿದ್ದೇನು, ನನ್ನ ತಲೆಯ ಮೇಲೆ ಭೂಮಿ ಉಂಟು. ಯಾಕೆ? ಒಂದೂ ಅರ್ಥವಾಗುವುದಿಲ್ಲ. ಏನು ಸೌಂದರ್ಯ, ಏನು ರೂಪ, ಏನು ಲಾವಣ್ಯ. ಆಹಾ, ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಲ, ಅರ್ಧ ಚಂದಿರ ಪಾಲ, ಕನ್ನಡಿ ಕಪಾಲ, ಕಾಮನ ಬಿಲ್ಲಿನ ಹುಬ್ಬು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನ ತುಟಿ, ಸಿಂಹ ಕಟಿ, ಹಾವಿನ ಜಡೆ, ಹಂಸದ ನಡೆ, ಬಾಳೆಯ ತೊಡೆ, ನರಕದ ಸತಿಯರ ನೂಕಲ್ಲಿ ಮಡುಹಿದ ಈಕೆಯ ನೋಡದ ನೇತ್ರಗಳೇತಕ್ಕೆ. ಅಣ್ಣ, ಇವಳ ರೂಪ ಸೌಂದರ್ಯವನ್ನು ಹೊಗಳುವುದಕ್ಕೆ ಸಾವಿರ ನಾಲಿಗೆಲ್ಲಂತ ಆದಿಶೇಷನಿಗೂ ಕಷ್ಟವಾದಿತ್ತು. ಏನು ಸೌಂದರ್ಯ, ಏನು ಸೌಂದರ್ಯ. ಹೌದು ತಮ್ಮ. ಪರಿಮಳದ ಪುತ್ತಳಿಯು, ಚಲುವಿನ ಕರುವಿನ ಎರಕೋ, ವಿಟರ ಪುಣ್ಯದ ಪರಿಣತಿಯು, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ಮನಿತಪ ಫಲವು, ಲೋಕ ಸೌಂದರ್ಯ ನಿಸರ್ಗವು, ನಾಕಸುಖ ಸಾಕಾರವು, ಶಶಿಮೊಗದ ನಸುನಗೆಯ ಬಾಲೆ, ದರ್ಪಣ ಕಪೋಲೆ, ಪನ್ನಗ ಸದೃಶ ವೇಣೆ, ಶುಖ ವಾಣಿ, ಇವಳ ಆನಂದದ ಕಂಪು, ಪೂರ್ಣ ಚಂದಿರನ ಪೆಂಪು, ಇವಳ ಕರ್ಣದ್ವಯ ಆಕಾರ, ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪುದು. ಈಕೆ ಸುಂದರ ತರುಣಿ, ಜನಮನ ಕರಣಿ, ಕಲೆಯ ಪುಷ್ಕರಣಿ, ಗುರುಗುಜರ ಭರಣಿ, ಪ್ರಕಾಶದ ದ್ಯುಮಣಿ, ಮಂದಗಮನೆಯ ಮಂದಹಾಸದ ವಿಲಾಸಮಂ, ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ, ವಕ್ರ ಕುಂತಳೆಯ ವಕ್ರ ಲೋಕನದ ಭಾವದ ಬಗೆಯನ್ನು, ಚಂದನ ಸುಗಂಧಿನಿಯ ಚಂದ್ರಾಸಿ ದಶಕಮಂ, ಬಂದುಗೆದುಟಿಯಳ ಬಂದುರದ ಸಿಂಗರವನ್ನು ಏನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ, ಶೃಂಗಾರ ಭರಿತ ವೇಷ, ನಳಿ ತೋಳ್ಗಳ ಪಾಶ, ಮರಚಿತೆನ್ನೆ ರೋಷ ತಡೆದರೆನ್ನನು ಈಶ ಆಗಲೆನ್ನೆ ಸರ್ವನಾಶ. ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡಿಡ ಲಂಕಿ ಪಣೆಗೆ, ಕಸ್ತೂರಿಯಂ ಕಣ್ಗೆ, ಕಾಡಿಗೆಯಂ ಕೊರಲ್ಗೆ, ಹರಿನೀಲಮಣಿ ಭೂಷಣವದು ಸೇರಿಸಲ್ಕದು ನೈಜವಾಗಿ ಬೆರಗಾಗಿ ಬಳಿ, ಕೋರೆ ದುರುಬಂ ತೆಗೆದು ಜಡೆ ಕಟ್ಟಿ ಪೊರಮಟ್ಟು, ನಿರ್ಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು, ಕಂಠದ ತರಳ ನಯನದ ಸಂಪಗೆಯ ನಾಸಿಗದ ಪೆರೆನಸಲ, ಹರಿಯ ಮಧ್ಯದ ಹಂಸ ಗಮನದ ಗುರು ಕುಜರ ಕರ ಪಲ್ಲವದ ಸರಸಿರುವ ಮುಖಿ, ಅರಣ್ಯವಳಂತ ವಿಟಗಾರ ನೋಡ ಸ್ಮರಣ ಕೂರ್ಗಣೆ ಅಂತ ಹೇಳು ನೀರು ಸರಸಿದ ಒದನೆ ಹರಿಣ ನೇತ್ರ ಚೆಲುವ ತರುಣೀ ಮಣಿ ಮಲಗಾತ್ರೆ. ಏ ತಮ್ಮ, ಒಮ್ಮೊಮ್ಮೆ ನಾವು ನಿರೀಕ್ಷೆ ಮಾಡಿದ್ದು ಒಬ್ಬರಿಂದ ದೊರಕದೆ ಹೋದ್ರೆ ದೇವರು ಮತ್ತೊಬ್ಬರಿಂದ ಒದಗಿಸಿ ಕೊಡ್ತಾರೆ. ಹೌದಣ್ಣ. ಇಷ್ಟು ಅವಳನ್ನು ಹೊಗಳಿದ್ದು, ಅವಳದ್ದು ಸ್ಪಂದನೆ ಇಲ್ಲ, ಏನು ಪ್ರತಿಕ್ರಿಯೆ ಇಲ್ಲ. ಆದ್ರೆ ನಾವು ಇಷ್ಟು ಹೊಗಳಿದ್ದಕ್ಕೆ ಪ್ರಕೃತಿಯ ಸ್ಪಂದನೆ ನೋಡಂತೆ ಸಾರ್ಥಕವಾಯ್ತು. ನಮಗಷ್ಟು ಸಾಕು. ತಮ್ಮ, ಇವಳನ್ನು ನಾವು ಇಷ್ಟು ಹೊಗಳಿದವನು ಯಾರೆಂಬ ಹಾಗೆ ನನಗೊತ್ತಾಗಲಿಲ್ಲ. ಅರ್ಥವಾಗ್ಲಿಲ್ವಾ? ಅವಳೇ ಆಗಿರ್ಬೇಕು. ಯಾರು? ವೈಕುಂಠವಾಸಿಯಾದಂತಹ ನಾರಾಯಣ, ಆ ಹರಿಯ ಮಾಡದಿ ಲಕ್ಷ್ಮಿ ಅಲ್ವೇ ಅಣ್ಣ? ಲಕ್ಷ್ಮಿ. ಲಕ್ಷ್ಮಿ ಇಲ್ಲಿಗೆಲ್ಲ ಬರ್ಲಿಕ್ಕೆ ಸಾಧ್ಯ ಉಂಟೇನು? ಯಾಕಣ್ಣ? ವಕ್ಷಸ್ಥಳದಲ್ಲಿ ಆ ನಾರಾಯಣ ಜಾಗವನ್ನು ಕೊಟ್ಟಿರುವಾಗ ಈ ಕಾಂತಾರಕ್ಕೆ ಬರ್ಲಿಕ್ಕುಂಟ? ಕಾಂತಾರವನ್ನು ಒಮ್ಮೆ ನೋಡಿದ ಮೇಲೆ ಮತ್ತೆ ಬರ್ಲಿಕ್ಕಿಲ್ಲ, ಇನ್ನೊಮ್ಮೆ ಬರ್ಲಿಕ್ಕಿಲ್ಲ. ಅವಳಲ್ಲ, ಲಕ್ಷ್ಮಿ ಅಲ್ಲ. ಲಕ್ಷ್ಮಿ ಅಲ್ಲ. ಒಂದು ವೇಳೆ ಲಕ್ಷ್ಮಿ ಬಂದಿದ್ದರೂ ಕೂಡ ಹರಿಯಲ್ಲಿಯೂ ಕಾಣಿಸುವುದಿಲ್ಲ. ಹೌದು, ನನಗೆ ಗೊತ್ತಾಯ್ತೀರಿ ಯಾರೆಂದು. ಯಾರು? ಇದು ಅವಳೇ. ಅವಳೇ ಪಾರ್ವತಮ್ಮ. ಓ ಅಣ್ಣ, ಏನು? ಸರಿಯಾಗಿ ಒಮ್ಮೆ ಹಣೆಯನ್ನು ನೋಡು. ಪಾರ್ವತಮ್ಮನ ಬೊಟ್ಟು ಹೇಗುಂಟು? ದೊಡ್ಡದು, ದೊಡ್ಡ ಬೊಟ್ಟು. ಸರಿ, ಹಾಗಾದ್ರೆ ಪಾರ್ವತಮ್ಮ ಅಲ್ಲ. ಪಾರ್ವತಮ್ಮ ಸಾಧ್ಯವೇ ಇಲ್ಲ. ಅವಳಾಗಿರ್ಬೋದ? ಯಾರು? ರತಿ. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆ ಮನ್ಮಥನ ಮಾಡದಿ ರತಿ. ಹಾಗಿರುವಾಗ ರತಿಯ ಮೇಳದಲ್ಲಿ ಇರ್ಪ ಕಾಮನ್. ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ, ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ. ಒಂದು ವೇಳೆ ರತಿ ತಿರುಗಾಟಕ್ಕೆ ಹೋದ್ರೆ ಮನ್ಮಥ ಜೊತೆಯಲ್ಲೇ ಬರಬೇಕಲ್ವಾ? ಎಲ್ಲಿದ್ದಾನೆ ಮನ್ಮಥ? ಒಬ್ಬಳೇ ಗೋಚರಿಸುತ್ತಾ ಇದ್ದಾಳೆ. ಹಾಗಾದ್ರೆ ರತಿಯೂ ಅಲ್ಲ, ಪಾರ್ವತಮ್ಮನೂ ಅಲ್ಲ, ಅಲ್ಲ, ಲಕ್ಷ್ಮಿ ಅಂತೂ ಅಲ್ವೇ ಅಲ್ಲ. ಅಲ್ಲ, ಈ ಸೌಂದರ್ಯವತಿ ಯಾರು ಅಂತ ಬೇಕಲ್ಲ. ಯಾರೇ ಆಗಲಿ ಇವಳನ್ನು ಕಂಡು ಒಮ್ಮೆ ನಾನು ಮಾತನಾಡಿಸಬೇಕು ಎಂಬ ಹಾಗೆ ಮನಸ್ಸು ಮಾಡಿದ್ದೇನೆ. ಹೋಗಿ ಬರ್ತೇನೆ. ಅಣ್ಣ, ಈ ಕಡೆ ಬಾ. ಬೇಡ ಬೇಡ ಬೇಡ. ಯಾಕೆ? ಬ್ರಹ್ಮ ಕೊಟ್ಟಿದ್ದಾನೆ ವರ. ಚಂಡಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಹೆಣ್ಣಿನ ಮೋಹಕ್ಕೆ ಬಲಿಯಾದಿರುವಂತಾದ್ರೆ ಅಂದೇ ನಿಮ್ಮ ಮರಣ ಎಂಬುದಾಗಿ. ಸರಿ ಸರಿ ಸರಿ, ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡಮುಂಡರ ಮರಣ. ಒಂದು ವೇಳೆ ಇವಳ ಹಿಂದಕ್ಕೆ ಹೋದೆ ಅಂತಾದ್ರೆ ನಾಳಿನ ದಿನ ಹೇಗೆ ಪ್ರಚಾರ ಆದಿತ್ತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಚಂಡಮುಂಡರು ಇನ್ನಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ಕಂಡವರು ನಾಳೆ ಕೇಳಲಿಕ್ಕಿಲ್ವಾ? ಅವರಿಲ್ವಾ? ಮತ್ತೆ ಹಾಗಾಗಬಾರ್ದು. ನಮ್ಮನ್ನು ಕೇಳಿದ ತಕ್ಷಣವೇ ಅವರೆದುರು ನಾವು ಕಾಣಬೇಕು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೇವಲ ಹೆಣ್ಣಿಗೆ ಬೇಕಾಗಿ ಸಾಯಲಿಕ್ಕಿದ್ದವರ ನಾವು ಸಾಧಿಸಿದವರು ಇನ್ನಷ್ಟು ಇನ್ನೂ ಸಾಧಿಸುವುದಕ್ಕಿದೆ. ಸಾಯುವುದಕ್ಕೆ ಜನ ಅಲ್ಲ. ಇವಳ ವಿಷಯವನ್ನು ಅಣ್ಣನಲ್ಲಿ ಮೃಗಬೇಟೆಗೆ ಹೋದವರು ಹೇಗೆ ನಿಮ್ಮ ಬೇಟೆ? ಅಣ್ಣಯ್ಯ, ಏನು? ನಿನ್ನ
ಹಸಿವು ಬಾಯಾರಿಕೆ, ಕದಂಬ ವನದಲ್ಲಿ ಬೇಟೆ, ಆಮೇಲೆ ಗಾಳಿಯೊಂದಿಗೆ ಒಂದು ಇಂಪಾದ ಸ್ವರ, ಆ ಸ್ವರದೊಂದಿಗೆ ಒಂದು ಆಶ್ಚರ್ಯ. ಏನು ಸ್ವರವನ್ನು ಆಲಿಸುತ್ತಾ ಮುಂದುವರಿದು ಹೋದಾಗ ಅಂಬರದಿಂದ ಕುಮ್ಮಿಳಿಗಿಳಿದಂತಹ ಸ್ವರ್ಣದ ಉಯ್ಯಾಲೆ, ಕೇವಲ ಉಯ್ಯಾಲೆ ಮಾತ್ರ ಅಲ್ಲ, ಮತ್ತೆ ಉಯ್ಯಾಲೆಯಲ್ಲಿ ಸುಂದರವಾದಂತಹ ತರುಣಿ. ಆ ತರುಣಿಯನ್ನು ನೋಡಿದ ಮೇಲೆ ಮನದಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಮೂರು ಲೋಕದ ಅಧಿಪತಿ ಶುಂಭ, ಅಸುರ ಕುಲ ಬಿಂಬ, ಆ ತರುಣಿಯನ್ನು ಮದುವೆ ಆಗಬೇಕು ಪ್ರಭು. ಚಂಡಮುಂಡರೇ, ಆ ಬಗ್ಗೆ ನಾನು ಆಲೋಚನೆ ಮಾಡುತ್ತೇನೆ. ನೀವು ದಣಿದವರು, ಸ್ವಲ್ಪ ವಿಶ್ರಾಂತಿ ಮಾಡಿ. ಚಂಡಮುಂಡರು ಹೇಳಿದಂತ ವಿಚಾರಿಸಲೇಬೇಕಲ್ವೇ? ನಾನೇ ಹೋಗುವುದು ಸರಿಯಲ್ಲ. ವಯೋವೃದ್ಧರು ಜ್ಞಾನವೃದ್ಧರು ಆದಂತ ಸುಗ್ರೀವ ಇದ್ದಾನೆ. ಸುಗ್ರೀವ, ಈಗ ಹೋಗಯ್ಯ. ನಿನ್ನನ್ನು ಕರೆಯುವುದಕ್ಕೆ ಬಲವಂತ ಕಾರಣ ಇದೆ. ಏನು ಪ್ರಭು? ಚಂಡಮುಂಡರು ಬಂದು ಹೇಳಿದಂತ ವಿಚಾರ ಏನಂತೆ? ಕದಂಬಾವನದಲ್ಲಿ ಒಬ್ಬಾಕೆ ನಾಳಿದ್ದಾಳೆ. ಅವಳನ್ನು ವರಿಸಬೇಕಾದದ್ದು ನನ್ನ ಉದ್ದೇಶ. ಹೌದೇ? ಸಂತಾನದ ಮುಖೇನ ಕರೆತ ಶುಂಭನಾಜ್ಞೆಯುಳೈದೆ ಮೆರೆವ ಕದಂಬವನವನೇ ಪೊಗುದಾಗ, ಕದಂಬವನವನೇ ಪೊಗುತ ತ್ರೈಜಗದಂಬಿಕೆಯಲವಣ್ಯವನು ಮೆರೆಗಾಡು ಸುಗ್ರೀವ ಹಂಬಲಿಸಿದನು. ಶಿವ 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 ಸ್ಮರಣಂ ಬಿಗುರಿ ತಿಲುಕುತಲೆ ನಮ್ಮಯ ಶುಂಭ ಕೆಟ್ಟನು. ಸ್ಮರಣಂ ಬಿಗುರಿ ತಿಲುಕುತಲೆ ನಮ್ಮಯ ಶುಂಭ ಕೆಟ್ಟನು. ತಿಳಿದು ನೋಡಲು ಏಕೆ ಮಾನಿನಿಗೆ ಮಾನಿನಿಗೆ ಸಿಕ್ಕುವಳೇ ದಾನವಗೆ, ಸಿಕ್ಕಳು ತಕ್ಕುವಳೆಗೆ, ಸಿಕ್ಕುವಳೇ ದಾನವಗೆ, ಸಿಕ್ಕಳು ತಕ್ಕುವಳೆ. ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಗುತಿಗ ಮಾತೆ. ಮಕ್ಕಳಾಟಿಕೆ ಆಯ್ತು ನಮ್ಮದು, ಮಕ್ಕಳಾಟಿಕೆ ಆಯ್ತು ನಮ್ಮದು. ರಕ್ಕಸಾನ್ವಯ ಅಳೆಯಿತಿಂದಿಗೆ ಮಿಕ್ಕ ಮಾತೆ ಒಡೆಯನ ನಮಗೆ ಮಾನ್ಯವಲ. ಒಡೆಯನ ಆಜ್ಞೆ ನಮಗೆ ಮಾನ್ಯವಲ. ಶಿವ 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 ಒಡೆಯನ ಆಜ್ಞೆ ನನಗಾಯಿತು. ಕದಂಬಾವನವನ್ನು ಬಂದು ಸೇರಿಕೊಂಡಿದ್ದೇನೆ. ನನ್ನ ಬೆನ್ನ ಹಿಂದೆ ಅನೇಕ ಮಂದಿ ಹೆಣ್ಣು ಮಕ್ಕಳಿದ್ದರು. ಕಲಶೋದಕವನ್ನು ಹಿಡಿದು, ಆರತಿಯನ್ನು ಹಿಡಿದು ಇವಳನ್ನು ಕರೆತರುವಂತಹ ಉದ್ದೇಶದಿಂದ ಅವರಾರ ಗೊಡವೆಯೂ ನನಗಾಗಲಿಲ್ಲ. ಓಡೋಡಿಕೊಂಡು ಬಂದಿದ್ದೇನೆ. ಕದಂಬಾವನವನ್ನು ಬಂದು ಸೇರಿಕೊಂಡಿದ್ದೇನೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದಂತಹ ಉಲ್ಲಾಸ ಹುಟ್ಟಿಕೊಂಡಿದೆ. ಹೋಗು ಸುಗ್ರೀವ, ಒಂದು ದಿವ್ಯಕರವಾದಂತಹ ಮಂಗಳಕರವಾದಂತಹ ಶಕ್ತಿಯೊಂದನ್ನು ನೀನಿಂದು ಕದಂಬಾವನದಲ್ಲಿ ಕಾಣುವುದಕ್ಕೆ ಇದ್ದೀಯ. ಬಂದು ಸೇರಿಕೊಂಡೆ ಕದಂಬಾವನವನ್ನು. ಕಾಣುತ್ತಿರುವಂತ ಅಚ್ಚರಿಯಾದರೂ ಏನು? ಮಧ್ಯಾಹ್ನದ ಸುಡುಬಿಸಿಲಿನ ಹೊತ್ತಿನಲ್ಲಿಯೂ ಸೂರ್ಯರಶ್ಮಿ ಸೋಕದಂತಹ ವನವಲ್ವೇ ಇದು. ಆದರೆ ಇಂದು ಶತಸಾವಿರ ದಿವಾಕರನ ಪ್ರಭೆಯಿಂದ ಜ್ವಾಜಲ್ಯಮಾನವಾಗಿ ಪ್ರಕಾಶಿಸುತ್ತಾ ಇದೆ. ಇಂತಹ ಬದಲಾವಣೆಗಳಿಗೆ ಕಾರಣ ಏನು ಅಂತ ನನ್ನನ್ನೇ ನಾನು ಪ್ರಶ್ನೆ ಮಾಡುತ್ತಾ
ಸಪ್ತಸ್ವರ ಸಮ್ಮಿಲಿತವಾದಂತಹ ಗಾಯನವನ್ನೇ ಬೆನ್ನಿಡಿಯುತ್ತಾ ಮುಂದೆ ಮುಂದೆ ಬಂದು ಸಾಗಿ ನೋಡಿದಾಗ ಅಂಬರದಿಂದಲೇ ಇಳಿಯ ಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೆ ಈಕೆಯನ್ನು? ಈಕೆಯು ಸಾಮಾನ್ಯ ತರುಣಿಯೇ? ಈಕೆಯು ಎನ್ನೊಡೆಯನಿಗೆ ಸಿಕ್ಕುವಳೆ, ಸಿಕ್ಕಿದರೂ ಆತ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವುಂಟೆ? ಅಖಂಡ ಬ್ರಹ್ಮಚಾರಿಗಳಿಗೆ ಈಕೆ ಸಾಮಾನ್ಯ ತರುಣಿಯಂತೆ ಕಂಡಳಂತೆ, ಸುಂದರವಾಗಿ ಕಂಡಳಂತೆ. ಬ್ರಹ್ಮಚಾರಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುವುದಕ್ಕುಂಟ? ಅವರ ಬ್ರಹ್ಮಚರ್ಯವೆನ್ನುವುದು ಕೆಟ್ಟಿತು ಎನ್ನುವುದೇ ಸ್ಪಷ್ಟ. ಇಲ್ಲ ಅಂತಾದರೆ ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು. ಅವರೇನು ಹಾಳು ಹುಡುಗರು ಏನು ಆಡಿದ್ದಾರೆ? ಏನು ನನ್ನ ಒಡೆಯನೇನು ಸಾಮಾನ್ಯದವನೇ? 3 ಲೋಕದ ವಿಭುವಾಗಿದ್ದಾನೆ ಅಂತವನ್ನು ಈ ರೀತಿಯಾಗಿ ವರ್ತಿಸುವುದಕ್ಕುಂಟೆ? ರಾಜಕೀಯ ವಿಚಾರದಲ್ಲಿ ನಿಪುಣನು ನನ್ನ ಒಡೆಯ. ಹೌದು, ವಿನಾಶಕಾಲೆ ವಿಪರೀತ ಬುದ್ಧಿ. ವಿಷ ಕಚ್ಚಿದವನಾದರೂ ಬದುಕಬಹುದು ಈ ಪ್ರಪಂಚದಲ್ಲಿ, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ನನ್ನ ಒಡೆಯನಿಗಿಂದು ಕಚ್ಚಿರುವುದು ಮಣ್ಣು. ಅವನನ್ನು ಉಳಿಸುವವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಇನ್ನು? ಇಲ್ಲ ಅಂತಾದರೆ ಇವಳನ್ನು ಕಾಣುವಾಗ ಅರ್ಥ ಆಗುವುದಿಲ್ವಾ? ಒಂದು ಕೈಯಲ್ಲಿ ಚಕ್ರವಿದೆ, ಇನ್ನೊಂದು ಕೈಯಲ್ಲಿ ಸುಮವ ಹಿಡಿದು ಕುಳಿತಿದ್ದಾಳೆ. ಯಾಕಾಗಿ? ಒಂದು ವೇಳೆ ಶರಣಾಗಿ ಈಕೆಯ ಪಾದಕ್ಕೆ ಬಿದ್ದೆವು ಅಂತಾದರೆ ಹೂ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವಂತಹ ಚಕ್ರದಿಂದಲೇ ನಿಮ್ಮ ಶಿರವನ್ನೇ ಕತ್ತರಿಸುತ್ತೇನೆ ತೋರಿಸುವುದಕ್ಕಾಗಿ ಈ ರೂಪದಿಂದ ಬಂದು ಕುಳಿತಿದ್ದಾಳೆ. ಅರ್ಥ ಮಾಡಿಕೊಂಡು ಇವಳಾರೆನ್ನುವಂತಹ ಸತ್ಯವನ್ನು ಹೋಗಿ ಹೇಳಲೇ ನನ್ನೊಡೆಯನಿಗೆ? ಮುದುಕನಿಗೆ ತಲೆ ಕಟ್ಟಿದೆ ಅಂತ ತಲೆ ಕತ್ತರಿಸಿ ಅನ್ನೋವನು ಬೇಡ. ಉಪ್ಪಣ್ಣ ಉಂಡಂತ ಋಣದ ಭಾರ ಉಂಟು, ತೀರಿಸಿ ಬಿಡ್ತೇನೆ ಅಮ್ಮ. ಜನನಿಗೆ ಭಿನ್ನಗ ವನದಲ್ಲಿ ಕುಳಿತಿಗುದ್ಯಾಕೆ, ವನದಲ್ಲಿ ಕುಳಿತಿಗುದ್ಯಾಕೆ, ಯಾಕೆ ಯಾಕೆ ಸನುಮತವಲ್ಲಿದು ನಿನಗೆ ಬೀಳುವುದೇನೊಂದಾಗ, ಸನುಮತವಲ್ಲಿದು ನಿನಗೆ ಬೀಳುವುದೇನೊಂದಾಗ, ತನುಜೇಶ ಚುಂಬನ ಭಯಗೆ ಅರಿತು ನಿನ್ನಿರವನ್ನು ವರಿಸಬೇಕೆನ್ನುತ್ತ ಪರಿದುತ್ತಗೆಲ್ಲ ಅಟ್ಟಿದನು. ಸುರನರು ರಗರ ಸಂಗರದಲ್ಲಿ ಗೆಲಿದನು, ಸುರನರು ರಗರ ಸಂಗರದಲ್ಲಿ ಗೆಲಿದನು. ಸರಿಗಣೆ ಆತಾಗಿನ್ನು ಅಮ್ಮ, ಸರಿಗಣೆ ಆತಾಗಿನ್ನು. ಜನನಿಗೆ ಭಿನ್ನಗ ಕರುಣದೊಳೆಯುವುದು ವನದಲ್ಲಿ ಕುಳಿತಿಗುದ್ಯಾಕೆ, ಯಾಕೆ ಯಾಕೆ ಸಾಷ್ಟಾಂಗ ಪ್ರಣಾಮಗಳು ತಾಯಿ. ಶುಂಭನ ಅಮಾತ್ಯ ಸುಗ್ರೀವನೆಂದು ನನ್ನ ಹೆಸರಮ್ಮ. ನಿನ್ನ ಬಳಿಗೆ ಬರುವರೇ ಬಲವಾದ ಉದ್ದೇಶವೇ ಇದೆ. ನನ್ನ ಒಡೆಯನಾಗಿರುವಂತಹ ಶುಂಭದಾನವ ನನ್ನನ್ನು ಇಲ್ಲಿಯವರೆಗೆ ಅಟ್ಟಿದ್ದಾನೆ ತಾಯಿ. 3 ಲೋಕದ ಒಡೆಯನಿದ್ದಾನೆ. ಒಂದು ಹೆಜ್ಜೆ ಇಡಬೇಕಾದರೂ ಸೂರ್ಯಚಂದ್ರಾದಿಗಳು ಇವನ ಒಪ್ಪಿಗೆಯನ್ನು ಪಡೆದುಕೊಳ್ಳಬೇಕಮ್ಮ. ಅಂತವನು ಇಷ್ಟರವರೆಗೆ ಮದುವೆಯಾಗದೆ ಉಳಿದಿದ್ದಾನೆಂತಾದರೆ ಕಾರಣ ಏನು? ಅವನಿಗೆ ಸರಿಸಮಾನಳಾದಂತ ಹೆಣ್ಣು ಇಷ್ಟರವರೆಗೆ ಸಿಗಲಿಲ್ಲ ಅಂತ. ಹಾಗೆಂದು ಇನ್ನನ್ನು ತಿಳಿದ ಮೇಲೆ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾನೆ. ನೋಡುತ್ತಾಯೇ, ಬಂಗಾರದ ರಥವನ್ನು ಕಳಿಸಿದ್ದಾನೆ. ಏರಬೇಕು, ಶೋನಿತಾಪುರದ ಮಣ್ಣಿಗೆ ಬರಬೇಕು ತಾಯಿ. ಜುಂಬಾದ್ರಿಗೆ ಬೇಡುವ ಕೂತರಲ್ಲಿಂದಲೇ ಪಿತಾದರನ್ನು ಸುಗ್ರೀವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ದಪ್ಪನೆ ದರಗೆ ಉರುಳಿ
ನನ್ನ ವಿಚಾರವಾಗಿ ಶುಂಭನಿಗಿರಲು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪ. ಖತಿಯಗೊಳ್ಳದಿರನ್ನ ಸಲಗೋ ಶುಂಭಾಕೆನ ಮತದಂತೆ ಭಿನ್ನಗೈದೆ. ಶುಂಭಾಕೆನ ಮತದಂತೆ ಭಿನ್ನಗೈದೆ. ಮತಿಶೂನ್ಯನ 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 ಮಮ ಧೃತಿ ನೀನರಿವೆ. ದೈತ್ಯಪತಿಗೆ ನಾಜ್ಞೆಯ ಅರುಗು. ದೈತ್ಯಪತಿಗೆ ನಾಜ್ಞೆಯ ಅರುಗು. ಅಮ್ಮ ನಗಬೇಡ ತಾಯೇ, ನಿನ್ನ ನಗೆ ಎನ್ನುವುದು ನನ್ನ ಬದುಕಿಗೆ ದಗೆಯಾಯಿತಮ್ಮ. ನಗೆಯ ಕಾಲಕ್ಕೆ ನಾನು ಸತ್ತುರುಳಿದೆ, ಮತ್ತೊಮ್ಮೆ ಎಬ್ಬಿಸಿದ್ದೀಯ ತಾಯೇ. ಅಮ್ಮ, ಏನು ಇನ್ನು ನನ್ನ ಮಾತುಗಳಲ್ಲ, ಒಡೆಯನಾಡಿದಂತ ಮಾತುಗಳನ್ನು ಆಡಿದ್ದೇನೆ. ಆ ದುಷ್ಟ ದುರಾತ್ಮನಿಗೆ ಹೇಳುವುದಕ್ಕೆ ಏನುಂಟಮ್ಮ ಆಜ್ಞೆ? ಹೆದರಿದೆಯಾ ಸುಗ್ರೀವ? ಹೌದಮ್ಮ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆ ಎಂದು ಅರ್ಥೈಸಿಕೊಂಡಿದ್ದಾನೆ ಶುಂಭ. ಹೌದು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ನಿಜ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಅದೇ ರೀತಿ ಪುನರಪಿ ಬದುಕಿದೆ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಟ್ಯದಿನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿ ಎನಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಯಾಕಮ್ಮ? ಮಂತ್ರ, ಮಾಟ, ಮಾರಣ, ಮಾರಕಾದಿ, ರಕ್ತಪಾತ, ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರುಡು ಬಂಜೆಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ಯಾ? ನಿನ್ನ ಒಡೆಯ ಶುಂಭನೇ. ಭೂದೇವಿಯ ಕಣ್ಣೀರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಮೋಹದ ಗಾಳವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯಲ್ಲಿ ಹೇಳು, ಸಾಮಾನ್ಯ ಹೆಂಡೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ, ಅವನ ತಮ್ಮ ನಿಶುಂಭ ಬಲಾಢ್ಯನೆ ಕಂಜುವುದಿಲ್ಲವಂತೆ. ಹೋಗಿ ಸ್ಪಷ್ಟವಾಗಿ ತಿಳಿಸು ತಾಯೇ. ಇಷ್ಟರವರೆಗೆ ಕನಸು ಮನಸ್ಸಿನಲ್ಲಿಯೂ ನಿನ್ನನ್ನು ಪೂಜಿಸಿದವನು ನಾನಲ್ಲ, ಭಜಿಸಿದವನು ನಾನಲ್ಲ ತಾಯೇ. ಆದರೆ ಇಂದು ನಿನ್ನ ದಿವ್ಯ ಮಂಗಳಕರವಾದಂತಹ ದರ್ಶನವನ್ನು ನನಗೆ ಒದಗಿಸಿಕೊಟ್ಟೆ. ಇನ್ನೂ ಆ ಶೋಣಿತಾಪುರದಲ್ಲಿ ಸೇರಿಕೊಂಡು ಈ ಸುಗ್ರೀವನಿಗೆ ಬದುಕಬೇಕೆನ್ನುವಂತ ಆಸೆ ಇಲ್ಲ ತಾಯಿ. ಮೋಕ್ಷಗಾಮಿಯಾಗಬೇಕೆನ್ನುವಂತ ಬಯಕೆಯಮ್ಮ. ಮೋಕ್ಷವನ್ನು ಬಯಸುತ್ತಾ ಇದ್ದೀಯಾ? ಕಾಲ ಸನ್ನಿಹಿತವಾದಾಗ ನನ್ನೆಡೆಗೆ ಸೇರಿಸಿಕೊಳ್ಳುತ್ತೇನೆ. ನಿರೀಕ್ಷೆಯಲ್ಲಿರು ಮಗನೇ.
ಸಿದ್ಧಗೊಳಿಸಿ ರಥಾರೂಢನಾಗಿದ್ದಾನೆ. ಅನಿತನೇಕ್ಷತಿ ಕಲಾದೇವಿ ತನಯನಾಗಿ ರಕ್ತ ಬೀಜ ಕನೈ ತನ್ನುವ ನಿತಂದರಾಗದೇ ಧನುಜೇಶ ಎನ್ನ ಮಾತ ಎನ್ನ ಮಾತ ಆ ಆ
ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಅವಿರ್ಭೋಜನ ಸಲ್ಲುತ್ತಾ ಇದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದಿರೆ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಭಾಧೀನರಾದಿರೋ ಪ್ರಭು ಮನಸ್ಸಿನ ಶರಹತಿಗೆ ಸಿಲುಕಿ ಬಿಟ್ಟಿರೆ. ಹಾಗೆಂದು ನಿಮ್ಮನ್ನು ಕಾಮುಕ ಎಂಬುದಾಗಿ ಪರಿಗಣಿಸುವಂತಿಲ್ಲ. ನಿಮ್ಮ ಯೌವನದ ಕಾಲದಲ್ಲಿ ಕಾಮಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿದಾಸರಾಗಿ ಹೇಳಿದ್ದಾದರೂ ಏನು, ಕಣಕಣದಲ್ಲಿಯೂ ಕೂಡ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತವಳನ್ನು ಕೆಳಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರುತ್ತದೆ, ಮಹಾ ದುರಂತವೇ ಸಂಭವಿಸುತ್ತದೆ ಎಂಬುದಾಗಿ ಎಚ್ಚರಿಸಿದ. ಕೇಳಲಿಲ್ಲ. ತಾವು ದುಡುಕಿದಿರಿ. ದುಡುಕು ಎಂಬುದು ಕೆಡುಕಿನ ಮೂಲ ತಿಳಿದುಕೊಂಡಿದ್ದೀರಿ ಅನುಭವದಿಂದ. ಯಾರನ್ನೆಲ್ಲ ಕಳಿಸಿದಿರಿ? ಧೂಮ್ರಾಕ್ಷ ಏನು ಸಾಮಾನ್ಯನೇ? ನೇತ್ರಜ್ವಾಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪ್ರತ್ಯಕ್ಷ ತ್ರಯೋಕ್ತನೇ ಸಮರಾಂಗಣಕ್ಕೆ ಬಂದು ನಿಂತ ಅಂತಾದ್ರೆ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮೆಯ ಗತಿ ಏನಾಯಿತು ಪ್ರಭು? ಕೈಯಲ್ಲಿರುವಂತ ಆಯುಧದಿಂದ ಒಂದು ಕಳೆದದ್ದಲ್ಲವಂತೆ ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುಹುತ್ತಾಳೆ ಅಂತಾದ್ರೆ ನೀನು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿಯಿದೆ ಪ್ರಭು, ಅಗ್ನಿಯ ಕಿಡಿಯಿದೆ. ಬ್ರಹ್ಮಚರ್ಯ ಸ್ವತಃ ಬ್ರಹ್ಮರಾಗುವುದಕ್ಕೆ ಹೊರಟಂತಹ ಚಂಡಮುಂಡರನ್ನು ಜಯಿಸುವಂತಹ ವೀರ ವಿಕ್ರಮಿಗಳು ಪ್ರಪಂಚ ಮೂರರಲ್ಲಿದ್ದರೆ ಹೇಳಿ ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ವ್ರತವನ್ನೇ ಕೆಡಿಸಿ ಕರಾಳಿಯಾಗಿಯೂ ಕೊಂದು ಕಳೀತಾಳೆ ಅಂತಾದ್ರೆ ತಲೆಯನ್ನೇ ಚೆಂಡಾಟ ಆಡುತ್ತಾಳೆ ಅಂತಾದ್ರೆ ವರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿಯಾಗಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಾಜ್ಞನಾಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತ ಬಿದ್ದ ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರುತ್ತಾನೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಯುಕ್ತ ಅವಳು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಪ್ರಭು ಏನು ಪ್ರಪಂಚದಲ್ಲೇ ಕೊಲ್ಲುವುದಕ್ಕೂ ಸೋಲಿಸುವುದಕ್ಕೂ ನಮಗಾಗುತ್ತದೆ, ಇನ್ನೊಬ್ಬರನ್ನು ಬದುಕಿಸುವುದಕ್ಕೆ ಅನುಗ್ರಹ ಮಾಡುವುದಕ್ಕೆ ನಮಗಾಗುತ್ತದೆ. ಪ್ರಭು ತಾವು ಮಾಡಿದಂತಹ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿ ಹೋಯಿತು, ವ್ಯರ್ಥವಾಗಿ ಹೋಯಿತು. ವ್ಯರ್ಥ ಪ್ರಯತ್ನಕ್ಕೆ ಎರಡು ಉದಾಹರಣೆಗಳು: ಗಾಳಿಯಲ್ಲಿ ಹೋರಾಟ, ನೀರಿನಲ್ಲಿ ಗುದ್ದಾಟ. ಪ್ರಭು ಹರನ ಹಣೆಗಣ್ಣಿನಲ್ಲಿ ಒಬ್ಬ ಹಪ್ಪಳ ಸುಡುವುದಕ್ಕೆ ಪ್ರಯತ್ನ ಮಾಡುತ್ತಾನೆ ಅಂತಾದ್ರೆ ಅವನನ್ನು ಏನನ್ನಬೇಕು? ಮೂರ್ಖ. ಮುಂದಲೆ ತುರಿಸುವುದಕ್ಕೆ ಕಾಳಿಂಗ ಸರ್ಪದ ಹೆಣೆಯನ್ನು ಉಪಯೋಗ ಮಾಡಿದರೆ ಏನಾದೀತು ಪ್ರಭು? ಅಂತೆಯೇ ನಿಮಗೂ ಆ ಮಾಯೆ ಎನ್ನುವುದು ಮುಸುಕಿದೆ ಪ್ರಭು. ಬುದ್ಧಿ ಮನಸ್ಸು ಎನ್ನುವಂತಹ ಮದ್ದೋನೆಯನ್ನಾದರೂ ಬುದ್ಧಿ ಎನ್ನುವಂತಹ ಅಂಕುಶದಿಂದ ಹಿಡಿದಿಟ್ಟುಕೊಳ್ಳುವುದಕ್ಕೆ ಅಲ್ಲ, ನಿಯಂತ್ರಿಸಿಟ್ಟುಕೊಳ್ಳುವುದಕ್ಕಾಗುತ್ತದೆ ಪ್ರಭು. ದುಡುಕಿದಂತಹ ತಾವು ಅವಳು ಕೇವಲ ಹೆಣ್ಣೆಂದು ಭ್ರಮಿಸಿದಿರಿ, ಸಾಮಾನ್ಯ ತರುಣಿ ಅಲ್ವೇನು? ಅಲ್ಲ, ಅಲ್ಲ ಅವಳಾದಿ ಮಾಯೆ, ಆದಿ ಮಾಯೆ ತರುಣಿಗೆಲ್ಲವಳಾದಿ ಮಾಯೆ, ಆದಿ ಮಾಯೆ, ಆದಿ ಮಾಯೆ
ಧರಿಸಿದ್ದು ಯಾಕೆ 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 ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನಾಳಬೇಕಾದಂತಹ ದೇವತೆಗಳೆಲ್ಲ ಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಇನ್ನು ಅಲ್ಲಲ್ಲಿ ಅತ್ಯಾಚಾರದ ಪ್ರಕರಣಗಳು ಹೇಳಿ ಪ್ರಯೋಜನ ಇಲ್ಲ. ಅದಕ್ಕಾಗಿಯೇ ತ್ರಿದಶರನ್ನು ಬರೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನಿಡುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಯಾರು? ಜಗದೇಶ್ವರಿ ಪ್ರಣವ ಸ್ವರೂಪಿಣಿಯಾಗಿರುವಂತಾಕೆಯನ್ನು ಪಡೆಯುವುದಕ್ಕೆ ಕಳಕುವುದಕ್ಕೆ ಹೋದರೆ ಏನಾದೀತು? ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿನವಗೆ ಬೇಡ ಪ್ರಭು. ರಕ್ತ ಬೀಜ ಆಕೆಯನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಕೇಳುತ್ತೀರೋ? ಮನದ ಮೂರ್ಖತೆ ಜಾಗ ಬಿಡು, ಮನದ ಮೂರ್ಖತೆ ಜಾಗ ಪೊಡಬಡುತ್ತಾಗ ತ್ರೈ ಜಗದೊಡತಿ ಚರಣಗೆ ಭಕ್ತಿಗಿಂದಲಿ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನು ತಲೆ ನುಡಿಗೆ ನೀತಿಯಾಗ ಜಡದ ಪೀಠದ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನು ತಲೆ ನುಡಿಗೆ ನೀತಿಯ ಬಿಡು, ಮನದ ಮೂರ್ಖತೆಯಾಗ ಧನುಜೇಶಗ ರಕ್ತ ಬೀಜ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತೆ. ದಾನವ ಎನ್ನುವಂತಹ ವೃಕ್ಷವನ್ನು ಬಾ ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಕೇವಲ ಮದುವೆ ವಿಚಾರಕ್ಕೆ ಬೇಕಾಗಿ ಅಂತಹ ಮುಂಚ ವೃಕ್ಷವನ್ನೇ ಕತ್ತರಿಸಿ ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ. ಮದುವೆಯಾಗುವಂತಹ ಕಾಲದಲ್ಲಿ ಸಂಸಾರದ ಬಂಧನಕ್ಕೆ ಸಿಲುಕುವವನಲ್ಲ, ಅಗಂಡವಾಗಿರುವಂತಹ ಬ್ರಹ್ಮಚರ್ಯ ಅವಿಶ್ರಾಂತವಾಗಿ ದಾನವರ ಏಳಿಗೆಗಾಗಿ ಶ್ರಮಿಸಿದವರು ತಾವು. ಸತ್ಫಲವನ್ನು ಕಾಣುತ್ತಾ ಇದ್ದೀರಿ, ಉಣ್ಣುತ್ತಾ ಇದ್ದೀರಿ ಪ್ರಭು. ಏನು? ಎಷ್ಟೋ ಸಾವಿರ ವರ್ಷಗಳು, ಲಕ್ಷ ವರ್ಷಗಳಷ್ಟು ನೀವೀಗ ಬದುಕಿದ್ದೀರಿ. ನಿಮ್ಮ ಒಟ್ಟಿಗೆ ಹುಟ್ಟಿದವರೆಲ್ಲ ಸತ್ತು ಮಣ್ಣು ತಿಂದು ಹೋಗಿದ್ದಾರೆ. ನಿಮಗೆ ಏನೂ ಆಗಲಿಲ್ಲ. ಯಾಕೆ? ಜಡಜ ಪೀಠನ ವರದ ತೆರದಲ್ಲಿ ಅದರಿಂದ ನೀವು ಬದುಕಿದ್ದೀರಿ. ಅಂತೆಯೇ ಉಳಿದಿರುವ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎನ್ನುವಂತ ಆಶೆ ನಿಮಗುಂಟು ಅಂತಾದ್ರೆ ಪ್ರಭು ಏನು? ಜಗದೊಡತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ಕೊಡಮಟ್ಟೆ ಉಂಟಾದ್ರೆ ಅವಳ ಅನುಗ್ರಹದಿಂದ ನಮಗೆ
ಶುಂಭನಿಗೆ ಬೇಕು ಇರ್ಲಿ ಬದುಕುವನು ಅಗತ್ಯ ಇಲ್ಲ ದುರಕ್ಕೆ ಮುಂದಾದಂತ ಸಂದರ್ಭ ಬಂದು ನಿನ್ನ ನೀತಿ ಮಾತು ಅಗತ್ಯ ಇಲ್ಲ ಮಾಡುವುದಾದ್ರೆ ಮಾಡು ಯುದ್ಧವನ್ನು ಅಲ್ಲದೇ ಇದ್ರೆ ಇಲ್ಲವೆಂದಾದ್ರೆ ಹೆಣ್ಣು ಮಕ್ಕಳಂತೆ ಸೀರೆಯನ್ನುಟ್ಟು ಬಿದ್ದು ಎಂಬುದಕ್ಕೆ ಯಾವ ಅನುಮಾನವೂ ಇಲ್ಲ. ಸರಿ ಸರಿ ಸರಿ, ಈ ಭೂಮಿಯಲ್ಲಿ ಕದಂಬ ಎನ್ನುವಂತ ಒಂದು ಒಲವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡದ್ದು ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬಲುಹುಳ್ಳಂತಹ ಚಂಡಮುಂಡರು ಕಾಲೂರಿದರು. ಆ ಬಳಿಕವೇ ದಾನವರಾಗಿರುವಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿನಃ ಇಲ್ಲಿಂದ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ. ಶೋಣಿತಾಪುರದಿಂದ ಬಂದಿರುವ ಯಾರೂ ಹಿಂದೆ ಹೋಗಲಿಲ್ಲ. ಏನೋ ಶ್ರೀದೇವಿಯ ಕಾರುಣ್ಯದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾರೆ. ಅಂತಹ ಕ್ಷೇತ್ರಕ್ಕೆ ನಾನೀಗ ಬಂದಿದ್ದೇನೆ. ಆಶ್ಚರ್ಯ, ಪರಮಾಶ್ಚರ್ಯ. ಕತ್ತಲಾವೃತ್ತವಾಗಿರುವಂತಹ ವನವಂತೆ ಇದು. ಇಂದು ಹಾಗಲ್ಲ, ಯಾವುದೋ ಒಂದು ರತ್ನ ಜ್ಯೋತಿಯಿಂದ ವನವೆಲ್ಲ ವಿಕಸಿತವಾಗಿದೆ. ಪರಮನೆ ಜವಾಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಗ್ರಹಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಈ ಬದಲಾವಣೆ ಯಾಕಾಯ್ತು? ಯಾರಿಂದಾಯ್ತು? ಯಾಕೆ ತರ್ಕ? ಶ್ರೀದೇವಿ ಮಹಾತ್ಮಿ, ಶ್ರೀದೇವಿ ಲೀಲಾಮೃತ ಇದು. ಏನದು ಇಂಪಾಗಿರುವಂತಹ ಸ್ವರ ಈ ಕಡೆ ಹರಿದು ಬರುತ್ತಾ ಇದೆ. ಹಾಗಾದರೆ ಆ ಶಕ್ತಿ ಇಲ್ಲಿಯೇ ಇದೆ. ಅತ್ತ ಕಡೆ ಗಮನಿಸ್ತೇನೆ. ನೋಡಿದನು ಕಲಿ ರಕ್ತ ಬೀಜನು ಗಾಢ ಗರುವದಿ
ನೋಡಿದನು ಪಾಡಿದನು ತನ್ನೊಳಗೆ ಇವಳನು ತಿಳಿಯದೆ ಎನಿದಾಗೆ ಇವಳನು ತಿಳಿಯದಿನಿದಾಗೆ ಶಿವನೇ ಶಂಕರನೇ ಪಾಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮೋ ನಮಃ ಜಯ ಜಯ ನೋಡಿದನು ಜಯ 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 ಎಂಬಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾ ಇವೆ. ನೋಡಿದೆ ನೋಡಿದೆ ನೋಡಿದನು ಕಲೆ ರಕ್ತ ಬೀಜ ಬಲಾನ್ವಿತನಾಗಿದ್ದಾನೆ, ಪರಾಕ್ರಮಿಯಾಗಿದ್ದಾನೆ ಎಂಬುದು ಇದರ ಅರ್ಥವಲ್ಲ. ದಿವ್ಯವಾಗಿ ಭವ್ಯವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತಹ ಜಗದೇಶ್ವರಿಯನ್ನು ನೋಡು. ನಿನ್ನ ಜೀವನದಲ್ಲಿ ಕಲಿಯುವುದಕ್ಕಿದೆ ರಕ್ತ ಬೀಜ, ಕಲಿ ರಕ್ತ ಬೀಜ, ಕಲಿ ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮ ನನ್ನ ಎಚ್ಚರಿಸುತ್ತಾ ಇವೆ. ಆಹಾ, ನೋಡಬಾರದೆ ಆಕಾಶದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣದಯಾಲಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೆ. ಅತ್ತಿಂದ ಇತ್ತ ಇತ್ತಿಂದತ್ತ ಜೋಕಾಲಿಯಾಡುತ್ತಾ ಇದ್ದಾನೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾನೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದ್ದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ಎಂಬುದನ್ನು ಪ್ರಕಟಪಡಿಸುತ್ತಾ ಇದ್ದಾರೆ. ಮುಗುಳ್ ನಗು ಯಾರಲ್ಲಿ ನಗಾಡುವುದು, ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾನೆ. ಇಂಪಾದ ಗಾಯನ ಯಾರಿಗೆ ಇಂಪು ಇದು? ದೇವತೆಗಳ ಪಾಲಿಗಿದು ಪರಮಗೀತೆ, ಚರಮಗೀತೆಯಾಗಿರಲು ಬಹುದು. ದಾನವರು ದುಷ್ಟರು ಆಗಿರುವಂತಹ ನಮ್ಮ ಪಾಲಿಗಿದು ಮರಣಗೀತೆ, ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇವೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ಅರಿಯದೆ ತಿಳಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ.
ಜಗದೇಶ್ವರಿ ಆಗಿರುವಂತಹ ಈಕೆಯನ್ನು ನನ್ನ ದೊರೆ ಮದುವೆ ಆಗುತ್ತಾರೆ ಎಂಬುದಾಗಿ ಮುಂದುವರಿಯುತ್ತಾನೆ ಅಂತಾದರೆ ಅವರ ಸಮಾಧಿಯನ್ನೇ ನಿರ್ಮಿಸಿಕೊಂಡು ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾ ಇವೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ದೊರೆಯಲ್ಲಿ ಭಾಷೆ ಹೇಳಿ ಬಂದಿದ್ದೇನೆ, ತರುಣಿಯನ್ನು ಕರೆದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಹೋದರೆ ಕಾಡು ಇವಳಿಂದ ಬದ್ದ ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ದಾರಿ ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸ್ತೇನೆ. ಏಳಾಂಕನೆ ಭವಕ್ರೇ ನೀನೇ ನೆಲಗೆ ಅಮ್ಮ ಶುಭವಾಗಲಿ. ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾತ್ಯ ಕಲೆ ರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆಯ ಆಜ್ಞಾನುವರ್ತಿಯಾಗಿ ಬಂದಿದ್ದೇನೆ. ಯಾಕಾಗಿ? ಏಳಾಂಕನೆ ಭವಕ್ರಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನಮ್ಮ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎಂಬುದಾಗಿ ಹಂಬಲಿಸುತ್ತಾ ಇದ್ದಾನೆ, ಆಶೆಯನ್ನು ವ್ಯಕ್ತಪಡಿಸುತ್ತಾ ಅಮ್ಮ. ಏನು? ಒಳ್ಳೆ ಒಂದು ಅಭಿಬಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಗೆ ಆಕೆಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅಗತ್ಯಷ್ಟೇ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದ್ರೆ ತಾಯೇ ಏನು ಶುಂಭ ದೊರೆಗಲ್ಲದೆ ಮತ್ತೊಬ್ಬನಿಗೆ ಇಲ್ಲವಮ್ಮ. ಅವನನ್ನು ಹರಿಸುವುದಕ್ಕಾಗಿ ಇಳಿದು ಒಲಿದು ರಥವೇರಿ ಬರಬೇಕು ತಾಯೇ ನನ್ನ ಜೊತೆಯಲ್ಲಿ. ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೀಯ. ನಿನ್ನೊಡೆಯನಾದಂತಹ ಶುಭನನ್ನು ವರಿಸಬೇಕು ಎನ್ನುವಾಗಿ ಹೇಳುತ್ತಾ ಇರುವೆ. ಏನು ನಿನ್ನ ಒಡೆಯ ರೂಪವಂತನೇ? ಮನ್ಮಥನಿಗಿಂತಲೂ ಚಂದ ಇದ್ದಾನೆ ತಾಯಿ. ಎಷ್ಟಾದರೂ ಆತನೊಬ್ಬ ದುಷ್ಟನಲ್ಲವೇ? ಹೌದಮ್ಮ, ಹೌದು. ದುಷ್ಟನು ದುರ್ಮತಿಯೂ ಆಗಿರುವಂತಹ ಆತ ಈ ಕಾಲದಲ್ಲಿ ಕಾಮುಕನಾಗಿದ್ದಾನೆ ತಾಯೇ. ಏನು? ಸರ್ವಶಕ್ತಿ ಸಂಯುಕ್ತರಾಗಿರುವಂತಹ ನೀನು ಹೋಗಿ ಅವನನ್ನು ಮದುವೆಯಾದರೂ ಕೂಡ ತಾಯಿ ಹತ್ತ ಮಗನಾಗಿರುವಂತವನಿಗೆ
ನಿನ್ನನ್ನು ವರಿಸುವುದಕ್ಕೂ ಆಳುವುದಕ್ಕೂ ಸಾಧ್ಯವೇ ಅಂತ ಕೇಳಿದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲವಮ್ಮ. ಅಷ್ಟು ತಿಳಿಯದೆ ಇರುವಂತಹ ಅಲ್ಪಮತಿ ರಕ್ತಬೀಜನಲ್ಲ. ಆದರೂ ಬರುವುದಕ್ಕೆ ಕಾರಣವಿದೆಯಮ್ಮ. ತಾಯೇ, ಏನು ಇಚ್ಛಾ ಶಕ್ತಿ ಸಂಯುಕ್ತೆ ನೀನು ಪ್ರಪಂಚವನ್ನೇ ಬದಲಾಯಿಸುವುದಕ್ಕೆ ಬರ್ತದೆ. ವ್ಯಕ್ತಿಗಳನ್ನು ತಿದ್ದಿ ತೀಡಿ ಸರಿದಾರಿಗೆ ತರುವುದಕ್ಕೆ ಬರ್ತದೆ. ಏನು ಶುಂಭನನ್ನು ಸರಿ ಮಾಡುವುದಕ್ಕೆ ನಿನಗೇನು ಕಷ್ಟ ಸಾಧ್ಯವೇ ಅಮ್ಮ? ಶಾಪಗ್ರಸ್ತದಂತಿರುವಂತಹ ಶೋಣಿತದ ಮಣ್ಣಿಗೆ ನಿನ್ನ ಎಡಕಾಲಿನ ಪಾದ ಊರಿದೆ ಅಂತಾದ್ರೆ ಅಮ್ಮ, ಆ ಮಣ್ಣು ಚಿನ್ನವಾಗುತ್ತದೆ. ಅಲ್ಲಿರುವಂತಹ ದುಷ್ಟರೆಲ್ಲ ಶಿಷ್ಟರಾಗುತ್ತಾರೆ, ದುರ್ಜನರೆಲ್ಲ ಸಜ್ಜನರಾಗುತ್ತಾರೆ, ದುರಾಚಾರಿಗಳೆಲ್ಲ ಸಚ್ಚಾರಿತ್ರವಂತರಾಗುತ್ತಾರೆ. ದುರ್ಮತಿಯಾಗಿರುವಂತಹ ಶುಂಭ ದೊರೆ ನಿನ್ನನ್ನು ನೋಡ್ಲಿಲ್ಲವಮ್ಮ, ನಿನ್ನ ಮಂಗಳ ಸ್ವರೂಪವನ್ನು ನೋಡ್ಲಿಲ್ಲ. ನೋಡಿದ ಅಂತಾದ್ರೆ ಅಮ್ಮ, ನಿನ್ನ ಕೈ ಹಿಡಿಯುವುದಲ್ಲ, ಕಾಲು ಹಿಡಿಯುತ್ತಾರೆ, ಗರ್ಭಗುಡಿಯನ್ನು ಕಟ್ಟುತ್ತಾರೆ, ಮಂಗಳಾರತಿಯನ್ನು ಬೆಳಗುತ್ತಾರೆ. ಹಾಗಾಯಿತು ಅಂತಾದ್ರೆ ಅಮ್ಮ, ದಾನವರ ವಂಶ ಉಳಿಯುವುದಕ್ಕೆ ಸಾಧ್ಯ, ಬೆಳಗುವುದಕ್ಕೆ ಸಾಧ್ಯ. ನಮ್ಮವರ ಮೇಲೆ ಕೃಪಾ ದೃಷ್ಟಿಯನ್ನು ಬೀರಿ ನನ್ನ ಜೊತೆಯಲ್ಲೇ ಬರಬೇಕು ತಾಯೇ. ಕೇವಲ ಸ್ತ್ರೀ ಭ್ರಾಂತನಾಗಿ ಖಳವನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭವೊಬ್ಬ ವಜ್ರಾಯುಧದಿಂದ ನನಗೆ ಹೊಡೆದು ಬಿಟ್ಟಳಲ್ಲ, ಉಳಿತಾಯಿತು. ಬ್ರಹ್ಮದೇವರಿಂದ ವರ ಒಂದು ಬಿದ್ದು ರಕ್ತ ನಾಶಕ್ಕೆ ಬೇಕಾಗಿದೆ ಕ್ಷಣದಲ್ಲಿ ರಕ್ತೇಶ್ವರ.
ಯಾವ ಬರ್ತು ಈ ಮಣ್ಣ ಹೊಸ ಶೌರ್ತಿ ಅನ್ನು ಗೋಚಾರ್ತಿಕಂದ ಅಂಚಿ ಸತ್ಯ ತಮಿಳು ತಮಿಳು ಅನಸುತ್ತೆ ಅಪ್ಪಪ್ಪ ಅನಸುತ್ತೆ ಗೋಡೆ ಮುಟ್ಟು ಒಂಚಾವಾಡಿ ಒಂಜಿಗೆ ನೀನು ಒಂದೊಂದು ಪತ್ತವನು ಲೆತ್ತಿನ ಅಲ್ಪ ಕೊಟ್ಟೆ ಬಂಡಿ ಪತ್ರ ಬಳಿಪಾಡ ಬಾಡಿ ಬಿತ್ತಿಗಳು ರೂಪಾಯಿ ಮಾಯ ಅನ್ನೋದಲ್ಲ ಭಾಗವತಾರೆ ಉಂಡಾಯನ ಚಿನ್ನಗಳಿ ವಿಷನ ಅಮೃತನ ಪಾಪನ ಲೋಪನ ದೋಷನ ಬರ್ಬಿಡ ತೆರಿವೆ ಆವಾಡ ಭಾಗವತಾರೆ ಎಡ್ಡೆ ಮದಿ ಬೆಡ್ಡೆ ಮತ್ ವಿಷಯ ಇತ್ತಿನ ಗರುಡ ದೇವರ ಬಾಯಿಗೆ ಆಹ್ವಾನ ಮತ್ತಲ್ಲ ಅಮೃತ ಇತ್ತಿನ ಈ ಮಣ್ಣಿಗೆ ಒದಗಾದು ಕೊರ್ಲ ಭಾಗವತಾರೆ ಇಂಥ ಸೇವೆ ಕೊಡ್ತೀನ ಪದ್ಮಪ್ಪ ಗೌಡ ಬೊಕ್ಕ ಬಾರಿಂಜ ಕುಟುಂಬಸ್ಥರು ಮುಕುಲತಿ ಆವಾಡ ಭಕ್ತಾರೆ ಬಾರಿ ಪೊರ್ಲದ ಸೇವೆ ಮೇಲು ಕಾಲುಗಳ ಇಂಚೆನೆ ಸೇವೆನ ಕೊರೊಂದು ಬಲೆ 14 ಅಪ್ಪಲ್ಲಾಲ್ಗೆ ಅಂತ ಭಾಗವತಾರೆ ಗಂಧ ಪ್ರಸಾದ ವಸ್ತನ ಬರ್ತದೆ ಬಾರಿಯಲ್ಲಿ ಪ್ರಾಯ ಎತ್ತರ್ಮದ ಪೀಠಡು ಕುಂತು ಮೇರೆ ಒಂದಿಲ್ಲಾರೆ ಇನ್ನ ಪುದರ್ನ ಮೂಲತ್ತು ಏಳು ಕಡಲ್ಲ ಅಪೇದ ಮೇಕ ಮತ್ತಲಗಾರ್ರೆ ಗೋಲ್ಡ್ ಒಟ್ಟಿನ ಹೇಗಿಂದ ಒಂಜರ ಗೋಲ್ಡ್ ಒಟ್ಟೆ ರಾವಡ್ ಇರ್ನ ಪುದರ್ಲ ಮೂಲತ್ತು ಅಪ್ಪೆಲ್ ಏಳು ಕಡಲ್ಲ ಅಪೇದ ಮತ್ತಲಗಾರ್ರೆ ಆವಡ್ 14 ಅಪ್ಪಲ್ಲಾಲ್ಗೆ ಅಂತ ಅಂದರ್ಪೆ ಆವಡ್ ಸರಿಗಾರ್ರೆ ಆವಡೆ ತುರ್ತೂರು ಒಂದು ಬಾರಿ ಅಮಸರು ಬಾರ್ಸಾಯಾರು ಆವಡೆ ಈ ಕಾಲ ಒಂಜಿ ಕಾರ್ಯಕ್ರಮ ಮೇಲು ಕಾಲಕ್ಕೆ ನೇಮ ಆಟ ಗೋಲ ಪಂಪಿನ ಹಲವು ಕಾರ್ಯಕ್ರಮ ನಿಕ್ಲೆಗೆ ತೆಪ್ಪಾದು ಕೊರ್ಪೆ ಒಂತೆ ಕಣ್ಣು ಕೂರಿಯರ ಅಂದ್ ತೊಂದರೆ ಅಪ್ಪನ ಸೇವೆ ಮೇಲು ಕಾಲಕ್ಕೆ ಭಾಗವತಾರೆ ಸೇರ್ದಿಂಚಿನ ಸಭೆ ಬಾರಿ ಮಲ್ಲ ಸಭೆ ಪೂರ್ಣ ಮೆದುಕದಿಜಿ ಮಾತ್ರ ಅದೇ ಆವಡೆ ಭಕ್ತರೇ ಅಪ್ಪನ ಸೇವೆಯನ್ನು ತೋಡ್ ಬಂದ್ಮೇಲೆ ನಿಟ್ಟಿ ರೀತಿ ಪುರ್ತು ಮುಟ್ಟ ಗುಲ್ಲಿಯಾರ ಇಂಚೇನೆ ಅಪ್ಪನ ಸೇವೆ ತೂಂದು ಬಲೆ ಪೋಯ್ತ ಬಚ್ಚಿನ ಪಪ್ಪಲ್ಲಾಲ್ಗೆ ಅನ್ಪಂದರ ಭಾಗವತಾರೆ ಅಸರದಾಲ ಇಜ್ಜೆ ಅಪ್ಪನ ಉಣ್ಣು ಅಂತ ನಾನೇ ಬಜಿ ಗರ ಬುಡ್ನೆ ನಾನು ಅವಡು ಒಳ್ಳೆದು ಅವಡು ಇರ್ಲ ಇಂಚೇನೆ ಅಪ್ಪನ ಸೇವೆ ಅಂತಂದ್ರೆ
ನೀನು ಮದುವೆ ಗಂಡು ನೀನೆಯಾ? ನಿನ್ನ ಮದುವೆ ಹುಚ್ಚನ್ವರೆ ಕ್ಷಣದಲ್ಲಿ ದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದ ನಾ ಪುರುಗೂತನ ಕದಿರಾಜ ತೇಜದಲ್ಲಿ ನಾ ಕದಿರಾಜ ತೇಜದಲ್ಲಿ ನಾ ಕದಿರಾಜ ತೇಜದಲ್ಲಿ ಜಗದಂಬೆ ದುಷ್ಟರನ್ನೆಲ್ಲ ಸಂಹರಿಸಿ ನಾಕದ ಪೀಠವನ್ನು ಮರಳಿ ನನಗೆ ಒಪ್ಪಿಸಿದವಳಿದ್ದಾಳೆ. ಧರ್ಮ ರಕ್ಷತೆ ರಕ್ಷಿತ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಅಂತೆ. ಹಾಗಾಗಿ ಸಕಲರಿಗೂ ಭ್ರಮರಾಂಬಿಕೆ ಒಳಿತನ್ನುಂಟು ಮಾಡಲಿ ಎಂದು ಹೇಳುತ್ತಾ ಈ ಪುಣ್ಯಾಖ್ಯಾನಕ್ಕೆ ಮಂಗಳಗೀತೆಯನ್ನು ಆಡುವರೆ ಅಪ್ಪಣೆ ಮಾಡುತ್ತಾ ಇದ್ದೇನೆ. ಭದ್ರಂ ದೋಷದಿ ನಡೆದರು ತವರು ಮಂತ್ರಾಕ್ಷದಿಂದ ದೇಶಯ ತಳೆದು ಕೆತ್ತಿದೆ ಮುದದಿಂದ ಮಾದದ ಕೀರ್ತಿಯ ಪಡಗಿರಿನುದ ಸರ್ವೇಶಗಾರದಿ ಬೆಳಗಿ ಶರಣಾಗತ ರಕ್ಷಾಮಣಿ ಶಂಕರ ಗಿರಿದ ನಿವಾರಣಿ ಭವಗರಿಗೆ
ಆಹೋ ಶ್ರೀದೇವಿಯ ಸೇವಾದಾರಂತ ಪದ್ಮಪ್ಪಗೌಡ ಮತ್ತು ಬಾರಿಂಜ ಕುಟುಂಬಸ್ಥರಯ್ಯ. ಪದ್ಮಪ್ಪಗೌಡ ಮತ್ತು ಬಾರಿಂಜ ಕುಟುಂಬಸ್ಥರು, ಪದ್ಮಪ್ಪಗೌಡ ಮತ್ತು ಬಾರಿಂಜ ಕುಟುಂಬಸ್ಥರು, ಅರ್ತಿಗಾರರು, ಕುಶಲ್ಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂಲಕವೇ ಪ್ರಚಾರ ಪಡಿಸಲು ಉದ್ಯಮಿಸಲು ಕೊಟ್ಟಿರುವಂತಹ ಕಾಂಚನ ವೀಳ್ಯ ದೇವರ